ನಾಯಿಗಳನ್ನೆಲ್ಲ ಮುಟ್ಟೋದೆಲ್ಲ ರಾಜ್ ಮೀಟ್ ಮಾಡಿದ್ಮೇಲೆ ಸ್ವಲ್ಪ ಅಲ್ಲಿ ತನಕ ರುಕ್ಮಿಣಿ ಅವ್ರದ್ದು ಮತ್ತೆ ಅವ್ರದ್ದು ಲವ್ ಸ್ಟೋರಿ ನೋಡಿದ್ದಾರೆ. ಸೈಡ್ ಬಿ ಅಲ್ಲಿ ದಿಸ್ ಲೇಡಿ ಇಸ್ ಕಮಿಂಗ್. ನಾನು ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದಾರೆ, ಹಂಗಾರೆ ನನ್ನ ಕ್ಯಾರೆಕ್ಟರ್ ಇಷ್ಟಪಡಲ್ಲ ಇವರು ಅಂತೆಲ್ಲ ಅನ್ಕೊಂಡು ಪಬ್ಲಿಕ್ ಫಿಗರ್ಸ್ ನ ಇಷ್ಟೊಂದು ಅಂತ ಟ್ರೀಟ್ ಮಾಡುವಾಗ ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಟೈಮೇ ನನ್ಗೆ ರಕ್ಷಿತ್ ಶೆಟ್ಟಿ ಹೀರೋ ಆಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಫಾರ್ಲಿಂಗ್ 10 ಕೊಡ್ಬೋದು, ನಾನು ಚೆನ್ನಾಗಿ ಜಗಳ ಹಿಡಿಬೇಕಷ್ಟೇ ಜಗಳಕ್ಕೆ. ಅವ್ರು ಹೇಗ್ ಅನ್ಕೋತಾರೆ ಆತರ ನಾನು ಆಗ್ಬೇಕು ಅಂದ್ರೆ ಇಟ್ಸ್ ಅ ಪಪೆಟ್ ಶೋ. ಭಾವಗೀತೆಗಳು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ? ನನ್ಗೆ ನನ್ ಫೇವ್ರೇಟ್ ಜಾನ್ರ ಮೊದ್ಲಿಂದಾನು ಭಾವಗೀತೆಗಳೇನೆ. ಅಮ್ಮ ಹಚ್ಚಿದೊಂದು ಅಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಎಲ್ರಿಗೂ ನಮಸ್ಕಾರ. ಮೆಟ್ರೋ ಸಾಗದ ದಿ ಗುಡ್ ಮಾರ್ನಿಂಗ್ ಶೋಗೆ ನಿಮಗೆ ಸ್ವಾಗತ. ಇವತ್ತು ನಾವು ಮೊದಲ ಸಂಚಿಕೆಯಲ್ಲಿ ಯಾರಿಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಹೋಗ್ತಿದೀವಿ ಅಂತ ನೋಡೋಣ ಬನ್ನಿ. ಹಾಯ್ ಚೈತ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪರ್ಫೆಕ್ಟ್ ಮಾರ್ನಿಂಗ್ ಇದು. ಪರ್ಫೆಕ್ಟ್ ಮಾರ್ನಿಂಗ್ ಇದು. ವರ್ಕೌಟ್ ಮುಗಿದ್ಮೇಲೆ ಪಟ್ ಅಂತ ಮೀಟ್ ಮಾಡಿ. ಸೊ ಇದೇ ನಿಮ್ ಪರ್ಫೆಕ್ಟ್ ಮಾರ್ನಿಂಗ್. ಆಕ್ಚುಲಿ ನನ್ನ ಮೊದಲನೇ ಪ್ರಶ್ನೆನೇ ಅದಾಗಿತ್ತು, ನಿಮ್ಮ ಪ್ರಕಾರ ಯಾವ್ದು ಪರ್ಫೆಕ್ಟ್ ಮಾರ್ನಿಂಗ್ ಅಂತ. ಈ ಮಾರ್ನಿಂಗ್ ಬಿಟ್ಟು ಹೇಳೋದಾದ್ರೆ ಎವ್ರಿ ಮಾರ್ನಿಂಗ್ ನಾನು ವೀಕ್ ಡೇ ಫುಲ್ ವೀಕಲ್ಲಿ 6 ದಿನ ವರ್ಕೌಟ್ ಮಾಡ್ತೀನಿ. ಸೊ ವರ್ಕೌಟ್ ಮಾಡಿಲ್ಲ ಅಂದ್ರೆ ಅಯ್ಯೋ ಅಂತ ಅನ್ಸ್ತಾರೆ. ಸೊ ಬೇಗ ಎದ್ದು ಜಿಮ್ ಹೋಗಿ ಅದಾದ್ಮೇಲೆ ಮೈ ಮಾರ್ನಿಂಗ್ ಸ್ಟಾರ್ಟ್ಸ್. ಓಕೆ, ಸೊ ಇದು ಪರ್ಫೆಕ್ಟ್ ಮಾರ್ನಿಂಗ್. ಇದೇ ಪರ್ಫೆಕ್ಟ್ ಮಾರ್ನಿಂಗ್. ಅದು ಮೆಟ್ರೋ ಸಾಗದ ಜೊತೆ ಇಂಟರ್ವ್ಯೂ ಮಾಡ್ತಿರೋದ್ರಿಂದ ಸ್ಪೆಷಲ್ ಇವತ್ತು ಇಂಟರ್ವ್ಯೂ ಬೇರೆ ಇದೆ. ಸೊ ದಿಸ್ ಇಸ್ ಯೂಶುವಲ್ ರೂಟೀನ್ ಒಂದು. ಅದಾದ್ಮೇಲೆ ಒಂದು ಡಿಸಿಪ್ಲಿನ್ ಅಂತ ಒಂದು ಸೆಟ್ ಆಗ್ಬಿಟ್ಟಿದೆಯಲ್ಲ. ಪ್ರತಿದಿನ ಇದನ್ನ ಮಾಡಿಲ್ಲ ಅಂದ್ರೆ ಏನೋ ಮಿಸ್ ಆಗ್ತಾ ಇದೆ ಅಂತ. ಸೊ ವರ್ಕೌಟ್ ಮುಗಿದ್ಮೇಲೆ ಎನರ್ಜಿ ಬೂಸ್ಟ್ ಬೇರೆ ತರ ಇರುತ್ತೆ, ಅಡ್ರಿನಲಿನ್ ರಶ್ ಎಲ್ಲ. ಸೊ ಅದಾದ ಎಂಡೋರ್ಫಿನ್ಸ್ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿ ಒಂದು ಗುಡ್ ಡೇ. ಓಕೆ, ಒಳ್ಳೆ ಗಾಳಿನೂ ಇದೆ ಇಲ್ಲಿ ರೋಡಲ್ಲಿ, ಮರಗಳಿದೆ. ಸೊ ನೀವು ಇವಾಗ ಜಿಮ್ ಮಾಡ್ತಿರ್ಬೇಕಾದ್ರೆ ಏನೇನ್ ರೂಟೀನ್ ಇರುತ್ತೆ ನಿಮ್ಮ ಜಿಮ್ ಅಲ್ಲಿ? ಎವ್ರಿ ಡೇ ನನ್ನ ಟ್ರೈನರ್ ಏನೋ ಮಸಲ್ ಗ್ರೂಪ್ಸ್ಗೆ ವರ್ಕೌಟ್ ಸಜೆಸ್ಟ್ ಮಾಡ್ತಾರೆ. ಓಕೆ, ಸೊ ಮಂಡೇಯಿಂದ ಇಟ್ ವಿಲ್ ಸ್ಟಾರ್ಟ್. ಮಂಡೇ ಪ್ರಾಬ್ಲಿ ಚೆಸ್ಟ್ ಡೇ, ಅದಾದ್ಮೇಲೆ ನೆಕ್ಸ್ಟ್ ಡೇ ಕಾರ್ಡಿಯೋ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ಏನೋ ಲೆಗ್ಸ್, ಬ್ಯಾಕ್ ಅಂಡ್ ಶೋಲ್ಡರ್, ಹಂಗೆ ಒಂದೊಂದು. ಸೊ ಒಂದಿನ ಇಂಟೆನ್ಸ್ ಕಾರ್ಡಿಯೋ ಸೆಷನ್ಸ್ ಇರುತ್ತೆ. ಸೊ ನನ್ನ ಟ್ರೈನರ್ ವಿಜಯ್ ಏನ್ ಹೇಳ್ತಾರೋ ಅದು ಮಾಡೋದು. ಅಂಡ್ ಅವ್ರ ಟ್ರೈನರ್ ಇಲ್ಲ ಅಂದ್ರೆ ಒಂಥರ ಬೋರ್ ವರ್ಕೌಟ್ ಮಾಡಕ್ಕೂ. ಅವ್ರಿದ್ರೆ ಒಂದ್ ಜೋಶ್ ಫುಲ್ ಇವತ್ತು ಮಾಡ್ತೀನಿ ಏನೋ ಒಂದು ಚೆನ್ನಾಗಿ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಅದೇ ವರ್ಕಿಂಗ್ ಔಟ್ ಫಾರ್ ಪಾಸ್ಟ್ 7 years. ಐ ಸ್ಟಾರ್ಟೆಡ್. ನಾನು ಆಕ್ಟಿಂಗ್ ಬರೋಕ್ಕೂ ಮುಂಚೆ ನನ್ನ ಕಾಲೇಜ್ ಫೈನಲ್ ಇಯರ್ ಇರ್ಬೇಕಾದ್ರೆ ಆಲ್ ಆಫ್ ಅ ಸಡನ್ ಐ ವಾಸ್ ಲೈಕ್, ನನ್ನ ಸ್ಕೂಲ್ ಡೇಸ್ ಅಲ್ಲೆಲ್ಲ ನಾನು ಐ ಯೂಸ್ ಟು ರನ್. ಐ ವಾಸ್ ಅನ್ ಅಥ್ಲೀಟ್. ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಕ್ಲಬ್ ಎಲ್ಲ. ಸೊ ಅಲ್ಲಿ ಅದಾಗ್ತಾ ಇತ್ತು. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ನನಗೆ ಸ್ಪೋರ್ಟ್ಸ್ ಟಚ್ ಹೊಟ್ಟೋಗ್ಬಿಡ್ತು ಬಿಕಾಸ್ ಆಫ್ ಆಲ್ ದಿಸ್. ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಜಾಸ್ತಿ ಇತ್ತು. ಬಟ್ ಸ್ಪೋರ್ಟ್ಸ್ ಇಲ್ವಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಓಕೆ ಲೆಟ್ ಮಿ ಸ್ಟಾರ್ಟ್ ಜಿಮ್ ಅಂತ ಅನ್ಕೊಂಡೆ. ಆಗ ಸ್ಟಾರ್ಟ್ ಮಾಡಿದ್ದೆ ಇದು ವಿಜಯ್ನೇ ಮೀಟ್ ಮಾಡಿದ್ ಫಸ್ಟ್ ನನ್ನ ಟ್ರೈನರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಐ ಬೀನ್ ವಿತ್ ಹಿಮ್ ಫಾರ್ 7 years now. ಅಂಡ್ ನನ್ಗೆ ಇವಾಗ ಏನು ಮಿಸ್ ಮಾಡ್ತಿಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಅಂತ ಒಂದು ಖುಷಿ ಇದೆ. ಸೊ ಇದು ನಿಮ್ಮ ಎವ್ರಿ ಡೇ ರೊಟೀನ್ ಆಯ್ತು. ನಿಮ್ಗೆ ಶೂಟ್ ಇದ್ದಾಗ ನಿಮ್ ರೊಟೀನ್ಸ್ ಬೇರೆ ತರ ಇರುತ್ತೆ, ಶೂಟ್ ಇಲ್ದಾಗ ಒಂಥರ ಇರುತ್ತೆ. ಯಾವ ತರ ಇರುತ್ತೆ ಶೂಟ್ ಇದ್ದಾಗ ರೊಟೀನ್? ಶೂಟ್ ಇದ್ದಾಗ ಐ ಕಾಂಟ್ ಆಬ್ವಿಯಸ್ಲಿ ಜಿಮ್ ಎಲ್ಲ ಬರಕ್ಕಾಗಲ್ಲ. ಸೊ ವಾಟ್ ಐ ಡೂ, ನಾನು ವೆನ್ ಐ ವೇಕ್ ಅಪ್ ಐ ಡೂ ಬೇಸಿಕ್ ವರ್ಕ್ಔಟ್ಸ್. ನನ್ನ ಮನೇಲೆ ರೂಮಲ್ಲಿ ಏನ್ ಮಾಡ್ಬೋದು, ಬಾಡಿ ವೇಟ್ ಎಕ್ಸಸೈಸಸ್ ಅದೇ ಮಾಡ್ತೀನಿ. ಸೊ ಪ್ರಾಬ್ಲಿ ಜಂಪಿಂಗ್ ಜಾಕ್ಸ್ ಇರ್ಬೋದು, ಇಲ್ಲ ಟೆರೆಸ್ ಮೇಲೆ ರನ್ನಿಂಗ್ ಇರ್ಬೋದು, ಇಲ್ಲ ಅಂದ್ರೆ ಕ್ರಂಚಸ್ ಇರ್ಬೋದು. ಇದರ ಬೇಸಿಕ್ ಸೊ ದಟ್ ಐ ಫೀಲ್ ಗುಡ್ ಮಾಡಿದೀನಿ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಡಯಟ್ ಅಲ್ಲಿ ಮೇಂಟೈನ್ ಮಾಡ್ತೀನಿ. ಐ ಡೋಂಟ್ ಇವತ್ತು ವರ್ಕೌಟ್ ಮಾಡ್ಲಿಲ್ಲ ಹೇಳ್ತಾರಲ್ಲ 70% ಇಸ್ ಮೇಡ್ ಇನ್ ದ ಕಿಚನ್ and 30% ಇನ್ ದ ಜಿಮ್. ಸೊ ಐ ಮೇಕ್ ಶೋರ್ ದಟ್ ಐ ಫಾಲೋ ದ ಡಯಟ್. ಏನೇನು ತಿನ್ಬೇಕು ಅದೆಲ್ಲ ಪ್ರಾಪರ್ ಆಗಿ ಐ ಫಾಲೋ. ಅಂಡ್ ಜಂಕ್ ಜಾಸ್ತಿ ತಿನ್ನಲ್ಲ ನಾನು ಇನ್ ಜನರಲ್. ಐ ನಾಟ್ ಅ ಜಂಕಿ, ಐ ನಾಟ್ ಅ ಫುಡಿ ಆಲ್ಸೋ. ಹೌದಾ? ಯಾ. ಸೊ ಯಾವಾಗ್ಲೂ ಏನಾದ್ರೂ ಒಂದು ಕ್ರೇವ್ ಮಾಡ್ತಿದ್ರೆ ಆಗ ತಿಂತೀನಿ ಅಷ್ಟೇ. ಬಟ್ ಅದರ್ವೈಸ್ ನಾನೇನೋ ಫುಡ್ ಕ್ರೇವ್ ಮಾಡ್ಬಿಟ್ಟು ತಿನ್ನೋದು ಇಟ್ಸ್ ಅ ಗುಡ್ ಥಿಂಗ್. ಸೊ ನನಗೆ ಐ ಡೋಂಟ್ ಹ್ಯಾವ್ ಟು ವರಿ. ಸೊ ಆಗ ಫುಡ್ ಅಲ್ಲಿ ಥ್ರೂ ಔಟ್ ದ ಡೇ ಐ ಕಾಂಟ್ ಐ ಮೇಂಟೈನ್ ವಿತ್ ದಟ್ ಅಂಡ್ ಹಂಗೆ ಮ್ಯಾನೇಜ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಯಾವಾಗ ಜಿಮ್ಮಿಗೆ ಬರೋಕ್ ಸಿಗತ್ತೋ ಆಗ ಐ ಮೇಕ್ ಶೋರ್ ದಟ್ ಐ ಡೂ ಪ್ರಾಪರ್ ವರ್ಕ್ಔಟ್. ವೇಟ್ ಟ್ರೈನಿಂಗ್ ಸ್ವಲ್ಪ ಇವಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅರ್ಲಿಯರ್ ಜಾಸ್ತಿ ಕಾರ್ಡಿಯೋ ಮಾಡ್ತಿದ್ದೆ. ಈಗ ಅಂಟಿಲ್ ಐ ಗಾಟ್ ಬ್ಯಾಕ್ ಟು ಒನ್ ಶೇಪ್. ಈಗ ವೇಟ್ ಟ್ರೈನಿಂಗ್ ಟು ಕೀಪ್ ಮೈ ಸೆಲ್ಫ್ ಇನ್ ಒನ್ ಶೇಪ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ನೀವು ಫುಲ್ ಜಿಮ್ ರ್ಯಾಟ್ ಅಂತ ಗೊತ್ತಾಯ್ತು. ಯಾವ್ದು ನಿಮ್ಮ ಫೇವ್ರೇಟ್ ಎಕ್ಸರ್ಸೈಸ್? ಅಂದ್ರೆ ಕೆಲವ್ರಿಗೆ
ಕಾರ್ಡಿಯೋ ಕಾರ್ಡಿಯೋ ಇಷ್ಟ, Legs ಲೆಗ್ಸ್ ಇಷ್ಟ, ಇಷ್ಟ. okay. ಲೆಗ್ಸ್ ಐ ಲವ್. ಅದು ಯೂಶಲಿ ಲೆಗ್ ಡೇ ಅಂತ ಎಲ್ಲ ಓ, miss ಎಲ್ಲ ಮಾಡ್ತಾರಲ್ಲ, ಹೌದು. ನನ್ಗೆಲ್ಲ ಇನ್ನೊಂದು ಏನ್ ಗೊತ್ತಾ, ಲೈಕ್ ಐ ಲೈಕ್ ವೆನ್ ಐ ವೇರ್ ಸಮಥಿಂಗ್ ಅಲ್ಲ, ಐ ಲೈಕ್ ಹೌ ಮೈ ಲೆಗ್ ಲುಕ್ಸ್ ಬಿಕಾಸ್ ಆಫ್ ದ ವರ್ಕ್ಔಟ್ ದಟ್ ಐ ಡೂ. ಸೊ ಅದು ನಂಗೆ ಇನ್ನೊಂದ್ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿದೆ, ಲೈಕ್ ಚೆನ್ನಾಗಿ ಕಾಣಿಸ್ತೀನಿ ಆಮೇಲೆ ಅಂತ. ಅದೇ ಮೋಟಿವೇಶನ್. ಸೊ ಲೆಗ್ ಮತ್ತೆ ಕಾರ್ಡಿಯೋ ತುಂಬಾ ಇಷ್ಟ ಆಗುತ್ತೆ. ಆತರ ಏನಾದ್ರು ಫನ್ನಿ ಇನ್ಸಿಡೆಂಟ್ಸ್ ಆಗಿದೆಯಾ ಲೆಗ್ ಡೇ ದಿವಸ ಅಥವಾ ಇದೆ ಅಂದ್ರೆ ನಾನು ವಿಜಯ್ ಮತ್ತೆ ನಾನು ಒಂದಿನ ಟ್ರೈನ್ ಮಾಡುವಾಗ ಅವರು ಟ್ರೈನ್ ಮಾಡ್ತಾ ಇದ್ರು, ಅವತ್ತು ಅವರು ವರ್ಕೌಟ್ ಮಾಡ್ತಾ ಇದ್ರು. ಸೊ ಮೇಡಮ್ ಲೆಗ್ ಮಾಡೋಣ ಅಂದ್ರು. ಆಯ್ತು ವಿಜಯ್ ಅಂತ, ಸರಿ ನಾನು ಸ್ಕ್ವಾಟ್ಸ್ ಮಾಡ್ತೀನಿ, ನೀವು ಸ್ಕ್ವಾಟ್ಸ್ ಮಾಡಿ ಅಂತ ಹೇಳಿದ್ರು. ವಿಜಯ್ ನೀವ್ ಎಷ್ಟು ಮಾಡ್ತೀರಾ ಅಂದ್ರೆ ಅವ್ರು ಹಿ ಬಿಲ್ಡ್ಸ್ ದ ಬಾಡಿ ಅಲ್ಲ. ಸೊ ಇಸ್ ಲೈಕ್ ನಂದು ಮಿನಿಮಮ್ 1000 ಮಾಡ್ತೀನಿ ಅಂತ. ನಾನು ಮಾಡ್ತೀನಿ ಅಂತ, ಬೇಡ ಬಿಡಿ ಸುಮ್ಮನೆ ಯಾಕೆ ಅಂದ್ರು. ಇಲ್ಲ ವಿಜಯ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಇಡೀ ವಾರ ನಾನು ಓಡಾಡಿಲ್ಲ ಗೊತ್ತಾ. ಬೆಡ್ ಮೇಲೆ ಅವತ್ ಮಾಡಿದೆ 1000 ಮಾಡಿದೆ, ಅದಾದ್ಮೇಲೆ ಎದ್ದಿಲ್ಲ. ಅದು ಬೇರೆ ವಿಷಯ. ಹಿಂಗ್ ನಿಂತ್ಕೊಂಡಾಗ ಇಡೀ ವಾರಕ್ಕಾಗುವಷ್ಟು ಮಾಡಿರೋದ್ರಿಂದ ಅದಿನ್ನೂ ಅದಿನ್ನೂ ತಮಾಷೆ ಮಾಡ್ತಿರ್ತಾರೆ ಅವ್ರು. ನನ್ನ ಜೊತೆ 1000 ಸ್ಕ್ವಾಟ್ಸ್ ಮಾಡಿದ್ರು, ಬಟ್ ಅದಾದ್ಮೇಲೆ ಒಂದ್ ವಾರ ಜಿಮ್ಮಿಗೆ ಬರ್ಲಿಲ್ಲ ಅಂತ. ಸೊ ಇದು ಒಂದು ಮೆಮೊರಬಲ್ ಸ್ಟಫ್. ಓಕೆ. ಸೊ ಜಿಮ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಿಮ್ ಶೂಟಿಂಗ್ ಇದ್ದಾಗ ಒಂದ್ ರೊಟೀನ್ ಇರುತ್ತೆ ಅಂತಾನು ಹೇಳಿದ್ವಿ. ಶೂಟಿಂಗ್ ಇಲ್ದೇ ಇದ್ದಾಗ ನಿಮ್ಮ ಇಡೀ ಮಾರ್ನಿಂಗ್ಸ್ ನೀವೇನ್ ಕಾಲ ಕಳೀತಿರೋ ಅದು ಯಾವಾಗ್ಲೂ ಪ್ಲಾನ್ಡ್ ಆಗಿ ಹೋಗುತ್ತಾ ಅಥವಾ ಯು ಜಸ್ಟ್ ಗೋ ವಿತ್ ದ ಫ್ಲೋನಾ? ಐ ಗೋ ವಿತ್ ದ ಫ್ಲೋ, ಬಟ್ ಲೈಕ್ ಐ ಸೆಡ್, ನಾನು ಶೂಟಿಂಗ್ ಇಲ್ಲದೆ ಇರ್ಬೇಕಾದ್ರೆ ವರ್ಕೌಟ್ ತನಕ ಇಟ್ಸ್ ವೆರಿ ಪ್ಲಾನ್. ಅಲ್ಲಿ ಅದೆಲ್ಲ ಮುಗಿಸಿದ್ಮೇಲೆ ಅವಾಗ ಯಾವತ್ತಿನ ದಿನದಲ್ಲಿ ಇನ್ನೇನೇನ್ ಇಫ್ ಐ ಹ್ಯಾವ್ ಸಮ್ ಎರನ್ಸ್ ಟು ರನ್, ಶೂಟಿಂಗ್ ಇರುವಾಗ ನನಗೆ ಮಾಡಕ್ ಆಗದೆ ಇರೋ ಕೆಲಸಗಳಿದ್ರೆ, ಆಮೇಲೆ ಪರ್ಸನಲ್ ವರ್ಕ್ಸ್ ಇದ್ರೆ, ಏನೋ ಬ್ಯಾಂಕ್ ಕೆಲಸಗಳಿರ್ಬೋದು, ಇಲ್ಲ ಅದು ಇದು ಏನಾದ್ರು ಇದ್ರೆ, ಸೊ ಅವತ್ತಿನ ದಿನ ನಾನು ಅದನ್ನ ಪ್ಲಾನ್ ಮಾಡಿ ಇಟ್ಕೊಳ್ತೀನಿ. ಅದನ್ನು ಆಕ್ಚುಲಿ ಐ ಆಮ್ ವೆರಿ ಪ್ಲಾನ್ ಪರ್ಸನ್. ನಾನು ಕ್ಯಾಲೆಂಡರ್ ಎಲ್ಲ ಹಾಕೊಂಡಿರ್ತೀನಿ, ರಿಮೈಂಡರ್ಸ್ ಬರುತ್ತೆ ಇವತ್ತು ಯು ಹ್ಯಾವ್ ಟು ಡೂ ದಿಸ್ ಅಂತ, ಇಲ್ಲಾಂದ್ರೆ ಮರ್ತ್ ಬಿಡ್ತೀನಿ ನಾನು. ಸೊ ಅರ್ಲಿಯರ್ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಇತ್ತು. ಈಗ ಜಾಸ್ತಿ ಇವೆಂಟ್ಸ್ ಆಗ್ತಿರೋದ್ರಿಂದ ನನ್ಗೆ ಟ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಐ ಆಮ್ ಪುಟಿಂಗ್ ಎವ್ರಿಥಿಂಗ್ ಇನ್ ದ ಕ್ಯಾಲೆಂಡರ್. ಅದಾದ್ಮೇಲೆ ಇವತ್ತು ಈ ಕೆಲಸ ಅಕಸ್ಮಾತ್ ಏನೂ ಇಲ್ವಾ ಅವತ್ತಿನ ದಿನ ಅಂದ್ರೆ ಇಡೀ ದಿನ ಆರಾಮಾಗಿ ರೂಮ್ ಅಲ್ಲಿ ಇಟ್ಕೊಂಡು ಸೀರೀಸ್ ಫಿಲ್ಮ್ಸ್ ನೋಡ್ಕೊಂಡು ಐ ಜಸ್ಟ್ ಸ್ಪೆಂಡ್ ಮೈ ಟೈಮ್. ಸೊ ನನಗೆ ನಿದ್ದೆ ತುಂಬಾ ಇಷ್ಟ, ನನಗೆ ಬಿಟ್ರೆ ನಿದ್ದೆ ಮಾಡ್ತೀನಿ. ಸೊ ಹಂಗೆ ರ್ಯಾಂಡಮ್ ಆಗಿ ಐ ಥಿಂಕ್ ಐ ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಇದ್ರ ಅರ್ಥ ಏನಂತಂದ್ರೆ ಚೈತ್ರಾಚಾರ್ ಅವರು ಪರ್ಸನಲ್ ಮ್ಯಾನೇಜರ್ ನ ಹುಡುಕ್ತಾ ಇದಾರೆ. ಯಾರಾದ್ರೂ ಅಪ್ಲೈ ಮಾಡಂಗಿದ್ರೆ ಮಾಡ್ಬೋದು. ಸೊ ಚೈತ್ರ, ಇವಾಗ ನೀವು ಫುಡಿ ಅಲ್ಲ ಅಂತ ಹೇಳಿದ್ರಿ, ಬಟ್ ಬ್ರೇಕ್ಫಾಸ್ಟ್ ಅಂತ ತಗೊಂಡಾಗ ನಿಮಗೆ ಯಾವ ಟಾಪ್ 3 ಬ್ರೇಕ್ಫಾಸ್ಟ್ ಯಾವ್ದು ಅಂತ ಅನ್ಸುತ್ತೆ? ಬ್ರೇಕ್ಫಾಸ್ಟ್ ಲೈಕ್ ಐ ಸೆಡ್ ಅದು ಡಯಟ್ ಅಲ್ಲೇ ಇರುತ್ತೆ. ಮ್ಯಾಕ್ಸಿಮಮ್ ಲೈಕ್ ಓಟ್ಸ್ ಇಸ್ ಸಮಥಿಂಗ್ ದಟ್ ಐ ಯೂಶಲಿ ಈಟ್ ಬೆಳಿಗ್ಗೆ ಹೊತ್ತಿದ್ದಾಗ. ಅದ್ ಬಿಟ್ರೆ ಇಡ್ಲಿ ಇಷ್ಟನೂ ಇಷ್ಟ ಅಲ್ವಾ, ಬಟ್ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಇಡ್ಲಿ ಇಸ್ ಲೈಕ್ ಸೇಫ್ ಫುಡ್. ಆಮೇಲೆ ಅದ್ರ ಜೊತೆ ಚಟ್ನಿ ಒಂದ್ ಸ್ವಲ್ಪ ಸ್ಪೈಸಿ ಆ ತರ ಎಲ್ಲ ಮಾಡ್ಬೋದು. ಸೊ ಅದು ಒಂದು. ಅದು ಬಿಟ್ರೆ ನಂಗೆ ಅವಲಕ್ಕಿ ತುಂಬಾ ಇಷ್ಟ. ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಆಗತ್ತೆ. ಸೊ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತಾರಲ್ಲ ಇನ್ ಜನರಲ್ ಜನ, ನನಗೆ ಉಪ್ಪಿಟ್ಟು ಇಷ್ಟ. ನನ್ಗೂ ಅಷ್ಟೇ, ಉಪ್ಪಿಟ್ಟು ಇಸ್ ಮೈ ಫೇವರೇಟ್ ತಿಂಡಿ. ಉಪ್ಪಿಟ್ಟು ಇಸ್ ಮೈ ಫೇವರೇಟ್ ತಿಂಡಿ. ಸೊ ನಮ್ಮ ಅಮ್ಮ ಮಾಡೋ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ಸೊ ಇದೆಲ್ಲ ಸ್ವಲ್ಪ ಬೇಸಿಕ್ ಬ್ರೇಕ್ಫಾಸ್ಟ್ ಟೈಮ್ಸ್ಗೆ. ಇವಾಗ ಅವ್ರ ಮನೆಗೆ ಹೋಗಿ ಉಪ್ಪಿಟ್ಟು ತಿನ್ಕೊಂಡ್ ಬರೋಣ. ಸೊ ಅಷ್ಟೊತ್ತು ನಡ್ಕೊಂಡ್ ಬಂದ್ವಲ್ಲ, ನನಗೆ ಭಯ ಆಗೋಯ್ತು ಎಲ್ಲಿ ಕ್ಯಾಲರೀಸ್ ತುಂಬಾ ಬರ್ನ್ ಆಗ್ಬಿಡುತ್ತೋ ಅಂತ. ಅಯ್ಯೋ ನಂದಲ್ಲ, ನಿಮ್ದು ನೀವು ವರ್ಕೌಟ್ ಅದಕ್ಕೆ ಒಂದ್ ಒಳ್ಳೆ ಪಾರ್ಕ್ ಬಂದು ಕುತ್ಕೊಂಡಿದೀವಿ. ಸೊ ಪಾರ್ಕ್ ಬಂದ ತಕ್ಷಣ ಒಂಥರ ಲೈಫ್ ಬಗ್ಗೆ ಮಾತಾಡೋಣ ಅಂತ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್, ನಾನು ಅಷ್ಟೆಲ್ಲ ಹಂಗೆ ಯೋಚನೆ ಮಾಡಿಲ್ಲ. ಬಟ್ ಐ ಆಲ್ವೇಸ್ ಲೈಫ್ ಹೆಂಗ್ ಬರುತ್ತೋ ಹಂಗೆ ಡೆಫಿನೆಟ್ಲಿ ತಗೊಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಹಂಗೆ ನಡೆಸ್ಬಿಡೋಣ, ಓಕೆ ಇವತ್ತೇನು ಪ್ಲಾನ್ ಇಲ್ಲ. ಸೊ ಇರೋದ್ರಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇವತ್ತು ನಾಳೆ ಒಂದಷ್ಟು ಕೆಲಸಗಳು ನಾನು ಮಾಡಬೇಕು, ನಾಳೆ ನಾನು ಎದ್ರೆ ಈ ಕೆಲಸಗಳು ಹಿಂಗೆ ಮಾಡ್ತೀನಿ ಅನ್ನೋದು ಇಸ್ ದ ಪ್ಲಾನ್. ಓಕೆ, ಬಟ್ ಎದ್ದಿಲ್ಲ ಅಂದ್ರೆ ದೇವ್ರದ ಇಚ್ಛೆ ಅನ್ಕೊಳ್ಳೋದು. ಬಟ್ ಎಲ್ಲ ಆರ್ಗನೈಸ್ ಇರಬೇಕು. ಸೊ ಫಾರ್ ಮೀ ಇಟ್ ಈಸ್ ಲೈಕ್ ಗೋ ವಿತ್ ದ ಫ್ಲೋ, ಎಸ್, ಬಟ್ ದ ಸೇಮ್ ಟೈಮ್ ಬಿ ವೆರಿ ಆರ್ಗನೈಸ್ ಅನ್ನೋ ತರದ ಅಪ್ರೋಚ್ ಜಾಸ್ತಿ ಲೈಫ್ಗೆ ಐ ಥಿಂಕ್ ಐ ಗಿವ್. ಅಂಡ್ ನನಗೆ ಖುಷಿ ಟು ವೇಕ್ ಅಪ್ ಎವ್ರಿ ಮಾರ್ನಿಂಗ್ ಅಂಡ್ ಟು ಲುಕ್ ಫಾರ್ವರ್ಡ್ ಟು ಸಮಥಿಂಗ್ ನೈಸ್ ಆಲ್ ದಿ ಟೈಮ್. ನನಗೆ ಇನ್ ಜನರಲ್ ನಾನು ತುಂಬಾ ಪಾಸಿಟಿವ್ ಪರ್ಸನ್. ಹಂಗೆ ನೋಡ್ಕೊಂಡ್ರೆ ನನಗೆ ಫಸ್ಟ್ ನೋಡಿದ ತಕ್ಷಣ ಅದು ಕೆಲವ್ರಿಗೆ ಇರುತ್ತಲ್ಲ, ನೋಡಿದ ತಕ್ಷಣ ಕೆಟ್ಟದೇ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಹಂಗಾಗ್ಬಿಟ್ರೆ ಅಂತ. ನನ್ಗೆ ಅದು ಫಸ್ಟ್ ಜಾಕ್ ಪಾಟ್ ಬಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಅದೆಲ್ಲ ಆಗಲ್ಲ ಅಂತ ಏನಾದ್ರು ಅನ್ಸೋದು.
ಸೊ ಹಂಗೆ ಅಪ್ರೋಚ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ವೆರಿ ಪಾಸಿಟಿವ್ ಔಟ್ಲುಕ್ ಇದೆ ನಂಗೆ ಲೈಫ್ ಇನ್ ಜನರಲ್. ಓಕೆ, ಸೊ ಈ ಮ್ಯಾನಿಫೆಸ್ಟೇಷನ್ಸ್ ಅಂತೆಲ್ಲ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ನೀವು ತುಂಬಾ ಇಫ್ ಯು ಆರ್ ಸೋ ಪಾಸಿಟಿವ್ ಯು ಬಿಲೀವ್ ರೈಟ್. ಸೊ ನನ್ಗೆ ಆತರ ಪ್ರಾಕ್ಟೀಸಸ್ ನಾನು ಮಾಡಿಲ್ಲ. ಬಟ್ ಇಫ್ ಯು ಕಾಲ್ ಇಟ್ ಮ್ಯಾನಿಫೆಸ್ಟೇಷನ್ ದೆನ್ ಗ್ರೇಟ್. ನಾನು ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ನೋ ಇಟ್ ಈಸ್ ಗೋಯಿಂಗ್ ಟು ಬಿ ಗ್ರೇಟ್. ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ಕರೆಕ್ಟ್ ಡಲ್ ಡೇಸ್ ಇರುತ್ತೆ, ಅಯ್ಯೋ ಏನ್ ನನ್ನ ಲೈಫಲ್ಲಿ ಹಿಂಗ್ ಆಗ್ತಾ ಇದೆಯಾ ಅನ್ಕೊಳ್ಳೋ ದಿನಗಳು ಇರುತ್ತೆ. ಬಟ್ ಅದ್ ಬಿಟ್ರೆ ಬೇರೆ ಎಲ್ಲಾ ದಿನ ಯಾಕಾಗಲ್ಲ, ನನ್ಗಲ್ದೆ ಇನ್ಯಾರಿಗಾಗತ್ತೆ, ಆ ತರದ್ ಒಂದು ಅಪ್ರೋಚ್. ಸೊ ಎಷ್ಟೊಂದ್ ಸರ್ತಿ ನನ್ಗೆ ಇದು ಬೇಕು, ಏನೋ ನನ್ಗೆ ಅದ್ ಮಾಡ್ಬೇಕು ಅಂತ ಅನ್ಸಿದ್ನೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ನಾನು ಅನ್ಕೊಳ್ತೀನಿ ಅಂದ್ರೆ ಅದಾಗಿದೆ, ಅದಾಗತ್ತೆ. ಅಂಡ್ ಕೆಲವು ಸರ್ತಿ ಕೆಲವು ಎಷ್ಟು ಅನ್ಕೊಂಡ್ರು ಅನ್ನೋದು ಆಗಿರಲ್ಲ. ಬಟ್ ಆನ್ ಅ ಕಾಂಟ್ರರಿ ಹಿಂದೆ ಹೋಗಿ ನೋಡಿದಾಗ ಅದೆಲ್ಲ ಒಳ್ಳೇದೇ ಆಗಿದೆ, ಅದಾಗದೆ ಇದ್ದಿದ್ದೇ ಒಳ್ಳೇದಾಗಿರತ್ತೆ. ಸೊ ಅದನ್ನು ನಾನು ಟ್ರಸ್ಟ್ ಮಾಡ್ತೀನಿ. ಸೊ ಇನ್ ಜನರಲ್ ನಾನು ಓಕೆ ನಾನು ಅನ್ಕೊಂಡಿದ್ ಆಗ್ತಾ ಇದೆಯಾ, ಗ್ರೇಟ್. ನಾನು ಅನ್ಕೊಂಡಿದ್ ಆಗ್ತಾ ಇಲ್ವಾ, ಹಂಗಾದ್ರೆ ಅದು ಬಿಕಾಸ್ ಆಫ್ ಸಮಥಿಂಗ್ ನನ್ ಯಾರೋ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಫ್ರಮ್ ಸಮಥಿಂಗ್ ಬ್ಯಾಡ್ ಫ್ರಮ್ ಹ್ಯಾಪನಿಂಗ್ ಅನ್ನೋದು ಆಗಿದೆ. ಸೊ ಅದ್ ಏನ್ ಅದಿದೆ ಅದನ್ನೆಲ್ಲ ಆಕ್ಚುಲಿ ಐ ಡೋಂಟ್ ನೋ ವಾಟ್ ದಟ್ ಇಸ್ ಕಾಲ್ಡ್, ಬಟ್ ಐ ಕೈಂಡ್ ಆಫ್ ಬಿಲೀವ್ ಇನ್ ಸಮ್ ಎನರ್ಜಿ ದಟ್ ಇಸ್ ಗೈಡಿಂಗ್ ಯು. ಐ ಥಿಂಕ್ ಎಲ್ಲರಿಗೂ ಅದೇ ಅಂತ ನಾನು ಅನ್ಸುತ್ತೆ. ಅಂದ್ರೆ ಅದು ಹೇಳುತ್ತೆ, ಅಂದ್ರೆ ಎಲ್ರು ಗಟ್ ಫೀಲಿಂಗ್ ಇರ್ಬೋದು, ಅಲ್ಲ ಇನ್ಸ್ಟಿಂಕ್ಟಿವ್ ಆಗಿ ಏನೋ ಅನ್ಸುತ್ತೆ ಅದಿರ್ಬೋದು. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ದಿದ್ದಾಗ ಏನೋ ಒಂದ್ ಆಗಿರುತ್ತೆ. ಸೊ ಅದೇ ಲರ್ನಿಂಗು. ಅದನ್ನ ನಾವು ವಿ ಶುಡ್ ಲಿಸನ್ ಟು ಅವರ್ ಬಾಡಿ ಅಂಡ್ ವಿ ಶುಡ್ ಆಲ್ವೇಸ್ ಕೀಪ್ ಅವರ್ ಸೆಲ್ಫ್ ಸೋ ಪಾಸಿಟಿವ್ ದಟ್ ಆ ಇನ್ಸ್ಟಿಂಕ್ಟ್ಸ್ ಬಂದಾಗ ನಮ್ಗೆ ಗೊತ್ತಾಗ್ಬೇಕು, ಓಕೆ ನಾವು ಐ ಹ್ಯಾವ್ ಟು ಸ್ಟಾಪ್, ಐ ಹ್ಯಾವ್ ಟು ಸ್ಲೋ ಡೌನ್, ಆ ತರದ್ದೆಲ್ಲ. ಸೊ ಅದನ್ನ ನಾನು ಐ ಥಿಂಕ್ ಐ ಆಮ್ ಪ್ರಾಕ್ಟಿಸಿಂಗ್ ಅಂಡ್ ಇಟ್ಸ್ ವರ್ಕ್ ಫಾರ್ ಮೀ ಆಲ್ಸೋ. ಓಕೆ, ಸಾಕಷ್ಟು ಸಲ ನಮ್ಗೆ ಈ ಒಂದು ಇದು ಗೊತ್ತಾಗಲ್ಲ ನಮ್ಗೆ, ಇದು ಫಾಲ್ಸ್ ಪಾಸಿಟಿವಿಟಿ ಕಡೆಗೆ ನಾವು ಹೋಗ್ತಿದೀವ ಅಥವಾ ತುಂಬಾ ದುಃಖ ಆದಾಗ ನಾವು ವಿಕ್ಟಿಮ್ ಮೆಂಟಾಲಿಟಿನಲ್ಲಿ ಸಫರ್ ಮಾಡ್ತಾ ಕೂತಿದೀವ ಅಂತ. ಸೊ ಅದು ನಿಮ್ಗೆ ಆ ತರದ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ನ ಹೇಗೆ ನೀವು ಸ್ವೀಕಾರ ಮಾಡಿದೀರಾ? ಅಂದ್ರೆ ಐ ಆಲ್ವೇಸ್ ಈ ಫಾಲ್ಸ್ ಲೈಕ್ ಯು ಸೆಡ್ ಫಾಲ್ಸ್ ಪಾಸಿಟಿವ್ ತುಂಬಾನು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಅನ್ರಿಯಲಿಸ್ಟಿಕ್ ಅಪ್ರೋಚ್ ಯಾವ್ದಕ್ಕೂ ನಾನು ಇಟ್ಕೊಳ್ಳಲ್ಲ. ಅಂಡ್ ಯುಲ್ ನೋ ಅಲ್ವಾ, ಅಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿತ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ನೀವು ಇನ್ ಜನರಲ್ ಲೈಫ್ ಅಲ್ಲಿ ಬರ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪೀಪಲ್ ಆಲ್ಸೋ, ಯಾರು ನಿಮ್ಮನ್ನ ಸುಮ್ನೆ ಹತ್ತಿಸ್ತಾ ಇದಾರೆ, ಯಾರು ನಿಮಗೆ ಕರೆಕ್ಟ್ ಆಗಿ ಏನೋ ಬುದ್ಧಿ ಹೇಳ್ತಾ ಇದಾರೆ, ಇನ್ ಯಾರು ನಿಮ್ಗೆ ಆಕ್ಚುಲಿ ಕೇರೆ ಮಾಡ್ತಾ ಇಲ್ಲ ಅನ್ನೋದೆಲ್ಲ ಬೈಫರ್ಕೇಶನ್ ನೀವು ಆಟೋಮ್ಯಾಟಿಕಲಿ ಮಾಡ್ಬೋದು. ನಿಮ್ಗೆ ಯಾರೋ ಓಹೋ ಆಹಾ ಅಂತ ಈಸಿಯಾಗಿ ಹೇಳ್ಬೋದು, ಅದೆಲ್ಲಾರು ಇರ್ತಾರೆ. ಬಟ್ ಕೆಲವರು ಗ್ರೌಂಡೆಡ್ ಆಗಿರಕ್ಕೆ ಐ ಡೋಂಟ್ ಥಿಂಕ್ ಅವರೇ ಕ್ಲೋಸ್ ಅಂತವ್ರನ್ನ ಆಕ್ಚುಲಿ ತುಂಬಾ ಕ್ಲೋಸ್ ಆಗಿ ಇಟ್ಕೋಬೇಕು ನಾವು. ತುಂಬಾ ಜನ ಏನೋ ನೀವೇ ಗ್ರೇಟ್ ಅಂತ ಹೇಳೋರು ಇದ್ದೇ ಇರ್ತಾರೆ, ಬಿಕಾಸ್ ಯು ಆರ್ ಇನ್ ದಿಸ್ ಫೀಲ್ಡ್. ನೀವು ಏನ್ ಮಾಡಿದ್ರು ಬ್ಯೂಟಿಫುಲ್, ನಿಮ್ ಬಿಟ್ರೆ ಇನ್ ಯಾರಿಲ್ಲ ಅಂತ ಹೇಳೋರೇ ಸಿಗ್ತಾರೆ. ಬಟ್ ದೇರ್ ವಿಲ್ ಬಿ ದೋಸ್ ಪೀಪಲ್, ಪ್ರಾಬಬ್ಲಿ ಯುವರ್ ಸ್ಕೂಲ್ ಫ್ರೆಂಡ್ಸ್ or college friends or who've seen you from when you were not a celebrity or when you were not anybody. Correct. Celebrity ಅಂತ ಯಾಕೆ actor singer ಆಗಿರೋದ್ರಿಂದ ಐ ಆಮ್ ಯೂಸಿಂಗ್ ದಟ್. ಬಟ್ ಅದರ್ವೈಸ್ ಆಲ್ಸೋ ಯಾವ್ದೋ ಒಂದು ಪ್ರೊಫೆಷನಲ್ ಇದ್ದು ಇಫ್ ಯು ಆರ್ ಇನ್ ಅ ಹೈಯರ್ ಪವರ್, ಅವಾಗ ನಿಮ್ ಸುತ್ತ ಇರೋರು ಆಕ್ಚುಲಿ ದೇ ಶುಡ್ ಟೆಲ್ ಯು ದಟ್ ಯು ಆರ್ ಡೂಯಿಂಗ್ ರಾಂಗ್. ದೇ ಶುಡ್ ಟೆಲ್ ಯು ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ. ಅವಾಗ ನಿಮ್ಗೆ ಅಟ್ಲೀಸ್ಟ್ ಯು ಲುಕ್ ಬ್ಯಾಕ್ ಅಂಡ್ ದೆನ್ ಥಿಂಕ್, ಓ ಹೌದಲ್ವಾ ಕರೆಕ್ಟ್, ನಾನು ಐ ಹ್ಯಾವ್ ಟು ಚೇಂಜ್ ಅಂತ. And then again, it also depends on your personality. What kind of a person you want to become. Correct. Who is your role model? And at the end, what are you looking for? So I am very clear. I want to be one of the finest actresses India probably has seen. ಅದು ಎಷ್ಟು ಮಟ್ಟಕ್ಕೆ ಆಗ್ತೀನೋ ನನ್ಗೆ ಗೊತ್ತಿಲ್ಲ, ಬಟ್ ಪ್ರತಿದಿನ ಅದಕ್ಕೆ ನಾನು ಪ್ರಯತ್ನ ಅಂತೂ ಪಡ್ತೀನಿ. ಅದು ನನ್ನ ಕೈಲಿದೆ. ಅಂಡ್ ಐ ಆಮ್ ಆನೆಸ್ಟ್ಲಿ ಪುಟಿಂಗ್ ಇನ್ ದಟ್ ಎಫರ್ಟ್ ಎವ್ರಿ ಸಿಂಗಲ್ ಡೇ. ಏನ್ರಲ್ಲಾದ್ರೂ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಗ್ರಾಸ್ಪಿಂಗ್ ಸಮಥಿಂಗ್ ಫ್ರಮ್ ಸಂಬಡಿ, ಟು ಲರ್ನಿಂಗ್, ಟು ಸೀಯಿಂಗ್, ಅಬ್ಸರ್ವಿಂಗ್, ಎಲ್ಲನೂ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾನೆ ಹೋಗ್ತಾ ಇದ್ದೀನಿ. ಅದು ಎಷ್ಟು ಮಟ್ಟಕ್ಕೆ ಆಗುತ್ತೋ ಗೊತ್ತಿಲ್ಲ, ಬಟ್ ಸಮ್ ಡೇ ಇಫ್ ಸಮ್ ಒನ್ ರಿಮೆಂಬರ್ಸ್ ಮೀ ಫಾರ್ ಸಮಥಿಂಗ್, ದಟ್ಸ್ ಇಟ್. ನಾನು ಅವಾಗ ಬದುಕಿಲ್ದೇ ಇರ್ಬೋದು, ಬಟ್ if at all, ಸಾರ್ಥಕತೆ ಇದೆ. If at all, let's say if there is an afterlife and I'll be looking at it, I'm like, wow, she called me her favorite actress ಅಂತ ಅನ್ಕೊಂಡಾಗ this is it ಅಂತ. So that is what I'm looking for. So what I want to become ಅನ್ನೋ ತಲೆಯಲ್ಲಿ ಇರೋದ್ರಿಂದ what I do in life generally ಅದು ತುಂಬಾ ಮುಖ್ಯ ಆಗುತ್ತೆ. ಅಂಡ್ ನಾನು ಅದನ್ನ ನನಗ್ ಸೆಲ್ಫ್ ನಾನು ರೋಲ್ ಮಾಡೆಲ್ ಆಗಿ ಇಲ್ಲ ದ ಪೀಪಲ್ ದಟ್ ಐ ಅಡ್ಮೈರ್ ಇರ್ತಾರಲ್ಲ, ಅವರೆಲ್ಲರೂ ನೋಡಿದಾಗ ದೇ ಸರ್ಟನ್ ಕ್ವಾಲಿಟೀಸ್ ದಟ್ ಐ ಫೈಂಡ್ ವಾವ್.
ಸೊ ಆ ಕ್ವಾಲಿಟೀಸ್ ನನ್ನಲ್ಲಿ ಇದ್ರೆ ಕೆಲವು ಸರ್ತಿ ನಾವಲ್ಲಿ ಇರಲ್ಲ, ಇಲ್ಲದೆ ಇರ್ಬೋದು, ಬಟ್ ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ವಿಲ್ ಓನ್ಲಿ ಬಿಕಮ್ ಅ ಬೆಟರ್ ಪರ್ಸನ್. ಸೊ ಅದ್ರ ಮೇಲೂ ಐ ಕೀಪ್ ವರ್ಕಿಂಗ್ ಆನ್ ದಟ್. ಸೊ ಯಾ that's something that I do. ಓಕೆ. ಸೊ ಈಗ ನೀವು ಹೇಳಿದ್ರಿ ಸಾಕಷ್ಟು ಜನರಿಂದ ಕಲ್ತ್ಕೊಂಡಿರ್ತೀರಾ ಅಂತ. ಆಸ್ ಅನ್ ಆಕ್ಟರ್ ನೀವು ಹೇಳ್ದಂಗೆ ಎವ್ರಿಬಡಿ ನೀಡ್ಸ್ ಅ ರಿಯಾಲಿಟಿ ಚೆಕ್. ಅಂದ್ರೆ ನಿಮ್ಮ ಈಗೋನ ಬೂಸ್ಟ್ ಮಾಡೋಂಥವ್ರನ್ನ ಸರೌಂಡ್ ಮಾಡ್ಕೊಳ್ಳೋದಕ್ಕಿಂತ ಯು ಶುಡ್ ಆಲ್ವೇಸ್ ಹ್ಯಾವ್ ಪೀಪಲ್ ಹೂ ರಿಯಲಿ ಟೆಲ್ ಯು ನೀವು ಮಾಡ್ತಿರೋ ತಪ್ಪು ಅಂತ. ಸೊ ಈ ಇಂಡಸ್ಟ್ರಿಗೆ ಬಂದ್ಮೇಲೆ ನೀವು ಸಾಕಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಾ. ನೀವು ಬೇಸಿಕ್ಲಿ ಅವರ ಎಕ್ಸ್ಟ್ರೋವರ್ಟ್. ಸೊ ನಿಮ್ಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಇಷ್ಟ. ಸೊ ಒಬ್ಬ ಫ್ರೆಂಡ್ ನ ಮಾಡ್ಕೋಬೇಕಾದ್ರೆ ಕಂಪನಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ನಮ್ ಸುತ್ತ ಇರೋ ಜನ. ಸೊ ಯಾವ ತರ ನೀವು ತಕ್ಷಣ ಹೇಳಕ್ಕಾಗಲ್ಲ, ಫ್ರೆಂಡ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಕೆಲವು ಕ್ವಾಲಿಟೀಸ್, ಬಟ್ ಇವ್ರನ್ನ ಫ್ರೆಂಡ್ ಮಾಡ್ಕೋಬಹುದು ಅಂತ ಅನಿಸ್ದಾಗ ಏನ್ ಯಾವ ತರ ವೈಬ್ ಮ್ಯಾಚ್ ಆಗ್ಬೇಕು ನಿಮ್ಗೆ, ನಿಮ್ ಪ್ರಕಾರ? ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಏನು ಅಂಡ್ ನೀವ್ ಹೇಗ್ ಯೋಚನೆ ಮಾಡ್ತೀರಾ, ನಿಮ್ ಏನೋ ಬೇರೆಯವ್ರ ಮುಂದೆ ಹೇಗಿರ್ತೀರಾ, ಯಾರು ನೋಡದೆ ಇರ್ಬೇಕಾದ್ರೆ ಹೇಗಿರ್ತಾರ, ಅದೆಲ್ಲ ಗೊತ್ತಾಗತ್ತಾ. ಇನ್ ಜನರಲ್ ಪ್ರಿಟೆನ್ಷಿಯಸ್ ಆಗಿರ್ಬೋದು, ಬಟ್ you'll know at one point what is this person actually ಅಂತ. ಸೊ ಅದು ಇನ್ ಜನರಲ್ ನೋಡಿದ ತಕ್ಷಣ you will either cut that person off, ಇಲ್ಲ ಅಂದ್ರೆ ಅವ್ರು ನಿಮ್ ಕ್ಲೋಸೆಸ್ಟ್ ಆಫ್ ಪೀಪಲ್ ಆಗಿ ಇಟ್ಕೊಳ್ತೀರಾ. ಅಂಡ್ ಇನ್ನಷ್ಟು ಕೆಲವರು ಎಲ್ಲ ಇವೆಂಟ್ಸ್ ಅಲ್ಲಿ ಸಿಗ್ತಾರೆ, ಸೊ ಹಾಯ್ ಬಾಯ್ ಹೇಳೋಷ್ಟು ಅಷ್ಟೇ. ಸೊ ನನಗೆ ಮೋಸ್ಟ್ ಆಫ್ ದ ಟೈಮ್ ಈ ತುಂಬಾ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅದನ್ನ ನಾನು ಮಾಡಲ್ಲ. ಸೊ ನನ್ಗೆ ಅದು ಇಷ್ಟನೂ ಆಗಲ್ಲ. ಬೇರೆಯವ್ರು ಹೇಳ್ತಾ ಇದ್ರೆ ಅವ್ರ ಬುದ್ಧಿವಾದ ಹೇಳಿ ಅವ್ರನ್ನ ಸರಿಪಡಿಸೋದು ನಮ್ ಕೆಲ್ಸ ಅಲ್ಲ. ಸೊ ಹಾಗಾಗಿ ಅನಿವಾರ್ಯತೆಯಿಂದ ಓಹೋ ಅಂತ ಕೇಳ್ಸ್ಕೊಂಡ್ ಬರ್ಬೇಕು ಅಷ್ಟೇ. ಬಟ್ ವಾಪಸ್ ಬಂದ್ಮೇಲೆ ನನ್ಗೆ ನನ್ ಎನರ್ಜಿ ಯಾಕಪ್ಪ ಇಷ್ಟೊಂದ್ ಯಾಕಪ್ಪ ಕೊಟ್ಟೆ, ನನ್ಗೆ ಇದ್ ಮಾತಾಡಕ್ಕೆ ಇಷ್ಟ ಇರ್ಲಿಲ್ಲ, ಯಾಕಾದ್ರೂ ಅಲ್ಲಿ ಇದ್ನೋ ಅಂತೆಲ್ಲ ಅನ್ಸಿದ್ದು ಉಂಟು. ಬಟ್ ಏನ್ ಮಾಡಕ್ಕಾಗಲ್ಲ, ಕೆಲವು ಸತಿ ಸಿಚುವೇಶನ್ ಹಂಗಿರುತ್ತೆ. ಸೊ ನನ್ಗೆ ಕೆಟ್ಟದ್ ಮಾತಾಡೋದು ಇಷ್ಟ ಇಲ್ಲ, ಕೆಟ್ಟದ್ ಕೇಳೋದು ಇಷ್ಟ ಇಲ್ಲ. ಏನೋ ನನ್ ಆ ಪಾಲಿಸಿ ಇದೆ, ಒಳ್ಳೇದ್ ಮಾಡಕ್ ಆಗದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡ್ಬೇಡಿ ಏನೋ. So that is something that I follow, and ee tara I make choices friends allu, and it should be very constructive. Nange let me be very honest, nange I'm here to become a better person. I don't know, every day we learn, we make mistakes, adella correct. Nan as an artist nan chanagi grow agbeku. So adakke olle artist ne nanu nan surrounding alli itkondre, there's a famous saying, yaro ಒಂದು 10 ಜನ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಜೊತೆ ಒಬ್ಬ ಯಾರೋ ಏನು ಅಲ್ದೇ ಇರೋನಿದೆ, he will become the 11th successful businessman. So I completely believe in that, and that's how I make friends. ಹೌದು, ಫ್ರೆಂಡ್ಸ್ ಯಾವಾಗ್ಲೂ at least intellectually stimulating ಆಗಿರಬೇಕು, and they should be very honest. Yes, and all the friends that I have, they will tell ನೀನ್ ಅದನ್ನ ಹೇಳ್ಬಾರ್ದಿತ್ತು, ನೀನ್ ಅದನ್ನ ಮಾಡ್ಬಾರ್ದಿತ್ತು, ನೀನ್ ಇದನ್ನ ಹಿಂಗ್ ಮಾಡ್ಬೇಕಿತ್ತು. ಸೊ ನಂಗೆ ಅದು ಇಷ್ಟ. ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಏನ್ ಹಿಂಗ್ ಹೇಳ್ಬಿಟ್ರು ನನ್ ಫ್ರೆಂಡ್ ಆಗಿ ಅಂತ ಅನ್ಸುತ್ತೆ, ಬಟ್ ಅದಾದ್ಮೇಲೆ ಯಾರು ಹೇಳ್ತಾ ಇರ್ಲಿಲ್ಲ ಇವ್ರು ಬಿಟ್ರೆ ಇದನ್ನ ನನ್ಗೆ. ಸೊ ದಿಸ್ ಇಸ್ ಸಮಥಿಂಗ್, ಅಂಡ್ ಇಟ್ ವಿಲ್ ಕೀಪ್ ಯು ಗ್ರೌಂಡೆಡ್ ಆಲ್ಸೋ, ಬಿಕಾಸ್ ದೇರ್ ಇಸ್ ಆಲ್ವೇಸ್ ಅ ಬಿಗರ್ ಪರ್ಸನ್ ಆರ್ ಅ ಗ್ರೇಟರ್ ಪರ್ಸನ್. ಸೊ ನೀವು ಟು ಬಿಕಮ್ ದಟ್ ಪರ್ಸನ್ ಯು ಹ್ಯಾವ್ ಟು ಫೈನ್ ಟ್ಯೂನ್ ಆಲ್ ಆಫ್ ದಿಸ್. ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಆನೆಸ್ಟಿ ಇನ್ ಫ್ರೆಂಡ್ಶಿಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನನ್ಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ಇಷ್ಟಾನೇ ಆಗಲ್ಲ, ಬಿಕಾಸ್ ನಾನು ಹಂಗಲ್ಲ. ಸೊ ನಾನ್ ಏನಲ್ವೋ ನನ್ಗೆ ಆ ತರದವ್ರು ನನ್ ಜೊತೆ ಇರಬಾರ್ದು. ಸೊ ಅದು ಒಂದು ತುಂಬಾ ಮುಖ್ಯ. ನಾನು ಇರೋದನ್ನ ಮುಂದೆ ಹೇಳ್ತೀನಿ, ಏನು ಇಲ್ವಾ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ಸೊ ಎಕ್ಸ್ಟ್ರಾ ನಾನು ಹಿಂದೆ ಒಂದು ಹೇಳ್ಬಿಟ್ಟು ಮುಂದೆ ಬಂದಿದ ತಕ್ಷಣ ನೀವಂದ್ರೆ ನನ್ಗೆ ಓ ಮೈ ಗಾಡ್ ವಾಟ್ ಅ ವುಮೆನ್ ಅಂತ ಎಲ್ಲ ನಿಮ್ಗೆ ಹತ್ಸೋದು ನನ್ಗೆ ಇಷ್ಟ ಆಗಲ್ಲ. ಜೆನ್ಯೂನ್ ಆಗಿ ನನಗೆ ಏನಾದ್ರು ಅನ್ಸ್ತಾ ಐ ವಿಲ್ ಟೆಲ್ ವರ್ಷ ಯು ಆರ್ ದ ಬೆಸ್ಟ್. ಏನು ಅನ್ಸಿಲ್ಲ ಸೈಲೆಂಟ್ ಆಗಿದ್ಬಿಡ್ತೀನಿ. ಸುಮ್ನೆ ಏನೋ ನಿಮ್ಮಿಂದ ಏನೋ ಸಿಗ್ಬೋದು, ಇಲ್ಲ ನಿಮ್ಮಿಂದ ಏನೋ ಆಗ್ಬೋದು ಅನ್ನೋ ಕಾರಣಕ್ಕೆ ಐ ಆಮ್ ನಾಟ್ ದಟ್ ಪರ್ಸನ್, ಅಂಡ್ ಐ ಡೋಂಟ್ ವಾಂಟ್ ಟು ಬಿ ದಟ್ ಪರ್ಸನ್. ಸೊ ವೆರಿ ಕಾನ್ಶಿಯಸ್ ಎಫರ್ಟ್ ಹಾಕ್ತೀನಿ ಈ ತರದೆಲ್ಲ ವ್ಯಕ್ತಿಗಳಾಗಬಾರ್ದು ಅನ್ನೋದನ್ನ ನನ್ನ ಸೆಲ್ಫ್ ನಲ್ಲಿ ಇಟ್ಕೊಳಕ್ಕೆ. ಓಕೆ. ಸೊ ಇಂಡಸ್ಟ್ರಿಗೆ ಬಂದ್ಮೇಲೆ ಸಾಕಷ್ಟು ಜನ ಅವರ ಚೈಲ್ಡ್ಹುಡ್ ನ ಮರ್ತೋಗಿರ್ತಾರೆ, ಅಥವಾ ಅವರ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಜೊತೆ ಟಚ್ ಹೋಗ್ಬಿಟ್ಟಿರುತ್ತೆ. ಬಟ್ ನಿಮಗೆ ನಿಮ್ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಜೊತೆ ಟಚ್ ಅಲ್ಲಿ ಇದೀರಾ? ನಿಮ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಅಲ್ಲೇ ಇದಾರಾ, ಸ್ಕೂಲ್ ಅಲ್ಲಿ ಇದಾರಾ? ಇನ್ಫ್ಯಾಕ್ಟ್ ಅವರೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರೋದು. ಇಂಡಸ್ಟ್ರಿಗೆ ಬಂದ್ಮೇಲೆ ಈಗ ಐ ಥಿಂಕ್ ಇಟ್ಸ್ ಬೀನ್ 2018 ಇಂದ ನಾನು ಸ್ಟಾರ್ಟ್ ಮಾಡಿದ್ದು. 2024ಗೆ ಇಬ್ರು ಕ್ಲೋಸೆಸ್ಟ್ ಫೀಮೇಲ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ವಿಚ್ ವೇರ್ ಐ ಕ್ಯಾನ್ ಆಕ್ಚುಲಿ ವಾಟ್ ಐ ಕ್ರೈಡ್ ಆಫ್ಟರ್ ದಿಸ್ ಆಡಿಷನ್, ಇದಾಗ್ಲಿಲ್ಲ ಯಾವ್ದೋ ಆಯ್ತು ಆ ತರದೆಲ್ಲ. ದೇರ್ ಇಸ್ ಒನ್ ನಿಧಿ ಹೆಗ್ಡೆ, ದೇರ್ ಇಸ್ ಅನದರ್ ಒನ್ ರೀಸೆಂಟ್ಲಿ ಇಸ್ ರುಕ್ಮಿಣಿ. ಓಕೆ. ಅಲ್ಲಿ ತನಕ ಐ ಆಮ್ ಕಾರ್ಡಿಯಲ್ ವಿತ್ ಎವ್ರಿಬಡಿ, ಬಟ್ ನಾಟ್ ನನ್ನ ಸೆಲ್ಫ್ ನನ್ನ ಆಂಗರ್ ನನ್ನ ಫ್ರಸ್ಟ್ರೇಷನ್ ಇಲ್ಲ ನನ್ನ ಎಮೋಷನಲ್ ಸೈಡ್ ನ ಯಾರಿಗೂ ನಾನು ಈಸಿಯಾಗಿ ತೋರ್ಸಲ್ಲ. ನನ್ನ ಕ್ಲೋಸೆಸ್ಟ್ ಆಫ್ ಪೀಪಲ್ ನೋಡ್ತಾರೆ, ಬಟ್ ಇಲ್ಲ ಅಂದ್ರೆ ಎಲ್ಲರೂ ನಾನು ನಗ್ತಾ ಇರೋ ಚೈತ್ರನೇ ನೋಡೋದು, ಹ್ಯಾಪಿ ಚೈತ್ರ, ಎನರ್ಜೆಟಿಕ್ ಚೈತ್ರ. ದಟ್ ಇಸ್ ಮೈ ಪಬ್ಲಿಕ್ ಅಪಿಯರೆನ್ಸ್ ಇನ್ ಜನರಲ್.
not that I'm putting up a face, Correct. but the neutral andre I'm very energetic. Like it comes very naturally to me. But tumba emotional alla adaga, actually sometimes when I'm very angry also, you know, if yado one situation ik tagond hodre, I would have laughed and I would have kept quiet, but you know that I was angry later. Yargadru beroರಿಗೆ ಗೊತ್ತಿರೋರು ಗೊತ್ತಿರುತ್ತೆ. ಸೊ ಹಂಗೆ. ಸೊ ಈಗ್ಲೂ ನನ್ನ ಸ್ಕೂಲ್ ಫ್ರೆಂಡ್ಸ್ ನನಗೆ ಕ್ಲೋಸೆಸ್ಟ್, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸೇ ನನಗೆ ಕ್ಲೋಸೆಸ್ಟ್ ಇರೋದು. ಇಂಡಸ್ಟ್ರಿಯಲ್ಲಿ ತುಂಬಾ ಅಂಡ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಲೈಕ್ ಮಿಥುನ್ ಮುಕುಂದನ್ ಅಂಡ್ ರಾಜ್, ಬಾಲಾಜಿ ಮನೋಹರ್, ಗೋಪಾಲ್ ಸರ್, ಇವರು. These people have been like from my first film, so they're like my mentors and also like family. So ಏನಾದ್ರು ಆದ್ರೆ ಯಾವ್ದಾದ್ರು ಫಿಲ್ಮ್, ಇವಾಗ ಸಡನ್ ಆಗಿ ಯಾವ್ದಾದ್ರು ನನಗೆ ಫಿಲ್ಮ್ ಬಂದ್ರೆ ಗೋಪಾಲ್ ಸರ್ ಫೋನ್ ಮಾಡ್ಬಿಟ್ಟು ನೀವು ಇದ್ದೀರಾ ಅಂತ, ಯಾಕಂದ್ರೆ ನಾನು ಎಲ್ಲಾ ಫಿಲ್ಮ್ಸ್ ಅಲ್ಲೂ ಅವ್ರಿದ್ದಾರೆ. ಬಂತ ಈ ಕಥೆ ಏನಾದ್ರು ನಿಮಗೆ ಬಂತ ಅಂದ್ರೆ ಹೋಗಣೆ ಬಂತು, ಒಂದೊಂದ್ಸತಿ ಹಂಗ ಆಗ್ತಾ ಇರ್ತೀವಿ, ನಾವಿಬ್ರು ಒಂದೇ ಫಿಲ್ಮ್ ಮಾಡೋದು ಅನ್ಕೊಂಡು. ಸೊ ಹಂಗೆ. ಸೊ ದಟ್ ಬಾಂಡಿಂಗ್ ಇದೆ. ಮಿಥುನ್ ಅವ್ರು ಇರ್ಬೋದು, ನನ್ನ ಫಸ್ಟ್ ಫಿಲ್ಮ್ ಇಂದ ದ ಪರ್ಸನ್ ಹೂ ಸೆಡ್ ಐ ಕ್ಯಾನ್ ಡೂ ಪ್ಲೇ ಬ್ಯಾಕ್ ಸಿಂಗಿಂಗ್ ಆಲ್ಸೋ, I have something with respect to that ಅಂತ ಹೇಳಿದ್ ಮಿಥುನ್ ಅವರು. So he's like, ನೀನ್ ಸುಮ್ನೆ ಹೋಗಿ ಆಡೋದಲ್ಲ, you have to keep practicing and working on such things. So see, again, such people have always contributed for the betterment. ನನ್ಗೆ ನನ್ ಬೆಟರ್ at this point ಇಲ್ಲಿ ತನಕ ಬರೋದಕ್ಕೆ ಏನೋ ಒಂದು ಬೆಟರ್ಮೆಂಟ್ ಆಗಿದೆ ಅಂದ್ರೆ all these people are very important. There was this point where I was contemplating ನಾನು ಸಪ್ತಸಾಗರ ತಗೋಬಾರ್ದ ಅಂತ. ಎಲ್ಲಾನು ಸೆಟ್ ಆಗಿತ್ತು, ಬಟ್ ನನ್ಗೆ ಪ್ರಾಸ್ಟಿಟ್ಯೂಟ್ ರೋಲ್ ಪ್ಲೇ ಮಾಡೋದು ಒಂಥರ ಈ ಸೊಸೈಟಿ ಏನೋ ಪ್ರೆಷರ್, ನನ್ನ ಫ್ಯಾಮಿಲಿ ಏನ್ ಅನ್ಕೊಳ್ಳೋದು. ನಾನು ಯೂಶಲಿ ಹಂಗಲ್ಲ, ನಾನು ಯೋಚನೆ ಮಾಡಲ್ಲ. ಬಟ್ ಆ ಪಾಯಿಂಟ್ ಅಲ್ಲಿ ಬಿಕಾಸ್ ಆಫ್ ಆಲ್ ದ ಏನೋ ಕೇಳಿ ಆ ಒಂದ್ ಕ್ಯಾರೆಕ್ಟರ್ಸ್ ಇರ್ಬೋದು, ಆ ತರದ ಕ್ಯಾರೆಕ್ಟರೈಸೇಷನ್ ನ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ತುಂಬಾ ಓವರ್ ಥಿಂಕ್ ಮಾಡ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಪಾತ್ರ ತಗೊಳ್ಬೇಕಾ ನಾನು, ಕರೆಕ್ಟ್, ಇಟ್ಸ್ ವೆರಿ ಗುಡ್ ಆಪರ್ಚುನಿಟಿ, ಬಟ್ ಈ ರೋಲ್ ಹಿಂಗಿರತ್ತಪ್ಪ, ಹಂಗೆಲ್ಲ ಯೋಚನೆ ಮಾಡಿದಾಗ ಐ ವೆಂಟ್ ಟು ಬಾಲಾಜಿ ಮನೋಹರ್. ವಿ ಆಕ್ಚುಲಿ ಸ್ಯಾಟ್ ಅಂಡ್ ಸ್ಪೋಕ್. ಈಸ್ ಲೈಕ್, ವಾಟ್ ಇಸ್ ಸ್ಟಾಪಿಂಗ್ ಯು? ನೀನು ಅಷ್ಟೊಂದು ಮಡಿವಂತಿಕೆ ಆಕ್ಟರ್ಸ್ ಅಲ್ಲಿ ಯಾವಾಗ ಇರುತ್ತೆ ಅಂತ ಅನ್ಕೊಂಡೆ. ಆಕ್ಟರ್ಸ್ ಆರ್ ಆಕ್ಟರ್ಸ್ ಇದೆಲ್ಲ ಹೇಳಿದಾಗ ಐ ವಾಸ್ ಲೈಕ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಲೈಕ್ ಅನದರ್ ಪಾರ್ಟ್ ಆಫ್ ಮೈ ಬ್ರೈನ್ ಟಾಕಿಂಗ್ ಟು ಮೀ. ಸೊ ಐ ನೀಡ್ ಸಮ್ ಅದರ್ ಪರ್ಸನ್ ಟು ಡೂ ದಟ್ ಫಾರ್ ಮೀ, ಯು ನೋ. ಸೊ ಅವ್ರು ಅದನ್ನ ಹೇಳಿದಾಗ, ಹೌದಲ್ವಾ, why am I even thinking like this? Like let me just go take this anta. Correct. So I have such people and I'm grateful, and I'm very thankful that I have such people around me, and it's helped big time always. Okay. ಚೈತ್ರ, ನೀವು ಆಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರಿ, ಅಮ್ಮ ಹಚ್ಚಿದೊಂದು ಹಣತೆ ಹಾಡು. ಅದ್ ಹಾಡಿರೋದು ನಿಮ್ಮ ಅಮ್ಮ ಅಂತ ನನಗೆ ಅವತ್ತು ಹೇಳಿದ್ರಿ ನೀವು. ಸೋ ಬ್ಯೂಟಿಫುಲ್. ಪ್ಲೀಸ್ ಟೆಲ್ ಹರ್. ಈ ಇಂಟರ್ವ್ಯೂ ನೋಡಿದಾಗ್ಲೂ ಆಂಟಿ ಯು ರಿಟರ್ನ್ ಸಚ್ ಬ್ಯೂಟಿಫುಲ್ ಲಿರಿಕ್ಸ್. ನನ್ಗೆ ಅದ್ ಫಸ್ಟ್ ಟೈಮ್ ಕೇಳಿದಾಗ ನಾನು ಕಲ್ತ್ಕೊಂಡಿದ್ದೆ ಹೆಂಗ್ ಗೊತ್ತಾ, ಫಸ್ಟ್ ಟೈಮ್ ಯಾವ್ದೋ ಟಿವಿ ಚಾನಲ್ ಅಲ್ಲಿ ಕೇಳ್ದೆ. ಅದಾದ್ಮೇಲೆ ಯಾವ್ದಿದ್ ಹಾಡು ಇಷ್ಟು ಚೆನ್ನಾಗಿದೆ ಅಂತ ಹೋಗಿ ಮತ್ತೆ ಅದನ್ನ ನಾನ್ ಲಿರಿಕ್ಸ್ ಬರ್ಕೊಂಡು, ಅವಾಗೇನು ಇರ್ಲಿಲ್ಲ, ಬರ್ಕೊಂಡು ಅದಾದ್ಮೇಲೆ ನಾನು ಕಲ್ತು ಹಾಡಿದ್ದು. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಅದರದೇ ಒಂದ್ 2 ಸಾಲುಗಳು ಪ್ಲೀಸ್, ಫ್ರಮ್ ದ ಪ್ರಾಡಕ್ಟ್ ಟು ದ ಆಡಿಯನ್ಸ್. ಅಮ್ಮ ಹಚ್ಚಿದೊಂದು ಅಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರಲು, ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರಲು, ಅಮ್ಮ ಹಚ್ಚಿದೊಂದು ಅಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ಸೊ ಸಾಕಷ್ಟು ಕ್ಯಾಲರಿ ಬರ್ನ್ ಮಾಡಿದೀವಿ ಕೂತ್ಕೊಂಡು. 10 ಮಾರ್ಕ್ಸ್ ಆನ್ಸರ್ ಕೊಡಿ ಅಂತ ಹೇಳ್ತಾ ಇದೀರಾ, ನಾನು 10 ಮಾರ್ಕ್ಸ್ ಆನ್ಸರ್ ಕೊಡ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ ಡೈರೆಕ್ಟರ್ ಬೈತಾರೆ. ಹ್ಯಾಪಿ. ಐ ವಾಸ್ ಆಲ್ವೇಸ್ ಗುಡ್ ಸ್ಟೂಡೆಂಟ್ ಅದೇ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ ಮತ್ತೆ ಕ್ಯಾಲರಿ ಬರ್ನ್ ಮಾಡೋಣ ಅಂತ. ಸೊ
ಸೊ ನಾವು ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಮ್ಯಾನಿಫೆಸ್ಟೇಷನ್ಸ್, ಯೂನಿವರ್ಸ್ ಆ ತರದ್ದೆಲ್ಲ ಮಾತಾಡಿದಾಗ ನಾನ್ ಐ ಆಮ್ ನಾಟ್ ಅ ವೆರಿ ರಿಲಿಜಿಯಸ್ ಪರ್ಸನ್, ಬಟ್ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ನೀವು ಕೂಡ ನೀವು ಯು ಆರ್ ಅಸೋಸಿಯೇಟೆಡ್ ವಿತ್ ಫ್ರೆಂಡ್ಸ್ ಲೈಕ್ ರಾಜ್ ಅವ್ರ ಆಗಿರ್ಬೋದು, ರಕ್ಷಿತ್ ಅವ್ರ ಆಗಿರ್ಬೋದು. ದೇ ವೆರಿ ಸ್ಪಿರಿಚುವಲ್ ಪೀಪಲ್, ಈವನ್ ದೋ ದೇ ಡೋಂಟ್ ಕಾಲ್ ಇಟ್ ಸ್ಪಿರಿಚುವಾಲಿಟಿ, ಬಟ್ ಒಳಗಡೆ ಒಂದು ಅವೇಕನಿಂಗ್ ಇದೆ ಅವ್ರಿಗೆ. ಏನೋ ಒಂದು ಪಾತಲ್ಲಿ, ನಾಲೆಡ್ಜ್ ಪಾತಲ್ಲಿ ನಡೀತಾ ಇದಾರೆ. ಸೊ ನಿಮ್ಗೆ ಈ ತರದ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆ ತರದ್ ಏನಾದ್ರು ಆಗಿದ್ಯಾ, ಅಥವಾ ನೀವು ರಿಲಿಜಿಯಸ್ ಪರ್ಸನ್ ಸ್ಪಿರಿಚುವಲ್ ಪರ್ಸನ್ ಹೆಂಗೆ? ಐ ನಾಟ್ ರಿಲಿಜಿಯಸ್ ಪರ್ಸನ್, ನನ್ಗೆ ಹಂಗೆಲ್ಲ ಏನಿಲ್ಲ. ನನ್ಗೆ ಇನ್ಫ್ಯಾಕ್ಟ್ ಎಲ್ಲಿಗೆ ಹೋದ್ರು ನನ್ಗೆ ಐ ಫೀಲ್ ವೆರಿ, ಇವಾಗ ಚರ್ಚ್ಗೆ ಹೋದ್ರೆ ಐ ಫೀಲ್ ವೆರಿ ಏನೋ ನನ್ನ ಒನ್ ಆಫ್ ದೀಸ್ ಕ್ಯಾರೆಕ್ಟರ್ಸ್ ನ್ಯಾನ್ಸಿ ಪ್ಲೇ ಮಾಡಿದಾಗ ವಿ ಶಾಟ್ ಮೋಸ್ಟ್ ಆಫ್ ಇಟ್ ಇನ್ ಒನ್ ಚರ್ಚ್. ನನ್ಗೆ ತುಂಬಾ ಐ ಯೂಸ್ ಟು ಫೀಲ್ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಸುಮ್ನೆ ಒಂದೊಂದು ಗಾಡ್ಗೆ ಒಂದೊಂದು ರೂಪ ಕೊಟ್ಬಿಟ್ಟಿದೀವಿ. ಬಟ್ ದ ಎಮೋಷನ್ ದಟ್ ಯು ಫೀಲ್, ಅಲ್ಲೂ ಹೋದ್ರು ಅಪ್ಪ ದೇವರೇ ಕಾಪಾಡಪ್ಪ ಅಂತಾನೆ ಕೇಳ್ತಾ ಇರೋದು, ಯಾರಾದ್ರೂ ಆಗಿರಿ ಅಂತ. ಸೊ ದಟ್ ಇಸ್ something that I believe. So there's no, ಹಿಂಗೆ ಇರ್ಬೇಕು ದೇವರು, ಇದು ನಮ್ದೇ ಅನ್ನೋ ತರದ್ದೆಲ್ಲ ಏನಿಲ್ಲ. But spiritual, yes, ಅಂದ್ರೆ I started meditating very recently, like last year hange, because I saw Raj doing it. Now Sapta bandmele I saw Rakshit doing it. Then I was like, hengidu enu anta heldaga I asked Raj heng ಮಾಡ್ತಿದ್ದೀರಾ ಅಂತ. I experienced that, going to that space for a while, because I sat with him and then did that, and now I practice. And it feels really nice. Andre it's not like, what I'm understanding ivaga is it's not about cutting off all the things that is running in your head. It is about channeling it and living in that chaos, but still in a very sane way, peaceful way. So nanga adu I'm practicing that. Adu experience ಆಗ್ತಾ ಇದೆ ಕೂಡ, and I'm very happy about it. And in general ನಾನು ತುಂಬಾ restless soul. So ಈಗ ಏನೋ ಒಂದ್ 5% ಬಂದಿದ್ರು ಐ ಥಿಂಕ್ ಕಾಮ್ನೆಸ್ ಅದರಿಂದ ಬರ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದೀನಿ. ಸೊ ದಟ್ ಇಸ್ ಸಮಥಿಂಗ್ that has changed. And spiritually ನನಗೆ there is definitely with respect to art, ನಂಗೆ ಯಾವಾಗ್ಲೂ ಅನ್ಸೋದು there is that calling for me where I am supposed to I've given ಎಲ್ಲ ಕೊಟ್ಬಿಟ್ಟಿದ್ದಾರೆ ನನಗೆ ಯೂನಿವರ್ಸ್. ಇನ್ನು ಹಾಡ್ಬೋದು, ಓಕೆ ಹಾಡ್ತೀಯಾ, ಇದು ಅಂತ ಅದನ್ನ ಬೆಟರ್ ಮಾಡ್ಕೊಳ್ಳೋದು, ಅಂಡ್ ಅದ್ರ ಆ ಒಂದು ಪಾತಲ್ಲಿ ಹೋಗೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದನ್ನ ಬೆಸ್ಟ್ ವೇ ಅಲ್ಲಿ ಮಾಡ್ಬೇಕು ಅನ್ನೋದು ಯಾವಾಗ್ಲೂ ನನ್ನ ತಲೆಯಲ್ಲಿ. ಸೊ ದಿಸ್ ಇಸ್ ಮೈ ಪರ್ಪಸ್ ಅಂತ somehow I very strongly think, and I've always felt that. School days ಅಲ್ಲಿ, ಕಾಲೇಜ್ ಡೇಸ್ ಅಲ್ಲೂ I never took this as extra curriculars, ಕ್ಲಾಸ್ ಮಿಸ್ ಮಾಡ್ಬೋದು ಅದೆಲ್ಲ ಅಲ್ಲ. ನಾನು I always ತುಂಬಾ ಒಂಥರ ಪ್ಯಾಷನ್ ಜಾಸ್ತಿನೇ ಇತ್ತು ಈ ಕಡೆ ಎಲ್ಲ ಮಾಡ್ಬೇಕಾದ್ರೆ. ಇಟ್ಸ್ ಐದರ್ 0 or 100 ಆ ತರನೇ ಅಪ್ರೋಚ್ ಇತ್ತು. ಅಂಡ್ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ಐ ಕನ್ಸಿಡರ್ maybe this is spiritually my calling. Being an artist was my calling, so I make the best use of it until I exist. Another is something that I believe in. And otherwise, yeah, in general ಏನಾದ್ರೂ ಅನ್ಕೋಬೇಕು ಇಲ್ಲ ಏನೋ ಆಗ್ಬೇಕು ಅಂತ ಅಂದ್ರೆ ಪ್ಲೀಸ್ ಯಾರಾದ್ರೂ ಅಷ್ಟು ಜನ ಇದೀರಾ ಅಂತ ಹೇಳ್ತಾರಲ್ಲ, ಅಷ್ಟು ಜನ ಇದೀರಲ್ಲ, ಯಾರಾದ್ರೂ ನಡೆಸ್ಕೊಡಿ, ಬಟ್ ನಡೆಸ್ಕೊಡಿ ಅಂತ. ಐ ಜಸ್ಟ್ ಪುಟ್ ಇಟ್ ಔಟ್ ಇನ್ ದಿ ಯೂನಿವರ್ಸ್. ಸೊ ಗೊತ್ತಿಲ್ದೇನೋ ನಮ್ ಪ್ರಾಕ್ಟಿಸಸ್ ಅಂಡ್ ಬಿಲೀವ್ಸ್, ನಾವು ಈಗ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಒಂದ್ ಹೆಸರಿದೆ, ಎನರ್ಜೀಸ್ ಅಂತ ಒಂದ್ ಹೆಸರಿದೆ. ಬಟ್ ನಾನು ಐ ಆಲ್ವೇಸ್ ಡನ್ ಇಟ್. ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನಮ್ಮ ಆ ದೇವ್ರಿಗೆ ಮಾಡು, ಈ ದೇವ್ರಿಗೆ ಮಾಡು ಅಂದ್ರೆ ಅಯ್ಯೋ ಇನ್ನೊಂದ್ ದೇವ್ರು ಬಿಟ್ಬಿಟ್ಟಲ್ಲ ಅಂತ ಅನ್ಸೋದು ನನಗೆ. ಅವ್ರು ಬೇಜಾರ್ ಮಾಡ್ಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ ಅಂತ ಈ ಕ್ವಶನ್, ಅಮ್ಮ ಈ ತರ ಎಲ್ಲ ಕ್ವಶನ್ ಕೇಳ್ಬೇಡ ಬಾಂಚ್ಕೊಂಡಿರೋ ಅಂತ. ಸೊ ಅದ್ ಯಾವಾಗ್ಲೂ ಅನ್ಸೋದು. ಬಟ್ ದೆನ್ ಆಫ್ಟರ್ a certain point I started doing, okay, ಎಲ್ಲಾರು ಕಾಪಾಡಿಯಪ್ಪ ಈ ತರ ಕೇಳಕ್ ಶುರು ಮಾಡಿದೆ. ದೆನ್ ಇಟ್ ಬಿಕೇಮ್ ವೆರಿ ಜನರಲ್. ನಾನು ಪ್ರೇ ಮಾಡ್ಬೇಕಾದ್ರೂ ನಾನು ಐ ಡೋಂಟ್ ಥಿಂಕ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯಾವ್ದು ಹಾಕಿದ್ ನನಗೆ ನೆನಪೇ ಇಲ್ಲ. ಅಪ್ಪ ದೇವ್ರು ಎಲ್ಲರೂ ಚೆನ್ನಾಗಿತ್ತು. ನನಗೆ ಇನ್ ಜನರಲ್ ಹೆಂಗೆ ಇದು ಆಕ್ಚುಲಿ ತುಂಬಾ ಕ್ಲೀಶೇಡ್ ಅನ್ಸ್ಬೋದು, ಬಟ್ ನಾನು ಅದು ಯಾವಾಗ್ಲೂ ಇದೇ ಮಾಡೋದು. ಈಗ ಪ್ರೇ ಮಾಡ್ಬೇಕಾದ್ರು ಅಪ್ಪ ದೇವ್ರು ಎಲ್ಲರೂ ಚೆನ್ನಾಗಿರಪ್ಪ, ಇದೆಲ್ಲಾನು ಚೆನ್ನಾಗಿ ನೆರವೇರ್ಸು. ಫಿಲ್ಮ್ ಹೋದಾಗ್ಲೂ ನಾನು ಒಬ್ಳೆ ಆಕ್ಟಿಂಗ್ ಚೆನ್ನಾಗಿ ಮಾಡ್ಲಿ ಅಂತ ಅಲ್ಲ, ಎಲ್ಲಾನು ಚೆನ್ನಾಗಿ. ಸೊ ಅದ್ ಯಾಕೆ ಹೇಳ್ತೀನಿ ಅನ್ಕೊಳ್ತೀನಿ ಅಂದ್ರೆ, ಎಲ್ಲಾನು ಚೆನ್ನಾಗಿ ಹೋದ್ರೆ ನಮ್ಗೂನು ಅದರಿಂದ ಬೆನಿಫಿಟ್ ಸಿಗತ್ತಲ್ವಾ ಅಂತ. ಸೊ ಎಲ್ಲಾನು ಚೆನ್ನಾಗಿ ಹೋಗ್ಬೇಕು. ಯಾರೋ ಒಂದು ಒಬ್ರಿಗೇನೋ ಆಗಿ, ಯಾವ್ದೋ ಒಂದಕ್ಕೆ ಏನೋ ಆಗಿ, ನಾನೊಬ್ಳೆ ಚೆನ್ನಾಗಿದ್ರೆ ಹೌ ಇಸ್ ದಟ್ ನೈಸ್ ಅಂತ ಅವ್ರಿಗೆ ಹಂಗೆಲ್ಲ ಅನ್ಸುತ್ತೆ. ಸೊ ಯಾ, ಲೈಕ್ ದಟ್ ಐ ಥಿಂಕ್ a lot of philosophical stuff, without even knowing that I can get philosophical sometimes. ಬಟ್ ತುಂಬಾ ಒಂದ್ ಸ್ವಲ್ಪ ಈ ತರ ಎಲ್ಲ ಓವರ್ ಥಿಂಕ್ ಕೆಲವು ಸತಿ ಕುತ್ಕೊಂಡ್ ಮಾಡ್ತೀನಿ. ಅಂಡ್ ಯಾ, certain things sometimes ಆಕ್ಚುಲಿ ನಾವು ಬಾಯಲ್ಲಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾಗ್ಲೇ ಫಿಲಾಸಫಿ, ಸ್ಪಿರಿಚುಯಾಲಿಟಿ ಜಾಸ್ತಿ ಪ್ರಾಕ್ಟೀಸ್. ಹೌದು, ಆಕ್ಚುಲಿ ಹೇಳಿದ ತಕ್ಷಣ ಅದು ಡಿಸೆಕ್ಟಿಂಗ್ ಇಟ್, ಅವಾಗ ಓ ಕರೆಕ್ಟ್ ಅಂತ ಅನ್ಸುತ್ತೆ. ತುಂಬಾ ಥಿಂಕಿಂಗ್ ಅದ್ರೊಳಗಡೆ ಹೋಗ್ಬಾರ್ದು. ನಾನು ನನ್ ಫಿಲಾಸಫಿನೂ ಅಷ್ಟೇ,
ದೇವ್ರ ಮುಂದೆ ಹೋದಾಗ ಐ ಆಲ್ವೇಸ್ ಸೇ ಲೋಕ ಸಂಸ್ಥಾ ಸುಖಿನೋ ಭವ. ಎಲ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇಟ್ಸ್ ಅ ಕಮ್ಯುನಿಟಿ. ಅಂಡ್ ಸ್ಮಾಲ್ ಥಿಂಗ್ಸ್ ಅಂದ್ರೆ ಇದು ನೀವು ಕೇಳ್ತಿರೋದಕ್ಕೆ ನಾನು ಹೇಳ್ತಾ ಇದೀನಿ, ಇಲ್ಲ ಅಂದ್ರೆ ಹೇಳ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಇವಾಗ ಎಲ್ಲಾದ್ರೂ ಹೋಟೆಲ್ಗೆ ಹೋಗ್ಬಿಟ್ಟು ಸುಮ್ನೆ ಊಟ ಮಾಡ್ಕೊಂಡ್ ಬಂದ್ರು ಇಟ್ ಇಸ್ ಸೋ ಕ್ಯಾಶುವಲ್. ಸುಮ್ನೆ ಈಚೆ ಬರ್ತಾ ಅನ್ನದಾತ ಸುಖಿ ಭವ, ಯಾರಾದ್ರೂ ಹಾಕಿರ್ಲಿ ಅನ್ನ ಅಂತ. ಸೊ ದಿಸ್ ಇಸ್ ಜನರಲ್ ಒಂದ್ ಸ್ಟಫ್ ದಟ್ ನನ್ಗೆ ಗೊತ್ತಿಲ್ಲ ನಾನು ಅನ್ಕೊಳ್ಳೋದು. ಅಂಡ್ ಖುಷಿ ಆಗತ್ತೆ. ಅದರಿಂದ ಯಾರಿಗೋ ಗೊತ್ತಾಗ್ಬೇಕು ಅಂತ ಏನಿಲ್ಲ, ಬಟ್ ನನ್ ಮನ್ಸಲ್ಲಿ ಐ ವಿಶ್ ಗುಡ್ ಫಾರ್ ಸಮ್ ಒನ್ ಅಂತ. ನೀವ್ ಹೇಳ್ದಂಗೆ ಇವಾಗ ಎಲ್ಲದಕ್ಕೂ ಹೆಸರು ಕೊಟ್ಟಿದೀವಿ. ಗ್ರಾಟಿಟ್ಯೂಡ್, ಗ್ರಾಟಿಟ್ಯೂಡ್ ಅಂತ ಇಲ್ಲ ಅಂದ್ರೆ ಅನ್ಕೊಂಡ್ ಸುಮ್ನೆ ಬರ್ತಾರೆ. ಯಾರು ಊಟ ಹಾಕಿದ್ರು ಅವ್ರು ಚೆನ್ನಾಗಿರ್ಲಿ. ದಟ್ ಹ್ಯಾಡ್ ಟು ಬಿ ಯುವರ್ ಎವ್ರಿಡೇ ಪ್ರಾಕ್ಟೀಸ್. ಎಕ್ಸಾಕ್ಟ್ಲಿ, ಯಾ ಐ ನೋ. ಸೊ ನಾವು ಇದ್ರ ಬಗ್ಗೆ ಮಾತಾಡತ್ತೀವಿ. ಅಡಲ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಚೈತ್ರ, ಸಾಕಷ್ಟು ನಮ್ಮ ಮಿಲೇನಿಯಲ್ಸ್ಗಂತೂ ಮಿಲೇನಿಯಲ್ಸ್ ಅಂಡ್ ಜೆನ್ಸಿ ಅಟ್ಲೀಸ್ಟ್ ಸ್ವಲ್ಪ ಪರವಾಗಿಲ್ಲ. ಮಿಲೇನಿಯಲ್ಸ್ ವಿ ಆರ್ ಆಲ್ವೇಸ್ ಸ್ಟಕ್ ಬಿಟ್ವೀನ್ ದ 2 ಜನರೇಷನ್ಸ್. ಅಂದ್ರೆ ನಾವು ತುಂಬಾ ಪ್ರೋಗ್ರೆಸಿವ್ ಆಗೂ ಥಿಂಕ್ ಮಾಡೋದ್ ಕಷ್ಟ, ತುಂಬಾ ಹಿಂದೆ ಇದ್ದಿದ್ದಂತಹ ಥಿಂಕಿಂಗಿಗೂ ಅಡಾಪ್ಟ್ ಆಗೋದ್ ಕಷ್ಟ. ಸೊ ಈ ತರದ ಸಂದರ್ಭದಲ್ಲಿ ಅಡಲ್ಟಿಂಗು ಈಗ ತುಂಬಾ ಜನಕ್ಕೆ ಕಷ್ಟ ಆಗೋಗಿದೆ, ಎಸ್ಪೆಷಲಿ ಲೇಟ್ 20s ಅರ್ಲಿ 30s ಅಲ್ಲಿರೋರಿಗೆ. ಸೊ ನೀವ್ ಹೆಂಗೆ ಅದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತೀರಾ? ಈಗ so many things are influencing their lifestyle in general. Everybody has a phone. Everybody is seeing one thing or the other. And our value systems one reel ನೋಡಿದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಹೌದು, ಎಕ್ಸಾಕ್ಟ್ಲಿ. 5 things you should know in life. ಒಬ್ಬೊಂದು 5 things ಇದಿರುತ್ತೆ, ಇನ್ನೊಬ್ಬೊಂದು 5 things ಇನ್ನೊಂದು ಇರುತ್ತೆ. ಸೊ ನೀವ್ ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ 10 things I have to follow now to be a good better person ಅಂತ it becomes like that. So ನಾನ್ ಹೇಳೋದು ಐ ಥಿಂಕ್ ನಂದು ಇನ್ನೊಂದು ಏನಂದ್ರೆ ನಮ್ ಜನರೇಷನ್ ಇದೆಯಲ್ಲ, 90s ಕಿಡ್ಸ್, ಅವ್ರಿಗೆ ಆಕ್ಚುಲಿ ವ್ಯಾಲ್ಯೂ ಸಿಸ್ಟಮ್ಸ್ ಎಲ್ಲ ಒಂದ್ ಸ್ವಲ್ಪ ಪೇರೆಂಟ್ಸ್ ಚೆನ್ನಾಗಿ ಹೊಡಿಯೋದು ಗಿಡಿಯೋದೆಲ್ಲ ತಪ್ಪು. ಹಂಗೆಲ್ಲ ನಮ್ ಪೇರೆಂಟ್ಸ್ ಮಟ್ಟಕ್ಕೆಲ್ಲ ಹೊಡಿಬಾರ್ದು. ಹಂಗೆಲ್ಲ ನಮ್ಮನೇಲಿ ಹಂಗೆ ಕಣ್ಬಿಟ್ಟಿದ ತಕ್ಷಣ ನಮ್ಗೆ ಅರ್ಥ, ಅಯ್ಯೋ ಏನ್ ಮಾಡ್ಲಿ ಇವಾಗ ಎಲ್ಲ ಹೋಗಿ ಮಚ್ಚಿಟ್ಕೊಳ್ಳಿ ಅಂತ. ಈಗ ಏನು ಇಲ್ಲ, ಎಲ್ಲ ಎವ್ರಿಬಡಿ ಅವ್ರ ಮಕ್ಳ ಏನು ಹೇಳ್ತಾರೋ ಹಂಗ್ ಕೇಳೋ ಅಂತ ಒಂದು ಪರಿಸ್ಥಿತಿ. ಬಟ್ ನಮ್ ಜನರೇಷನ್ ಇನ್ನು ಬೆಟರ್ ಆಕ್ಚುಲಿ ನೋಡ್ಕೊಂಡ್ರೆ. ನಮ್ಗೆ ಆ ಕ್ರಿಟಿಕಲ್ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಗೊತ್ತಿತ್ತು. ಈಗ ಈ ಜನರೇಷನ್ ಅಡ್ಜಸ್ಟ್ ಆಗ್ತಾ ಇದೆ, ಹೆಂಗೋ ಈ ಮಿಲಿಯನಿಯಲ್ಸ್ ಹಿಂಗೆಲ್ಲ ಇದೆ. ಬಟ್ ಕಂಪ್ಲೇಂಟ್ ಅಂತೂ ಈ ಮಕ್ಳಿಗೆ ಏನಾಗಿದೆ ಅಂತೆಲ್ಲ ಹೇಳಂಗ್ ಆಗ್ಬಿಟ್ಟಿದೀವಿ. ಬಟ್ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಯು ಶುಡ್ ಬೆಳಿತಿರ್ಬೇಕಾದ್ರೆ ಇವಾಗ ನೀವು ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಯಾವ್ಯಾವ ಕಾಂಟೆಂಟ್, ಯಾವ್ಯಾವ ಜನ, ಯಾವ್ಯಾವ್ದನ್ನ ನೀವು ಕನ್ಸ್ಯೂಮ್ ಮಾಡ್ತಾ ಇದೀರಾ, ಯಾವ್ದನ್ನ ಅಫೆಕ್ಟ್ ಮಾಡಕ್ ಬಿಡ್ತಾ ಇದೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಸೆನ್ಸಿಟಿವ್ ಆದ್ರೂ ಇಟ್ ಇಸ್ ರಾಂಗ್. ಅಂದ್ರೆ ಲೈಕ್ ಪೀಪಲ್ ಸೇ ಯು ಹ್ಯಾವ್ ಟು ಗೆಟ್ ಹೆಲ್ಪ್ ಆಲ್ಸೋ. ಲೈಕ್ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಹ್ಯಾಂಡಲೇ ಮಾಡಕ್ ಆಗ್ತಲ್ಲ ಅನ್ನೋ ಸಿಚುವೇಶನ್ ಯಾವ್ದು ಇಲ್ಲ. ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ದೇರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ, ಹಂಗದು. ಸೊ ಐ ಥಿಂಕ್ ಅಡಲ್ಟಿಂಗ್ ಟೈಮ್ ಅಲ್ಲಿ ನಮ್ಗೆ ಫಸ್ಟ್ ನಮ್ ಕೋರ್ ವ್ಯಾಲ್ಯೂಸ್ ನಾವು ಸೆಟ್ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಇದನ್ನೇ ದಿಸ್ ಇಸ್ ವಾಟ್ ಐ ಆಮ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಬಿ. ಕರೆಕ್ಟ್. ಸೊ ಆಗ ನಿಮ್ ಪಾತ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಯಾವ್ದನ್ನ ಫಾಲೋ ಮಾಡ್ಬೇಕು, ಯಾವ್ದನ್ನ ಫಾಲೋ ಮಾಡ್ಬೇಕು, ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು. ಸೊ ಅದು ಅಲ್ಲ. ಫಾರ್ ಮೀ ಐ ಥಿಂಕ್ ಐ ವಾಸ್ ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ವರ್ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್. ವೇರ್ ನನ್ ಸಿಕ್ಕಿದ ಟೀಚರ್ಸ್ ಇರ್ಬೋದು, ಇಲ್ಲ ನನ್ನ ಪೇರೆಂಟಿಂಗ್ ಇರ್ಬೋದು, ಎಲ್ಲವೂ ನನ್ನನ್ನ ಒಂದ್ ಸರ್ಟನ್ ಪರ್ಸನ್ ಆಗಿ ಶೇಪ್ ಮಾಡ್ತು. ಸೊ ಅದಾದ್ಮೇಲೆ ನನ್ ಕೈಲಿತ್ತು ನಾನು ಯಾವ ಪರ್ಸನ್ ಆಗ್ತೀನಿ ಅಂತ. ನಾನು ಅದನ್ನ ಓಕೆ, ನನ್ಗೆ ಸಿಕ್ಕಾಬಡೆ ಫ್ರೀಡಮ್ ಇದೆ ಕಂಪೇರ್ಡ್ ಟು ವಾಟ್ ಪ್ರಾಬಬ್ಲಿ ಗರ್ಲ್ಸ್ ಫ್ರಮ್ ಇನ್ ಮೈ ಫ್ಯಾಮಿಲಿ ಹ್ಯಾಡ್. ಸೊ ಈ ಫ್ರೀಡಮ್ ನ ನಾನು ಇವಾಗ ಏನ್ ಹೇಳ್ತಾ ಇದೀನಿ, ನಾನು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಹೋಗ್ಬೇಕು ಅನ್ಕೊಂಡಿದ್ದೆ. ಸೊ ಈ ಫೀಲ್ಡ್ ಹೋಗ್ತೀನಿ ಅಂದ್ರೆ ಎಷ್ಟೊಂದ್ ಜನ ಬೇಡ ಅಂತ ಇದಾರೆ. ಬಟ್ ನಾನ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದೀನಿ, ನನ್ ಗೋಲ್ಸ್ ಅಂಡ್ ಏಮ್ಸ್ ಏನು, ನನಗೆ ಇದು ಒಂದು ಪ್ರೊಫೆಷನ್. ಐ ಹ್ಯಾವ್ ನೋ ಅದರ್ ಇಂಟೆನ್ಷನ್ಸ್. ಸೊ ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಐ ಓನ್ಲಿ ಡೂ ದಟ್ ಅಂಡ್ ಯು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್, ಬಿಕಾಸ್ ನಾನು ಯಾರು ಬ್ಯಾಕಿಂಗ್ ಇಲ್ಲ. ಕರೆಕ್ಟ್. ಸೊ ನಾನು ಒಂದ್ ಮಿಸ್ಟೇಕ್ ಮಾಡಿದ್ರೆ ದಟ್ ಇಸ್ ಲೈಕ್ 10 steps I go back. So all the decisions that I make have to be somewhat right and with right people also. ಸೊ ಸುಮ್ನೆ ನಾನು ಫಿಲ್ಮ್ಸ್ ಮಾಡ್ತಿದೀನಿ ಅಂತ ಯಾವ್ದೋ ರಿಲೀಸೇ ಆಗದಿರೋ ಟೀಮ್ಸ್ ಇಲ್ಲ ಫ್ಯಾಷನ್ ಇಲ್ದಿರೋ ಟೀಮ್ಸ್ಗೆ ಸುಮ್ನೆ ಹೋಗಿ ಸೇರ್ಕೊಂಡ್ರು ಅದು ರಾಂಗ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಓವರ್ ಎಕ್ಸ್ಪೆಕ್ಟೇಷನ್ಸ್. ನಾನು ಮಾಡೋ ಸಿನಿಮಾ ಎಲ್ಲ ಬ್ಲಾಕ್ ಬಸ್ಟರ್ ಫಿಲ್ಮ್ಸ್ ಅಲ್ಲೇ ಇರ್ತೀನಿ ನಾನು. ಎಲ್ಲ ಯಾವ್ದೋ ನನ್ಗೆ ಫಸ್ಟ್ ಟೈಮೇ ನನ್ಗೆ ರಕ್ಷಿತ್ ಶೆಟ್ಟಿ ಹೀರೋ ಆಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಆಕ್ಚುಲಿ ಆದಾಗ್ಲೂ ನಾನು ಅನ್ಕೊಂಡಿಲ್ಲ. ಇವಾಗ ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಮೈ ಕರಿಯರ್ ಹಿ ಇಸ್ ಲೈಕ್ ದ ಬಿಗ್ಗೆಸ್ಟ್ ಸ್ಟಾರ್ ಐ ವರ್ಕ್ ವಿತ್. ಸೊ ಆ ತರ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ದಟ್ ರಿಯಾಲಿಟಿ ಚೆಕ್ ಶುಡ್ ಆಲ್ವೇಸ್ ಬಿ ದೇರ್. ಸೊ ದಟ್ ಇಸ್ ವಿತ್ ರೆಸ್ಪೆಕ್ಟ್ ಪ್ರೊಫೆಷನಲ್ ಲೈಫ್. ಅಂಡ್ ವಿತ್ ರೆಸ್ಪೆಕ್ಟ್ ಟು ಪರ್ಸನಲ್ ಲೈಫ್, ಅಡಲ್ಟಿಂಗ್ ಟೈಮ್ ಅಲ್ಲಿ ಯು ಶುಡ್ ನೋ ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಗುಡ್ ಫಾರ್ ಯು. ಕರೆಕ್ಟ್. ಇನ್ ಫ್ರಮ್ ಆಫ್ ಕೋರ್ಸ್ ಈ ಗುಡ್ ಟಚ್ ಬ್ಯಾಡ್ ಟಚ್ ಇಂದ ಹಿಡಿದು ಯಾವ ತರ ಜನ ಯಾವ್ಯಾವ ತರ ಯೂಸ್ ಮಾಡ್ಕೋಬಹುದು, ಯಾವ್ಯಾವ ತರ ಮಾತಾಡ್ತಾರೆ ಅನ್ನೋದು ಓನ್ಲಿ ವೆನ್ ಯು ಮಿಂಗಲ್ ವಿತ್ ಅ ಲಾಟ್ ಆಫ್ ಪೀಪಲ್ ಯು ವಿಲ್ ರಿಯಲೈಸ್. ಹೌದು. ಸೊ ಯು ಹ್ಯಾವ್ ಟು ಕೀಪ್ ಸಚ್ ಪೀಪಲ್
at bay and make nice friends, good friends. Like I said, avagle conversation. So that is also important. Tumma events are responsible for good adulting. From agake ಒಂದು adult ಆಗಕ್ಕೂನು adulting phase ಅಲ್ಲೂನು. So it becomes very important, and especially at this point of time, everybody has a phone. Everybody is watching some content or the other. So ಯಾರನ್ನು ಮಾನಿಟರ್ ಮಾಡಕ್ಕಾಗಲ್ಲ. So this is everywhere is here. So ನಿಮ್ ಸೆಲ್ಫ್ ಕಾನ್ಸೆನ್ಸ್ ಹೆಂಗೆ ನೀವ್ ಟ್ರೂತ್ಫುಲ್ ಆಗಿರ್ತೀರಾ ತುಂಬಾ ಮ್ಯಾಟರ್ ಆಗತ್ತೆ. ಸೊ ಯಾರು ನೋಡ್ತಿಲ್ಲಪ್ಪ ಲೆಟ್ ಮಿ ವಾಚ್ ಫಾನ್ ಅಲ್ಲ, ಅವ್ರ ಫಾನ್ ನೋಡೋದು ತಪ್ಪು ಅಂತ ಹೇಳ್ತಲ್ಲ. ಬಟ್ ಇಫ್ ಯು ಕನ್ಸಿಡರ್ ಇಟ್ ಟು ಬಿ ರಾಂಗ್, you will not do it if no matter who's watching, who's not. Correct ಅಲ್ವಾ? ಸೊ ಹಂಗೆ ಯಾರು ನೋಡ್ತಾ ಇಲ್ಲ ಇದಕ್ಕೆ ಕದ್ಬಿಡೋಣ ಅಂತ ಹೇಳೋದು, ಯಾರು ನೋಡ್ತಾ ಇಲ್ಲ, ಯಾರು ಗೊತ್ತೂ ಆಗಲ್ಲ, ಬಟ್ ನಿಮ್ಗೇನು ಕಾನ್ಸೈನ್ಸ್. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓ ಮೈ ಗಾಡ್, ಹೋಗ್ತಾ ಹೋದ್ರೆ ಎಷ್ಟೊಂದು ಅಡಲ್ಟಿಂಗ್ ವಾಸ್ಟ್ ಟಾಪಿಕ್. ಸೊ ಯಾ ಲೈಕ್ ದಟ್. ಅಂದ್ರೆ ಈಗಿನ ಜನರೇಷನ್ ಅವ್ರಿಗೆ ಇನ್ನೊಂದು ಸಮಸ್ಯೆ ಏನಂದ್ರೆ ಟೂ ಮಚ್ ಇನ್ಫಾರ್ಮೇಶನ್. ಹೌದು, ಎಲ್ಲಾದ್ರ ಬಗ್ಗೆನೂ ತಿಳ್ಕೊಬೇಕು, ಎಲ್ಲಾವ್ದು ಗೊತ್ತಿರ್ಬೇಕು. ಅಂಡ್ ಸೋಷಿಯಲ್ ಮೀಡಿಯಾ ಪ್ರೆಷರ್ ಅಂತೂ ಸೋಷಿಯಲ್ ಮೀಡಿಯಾ ಪ್ರೆಷರ್ ಅಂತೂ ಹೆಂಗಾಗ್ಬಿಡಿದೆ ಅಂತಂದ್ರೆ, ರೀಲ್ಸ್ ಮಾಡದೇ ಇದ್ರೆ ಮನುಷ್ಯ ಅಲ್ಲ, ಇವ್ರು ವಿಡಿಯೋ ಮಾಡದೇ ಇದ್ರೆ ಮನುಷ್ಯ ಅಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಹೇಳ್ದಂಗೆ ವಿ ಹ್ಯಾವ್ ಟು ಮೇಕ್ ದ ರೈಟ್ ಚಾಯ್ಸಸ್. ಹಿಂಗೆ ಇರ್ಬೇಕು, ನನಗೆ ಯಾವ್ದು ಸರಿ ಅನ್ನೋ ದಾರಿನ ನಾವೇ ಪಿಕ್ ಮಾಡ್ಬೇಕು. Absolutely, and it becomes very very important. And everybody has an opinion about everybody. Everybody has an opinion about everybody. Yeah, rightly said. Mama, ಬಾರೆ. ನಿಮಗೆ ಭಯ? Hello. ಇಲ್ಲ ಬಾ, ನನಗೆ ಐ ಆಮ್ ನಾಟ್ ಸ್ಕೇರ್ಡ್. ಬಂಗಾರಿ ಬಾಯ್. ಹೆಲೋ. ಓ ನಮ್ಮ. ಹಾಯ್. ನನಗೆ ಈ ನಾಯಿಗಳನ್ನೆಲ್ಲ ಮುಟ್ಟೋದೆಲ್ಲ ರಾಜ್ ಮೀಟ್ ಮಾಡಿದ್ಮೇಲೆ ಸ್ವಲ್ಪ ಅಭ್ಯಾಸ ಆಗಿರೋದಾ? ಅಲ್ಲಿ ತನಕ ನಾನು ಹಿಂಗ್ ಕೂತ್ಕೊಳ್ಳೋ ಬಂಗಾರಿ ನೆಕ್ಕಿಯಲ್ಲೇ ಬಂಗಾರ ನನ್ನ. ಅದು ಒಂಥರ ಕ್ಯೂಟ್ ಆಗಿ ಬರ್ತಾರೆ. ಏನಮ್ಮ? ಓನು. You like dogs? You have dogs at home ಅಲ್ಲ? ಇತ್ತು ಒಂದು. ಓನಮ್ಮ. ಬಂಗಾರಿ. ಸೊ ಅಡಲ್ಟಿಂಗ್ ಬಗ್ಗೆ ಮಾತಾಡಿದ್ವಿ ನಾವು. ಅದೇ ಅದು ನಾವೇ ಪಿಕ್ ಮಾಡ್ಬೇಕಾಗಿರುವಂತ ಚಾಯ್ಸಸ್, ಏನು ಮಾಡಕ್ಕಾಗಲ್ಲ. ಅದು ಯಾರೋ ಒಬ್ರು ಬಂದು ಹೇಳಿದ್ರು ಫಾರ್ಮುಲಾ ಇಲ್ಲ, ಯಾವ್ದಕ್ಕೂ ಫಾರ್ಮುಲಾ ಇಲ್ಲ. ಅದನ್ನ ನೀವೇ ಚಾನಲೈಸ್ ಮಾಡ್ಕೊಂಡು ನೀವೇ ಅದನ್ನ ಫಿಗರ್ ಔಟ್ ಮಾಡ್ಬೇಕು. ಯಾವ್ದಕ್ಕೂ ಯಾವ್ದು ಬ್ಲೂ ಪ್ರಿಂಟ್ ಇಲ್ಲ, ಫಾರ್ಮುಲಾ ಇಲ್ವೇ ಇಲ್ಲ. ಕಸ್ಟಮೈಸೇಷನ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಯು ಹ್ಯಾವ್ ಟು ಕಸ್ಟಮೈಸ್ ಇಟ್ ಫಾರ್ ಯೋರ್ಸೆಲ್ಫ್. ಕರೆಕ್ಟ್. ಓಕೆ, ಸೊ ಚೈತ್ರ, ನೀವು ಆಕ್ಟಿಂಗ್ ಅಲ್ಲಿ ಇಟ್ಸ್ ಯೋರ್ ಫೇವ್ರೆಟ್ ಫೀಲ್ಡ್ ಅಂಡ್ ದಟ್ಸ್ ವಾಟ್ ಯು ಹ್ಯಾವ್ ಚೋಸನ್. ಸೊ ನಿಮ್ಗೆ ಆಕ್ಟಿಂಗ್ ಬಿಟ್ಟು ನಾನು ಇದ್ರಲ್ಲಿ ಎಕ್ಸೆಲ್ ಆಗ್ಬೋದು ಅನ್ನೋ ಇನ್ನೊಂದು ಕ್ಷೇತ್ರ ಇದೆ? ಸಿಂಗಿಂಗು ಬೇಡ, ಸಿಂಗಿಂಗ್ ಅಫ್ಕೋರ್ಸ್ ನೀವು ಆಲ್ರೆಡಿ ಮಾಡಿದಿರಾ, ಪ್ರೂವನ್. ಸೊ ಆಕ್ಟಿಂಗು ಸಿಂಗಿಂಗ್ ಬಿಟ್ಟು ಇನ್ನೊಂದು ಕ್ಷೇತ್ರ ನಾನು ಆಯ್ಕೆ ಮಾಡ್ಕೋಬಹುದು ನನ್ನ ಕರಿಯರ್ ಆಗಿ ಅನ್ನೋದಾದ್ರೆ ಯಾವ್ದಾದ್ರು ಇದೆಯಾ? ನಂಗೆ ಬ್ಯಾಕ್ ದೆನ್ ಕಾಲೇಜಲ್ಲಿ ಐ ಲವ್ಡ್ ಮಾರ್ಕೆಟಿಂಗ್ ಫಾರ್ ಸಮ್ ರೀಸನ್. ಐ ವಾಂಟೆಡ್ ಟು, ಅಂದ್ರೆ ಐ ಲೈಕ್ ಟು ಬಿ ಅರೌಂಡ್ ಪೀಪಲ್ ಅಂಡ್ ಮ್ಯಾನೇಜ್ ಸ್ಟಫ್. ಸೊ ಐ ಥಿಂಕ್ ಆ ವಿಷಯದಲ್ಲಿ ಪ್ರಾಬಬ್ಲಿ ಅ ಪೀಪಲ್ಸ್ ಪರ್ಸನ್. ಸೊ ಹಂಗೆ ಈ ತರ ಮ್ಯಾನೇಜ್ಮೆಂಟ್ ಆ ತರದ್ದು ಪ್ರಾಬಬ್ಲಿ ಐ ವುಡ್. ಈಗಲೂ ಐ ಥಿಂಕ್ some if someone says ಇವೆರಡು ಅಲ್ಲದೆ ಬೇರೆ ಏನ್ ಜಾಬ್ ಮಾಡ್ತಾ ಇದ್ರಿ ಅಂದ್ರೆ ಐ ವುಡ್ ಹ್ಯಾವ್ ಬೀನ್ ಸಮ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ಆರ್ ಆ ತರ ಇನ್ ಫಿಲ್ಮ್ ಫೀಲ್ಡ್ ಓನ್ಲಿ ಆ ತರದ್ದು ಅನ್ಸುತ್ತೆ. ಸೊ ಬೇಸಿಕ್ಲಿ ಮೀಡಿಯಾಲಿ ಇರ್ಬೇಕು, ಬಟ್ ಏನೋ ಅದ್ ಮಾಡ್ತಾ ಇರ್ಬೇಕು. ಓಕೆ, ಬಟ್ ಈ ಒಂದು ಫೀಲ್ಡ್ ನಾನು ತುಂಬಾ ಸ್ಟ್ರಗಲ್ ಮಾಡ್ತೀನಿ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ, ಅಥವಾ ನಾನು ಈ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರಗಲ್ ಮಾಡ್ತೀನಿ ಅನ್ನೋದಾದ್ರೆ ಯಾವ್ದು? ಅದರದ್ದು ಎಷ್ಟೊಂದಿದೆ. ಯಾವ್ದು ಈ ಆಕ್ಟಿಂಗು ಏನ್ ಗೊತ್ತಿಲ್ಲ ನನ್ಗೆ. ಆಬ್ವಿಯಸ್ಲಿ ಇವಾಗ ಅದರಲ್ಲೂ ಸ್ಟ್ರಗಲ್ ಮಾಡ್ತೇನೆ. ಪ್ರತಿ ಸರ್ತಿ ಏನಪ್ಪಾ ಮಾಡೋದು ಅಂತ ಟೆನ್ಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಸಿಂಗಿಂಗು ಅಷ್ಟೇ, ನಾನು ಎಷ್ಟು ನರ್ವಸ್ ಆಗ್ತೀನಿ ಪ್ರತಿ ಸರ್ತಿ. ಅಂದ್ರೆ ಐ ವಾಂಟ್ ಟು ಸಿಂಗ್ ಆಲ್ ಜಾನರ್ಸ್, ಬಟ್ ನನ್ಗೆ ದೇರ್ ಇಸ್ ಸರ್ಟನ್ ಲಿಮಿಟೇಷನ್ಸ್ ಫಾರ್ ಅ ಸಿಂಗರ್. ಸೊ ನಿಮ್ ಪ್ಲಸ್ ಪಾಯಿಂಟ್ಸ್ ಬೇರೆ ಇರುತ್ತೆ. ಅದೆಲ್ಲ ಇರುವಾಗ ಐ ವಿಶ್ ಐ ಕುಡ್ ಸಿಂಗ್ ದಟ್ ಲೈಕ್ ದಟ್, ಬಟ್ ಏನ್ ಮಾಡೋದು ಅಂತ. ಆಬ್ವಿಯಸ್ಲಿ ನಾನ್ ಹಾಡೋದು ಬೇರೆಯವ್ರಿಗೆ ಹಂಗೆ ಅನ್ಸ್ತಾ ಇರ್ಬೋದು, ಬಟ್ ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ವಾ. ಸೊ ನನ್ಗೆ ಇವಾಗ ಸ್ಟ್ರಗಲ್ ಮಾಡ್ತಿರೋದು ಕರೆಂಟ್ ಸಿಚುವೇಶನ್ ಸಿಂಗಿಂಗ್ ಅಂಡ್ ಆಕ್ಟಿಂಗ್. ಅದ್ ಬಿಟ್ರೆ ನನ್ಗೆ ಪ್ರೊಫೆಷನ್ ಅಂತ, ಬಿಕಾಸ್ ಐ ಆಮ್ ನಾಟ್ ಥಾಟ್ ಆಫ್ ಬೇರೆ ಪ್ರೊಫೆಷನ್ ಅದರ್ ದೆನ್ ದಿಸ್, ಅದೇನು ಇಲ್ಲ. ಬಟ್ ಪರ್ಸನಲಿ ನಂಗೆ ಪೇಷನ್ಸ್ ಇಸ್ ಸಮಥಿಂಗ್ ದಟ್ ಐ ಆಮ್ ಅ ವೆರಿ ರೆಸ್ಟ್ಲೆಸ್ ಪರ್ಸನ್. ನನ್ಗೆ ಇವಾಗ ಇದು ಮಾಡೋಣ ಅಂದ್ರೆ ಅವಾಗ್ಲೇ ಅದನ್ನ ಮಾಡ್ಬಿಡ್ಬೇಕು. ನನ್ ಅದು ಓಕೆ, ಇದಕ್ಕೊಂದು ಟೈಮ್ ತಗೊಳತ್ತೆ. ಇವಾಗ್ಲೇ ಸೇ ಒಂದ್ ಮರ ಬೆಳಿಬೇಕು ಇಲ್ಲಿ ಅಂತ ಅನ್ಕೊಳ್ಳೋಣ, ಅದು ಇಯರ್ಸ್ ಆಫ್ ಪ್ರಾಸೆಸ್ ಅಲ್ವಾ. ನನಗೆ ಮರ ಅಲ್ಲಿ ಬರ್ಬೇಕು ಆ ತರದ್ದು ಇವಾಗ್ಲೇ ಯಾಕೆ ಬರ್ತಾ ಇಲ್ಲ
ಹಂಗಿತ್ತು. ಈಗ ಸ್ವಲ್ಪ ಇಲ್ಲ, ಅದನ್ನ ನೆಟ್ಟು ಒಂದ್ ಸ್ವಲ್ಪ ಬೆಳಿಬೇಕು, ಅದಾದ್ಮೇಲೆ ಏನೋ ನೀರ್ ಹಾಕ್ತಾ ಇರ್ಬೇಕು ಅಂತ ಹಂಗೆ ಆ process ಗೆ ಬಂದಿದೀನಿ. ಇಲ್ಲ ಅಂದಿದ್ರೆ ಯಾಕೆ ಇದು ಇವಾಗ್ಲೇ ಆಗ್ತಾ ಇಲ್ಲ? Like I want to get this done now. Right. Like I'm that a task. I consider everything as tasks. ಎಷ್ಟೊಂದ್ ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಕಂಪ್ಲೇಂಟ್ ಮಾಡ್ತಾರೆ, ನಿಂಗೆ ಯಾಕೆ ಎಲ್ಲಾನು ಟಾಸ್ಕ್? ಟೇಕ್ ಲೈಫ್ ವೆರಿ ಈಸಿಲಿ, ಓಕೆ ಬ್ರೀತ್ ಸ್ವಲ್ಪ ಅಂತ. ಬಟ್ ನನ್ಗೆ ಇದ್ ಮುಗಿಸ್ಬಿಡೋಣ, ಇದ್ ಮುಗಿಸಿದ್ಮೇಲೆ ಇದಕ್ಕೆ ಹೋಗೋಣ, ಇದಾದ್ಮೇಲೆ ಇದ್ ಮಾಡೋಣ. ಸೊ ನನ್ಗೆ ಹಂಗೆ ಲೈಕ್ ಐ ಕನ್ಸಿಡರ್ ಲೈಫ್ ಆಸ್ ಟಾಸ್ಕ್. ಅದಾದ್ಮೇಲೆ ಯಾರೋ ನಂಗೆ ಬ್ರೌನಿ ಪಾಯಿಂಟ್ ಯಾರು ಕೊಡ್ತಾ ಇಲ್ಲ, ಬಟ್ ನಾನೇ ಅನ್ಕೊಳ್ಳೋದು ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ. ಸೊ ದಟ್ ಇಸ್ ಸಮಥಿಂಗ್ ಐಮ್ ವರ್ಕಿಂಗ್ ಆನ್. ಐ ರಿಯಲಿ ವಾಂಟ್ ಟು ಎಕ್ಸೆಲ್ ಅಟ್ ದಟ್. ಅಂಡ್ ಸ್ಲೋಲಿ ಬರ್ತಾ ಇದೆ, ನೋಡೋಣ ಎಲ್ಲಿ ರೀಚ್ ಆಗ್ತೀನಿ ಅಂತ. ಬಟ್ ಐ ಆಮ್ ಮಚ್ ಬೆಟರ್ ದೆನ್ ವೇರ್ ಐ ವಾಸ್ ವೆನ್ ಐ ವಾಸ್ ಇನ್ ಕಾಲೇಜ್ ಬ್ಯಾಕ್ ದೆನ್ ಪ್ರಾಬಬ್ಲಿ. ಅದು ಒನ್ ಥಿಂಗ್ ಐ ಕ್ಯಾನ್ ರಿಲೇಟ್ ಟು ದಿಸ್. ನನ್ಗೆ ಏನಾದ್ರು ಟ್ರಿಪ್ ಹೋಗ್ಬೇಕು ಅಂದ್ರೆ ಅದ್ ನನಗೆ ಟಾಸ್ಕ್, ಪ್ಯಾಕ್ ಮಾಡ್ಕೊಡೋದು ಒಂದು ಟಾಸ್ಕ್. ಆಮೇಲೆ ಮೈ ಸ್ಪಿರಿಟ್ ಅನಿಮಲ್, ನನ್ಗೆ ಯಾವಾಗ್ಲೂ ಹಂಗೆ ಅನ್ಸೋದು. ಸೊ ನಂಗ್ ಫ್ರೆಂಡ್ಸ್ ಬೈತಿರ್ತಾರೆ, ನೀನ್ ವೆಕೇಶನ್ ಹೋಗ್ತಾ ಇದೀಯಾ ಇಲ್ಲ ಕೆಲ್ಸ ಮಾಡಕ್ ಹೋಗ್ತಾ ಇದೀಯಾ? ನನ್ಗೆ ಹಿಂದಿನ ದಿನ ಎಲ್ಲ ಕರೆಕ್ಟ್ ಆಗಿ ಅದೆಲ್ಲ ಪ್ಯಾಕ್ ಆಗ್ಬೇಕು. ನಾಳೆ ಇಷ್ಟೊತ್ತಿಗೆ ಹೊಡ್ತೀವಿ ಅಂದ್ರೆ ನಾನು 2 ಗಂಟೆ 3 ಗಂಟೆ ಮುಂಚೆ ನಿದ್ದೆನೆ ಬರಲ್ಲ. ಐ ಶುಡಂಟ್ ಬಿ ಲೇಟ್ ಅಂತ. ನನಗೆ ಸುಮ್ನೆ ನೀವು ಕ್ಯಾಶುವಲ್ ಔಟಿಂಗ್ ಅಂತ ಕರೀರಿ, ಈ ಟೈಮ್ ಲೆಟ್ಸ್ ಮೀಟ್ ಅರೌಂಡ್ ದಿಸ್ 5 ಅಂತ ಹೇಳಿದ್ರೆ ನಾನು 5 ಐ ಆಮ್ ದೇರ್. ನನ್ಗೆ ಅದೊಂದು, ನನ್ಗೆ ನಾನ್ ಎಷ್ಟು ಪಂಕ್ಚುಯಲ್ ಅಂದ್ರೆ ಬೇರೆಯವ್ರು 5 ನಿಮಿಷ ಲೇಟ್ ಬಂದ್ರು ಯಾಕೆ ಇವ್ರು ಲೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಹ್ಯಾಪನ್ಸ್ ಅಂತ ಇವಾಗ ಅನ್ಕೊಳ್ತಾ ಇದೀನಿ. ಅಂದ್ರೆ ಟು ಕಾಮ್ ಮೈಸೆಲ್ಫ್. ಟು ಕಾಮ್ ಮೈಸೆಲ್ಫ್. ಇಲ್ಲ ಅಂದ್ರೆ ನನಗೆ ಸ್ಟ್ರೆಸ್ ಆಗತ್ತೆ. ಯಾಕೆ ನಿಜವಾಗ್ಲು ಯಾಕೆ ಹಿಂಗ್ ಮಾಡ್ತಾ ಇದಾರೆ, ನಾನ್ ಬಂದಿದ್ದೀನಲ್ಲ ಆತರ. ಆಮೇಲೆ ಅಟ್ಲೀಸ್ಟ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ಮೇಲಂತೂ ಯಾವ್ದು ಟೈಮ್ ಆಗಲ್ಲ ಅಂತ ನನ್ಗೆ. ಆದ್ರೂ ನಾನು ಹೋಗ್ತೀನಿ, ಅವ್ರು ಹೇಳಿ ಟೈಮ್ಗೆ ಹೋಗ್ತೀನಿ, 1 hour ವೇಟ್ ಮಾಡ್ತೀನಿ, ಅದು ಬೇರೆ ವಿಷಯ. ಬಟ್ ನನ್ಗೆ ಹೋಗ್ಬೇಕು, ನಾನ್ ಕರೆಕ್ಟ್ ಆಗಿ ನನ್ ಕೆಲಸ ಮುಗಿಸ್ಬೇಕು ಅನ್ನೋದು ತಲೆಯಲ್ಲಿ. ಓ ಗಾಡ್, ಅದೆಲ್ಲ ಇದೆ. ಆಮೇಲೆ ಅನ್ಕೊಂಡಿದ್ ಆಗ್ಬಿಡ್ಬೇಕಾಗ ಡ್ರೈವಿಂಗ್ ಕಲಿಬೇಕು, ನಾಳೆ ಅದೇ ಪ್ರಾಬ್ಲಮ್ ನಾ ಅನ್ಕೋಬಾರ್ದು. ಇಲ್ಲ ಅಂದ್ರೆ ನನ್ಗೆ ನನ್ ಮೇಲೆ ನನ್ ಪ್ರೆಷರು. ನಾನು ಯಾರು ಹೇಳಿರ್ತೀರಲ್ಲ, ನಾನ್ ನನ್ನ ತಮ್ಮಂಗೆ ಹೇಳ್ತೀನಿ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅಂತ. ಹಿಲ್ಸೆ ಓಕೆ ಕಲಿಯೋಣ, ಕಲಿಸ್ತೀನಿ ಅಂತ ಹೇಳ್ತಾನೆ. ನನಗೆ ನಾಳೆ ನಾನ್ ರೆಡಿ ಇರ್ತೀನಿ ಸ್ವಿಮ್ ಸೂಟ್ ಎಲ್ಲ ಎತ್ಕೊಂಡು. ನಾನ್ ಕ್ಯಾಶುವಲ್ ಆಗಿ ಕಲಿಯೋಣ ಅಂತ ಹೇಳಿದ ಕಣ, ನೀನ್ ಇವತ್ತು ಯಾಕೆ ಬಂದಿದ್ಯಾ ಅಂತ ಅವನು. ಸೊ ಐ ಡಿಡ್ ದಟ್. ಐ ವಾಂಟೆಡ್ ಟು ಲರ್ನ್ ಸ್ವಿಮ್ಮಿಂಗ್ ಲಾಸ್ಟ್ ವೀಕ್. ಐ ಲರ್ನ್ ಬೇಸಿಕ್ ಇವಾಗ ಆಲ್ಮೋಸ್ಟ್. ಈಗ ಸ್ವಿಮ್ಮರ್ ತರ ಅಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್ ಇವಾಗ ಸ್ವಿಮ್ಮಿಂಗ್. ಸೊ ದಟ್ಸ್ ಸಮಥಿಂಗ್ my personality is. So ಅದೇನು ಮಾಡಕಲ್ಲ, ಒಬ್ಬರ ಸ್ವಭಾವ ಅಂತ ಇರುತ್ತೆ, which is good sometimes and which is not, ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೌದು. ಆಕ್ಚುಲಿ ನನ್ ಮ್ಯೂಸಿಕ್ ಟೀಚರ್ ಒಂದ್ ಮಾತು ನಂಗೆ ಯಾವಾಗ್ಲೂ ಹೇಳೋರು, ಇನ್ನೊಬ್ರನ್ನ ಸೋಲಿಸ್ತೀನಿ ಅಂತ ಹೋಗ್ಬೇಡ, ನೀನ್ ಗೆಲ್ತೀಯ ಅಂತ ಹೋಗು. ಓ ಯಾ, ಮೈ ಡ್ಯಾಡ್ ಆಲ್ವೇಸ್ ಯೂಸ್ ಟು ಟೆಲ್. ಈಗ ನಾನು ಯಾವಾಗ ಮೈ ಡ್ಯಾಡ್ ಇಸ್ ಅ ಟೀಚರ್. ಸೊ ಪ್ರತಿ ಸರ್ತಿ ಏನಾದ್ರು ಮಾರ್ಕ್ಸ್ ಎಲ್ಲ ನನ್ ಅವ್ರ ಕರೆಕ್ಷನ್ ಎಲ್ಲ ಮಾಡಿದಾಗ ನನ್ನ ಫ್ರೆಂಡ್ಸ್ ಗೆಲ್ಲ 90 100 ಇಲ್ಲ 98 ಅದೆಲ್ಲ ಬಂದಿರೋದು. ನನಗೆ 95 96 ಹಂಗೆಲ್ಲ ಬಂದಾಗ ನಾನ್ ಅಂದ್ರೆ ಹೋಗ್ ವೆರಿ ಸ್ಟುಡಿಯೋಸ್ ಅಲ್ವಾ, ಅವ್ಳಿಗೆ ಯಾಕೆ ಅಷ್ಟು ಕೊಟ್ಟಿದ್ಯಾ, ಅವ್ಳು ನನ್ಗೆ ಯಾಕೆ ಇಷ್ಟು ಕಮ್ಮಿ ಇದೆ ಅಂದ್ರೆ ನಮ್ಮಪ್ಪ ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿ ಬರಿಬೇಕು ಅಂತ ಬರಿಬೇಕು. ಅವಳಿಗೆ ಎಷ್ಟು ಬಂದಿದೆ ನನ್ಗೂ ಅಷ್ಟೇ ಬರಬೇಕು ಅಂತ ಅಲ್ಲ. ಸೊ ನೀನ್ ಕರೆಕ್ಟ್ ಆಗಿ ಬರ್ದಿದ್ರೆ ನಿನ್ಗೂ ಮಾರ್ಕ್ಸ್ ಸಿಗೋದು ಅಂತ ಹೇಳ್ಬಿಟ್ಟು ನಿನಗೆ ಇದನ್ನ ತೋರಿಸ್ತಾ ಇರಲಿಲ್ಲ, ಬಟ್ ಅವಳಿಗೆ ಯಾಕೆ ಬಂದಿದೆ ತೋರಿಸ್ತೀನಿ ಬಾ ಅಂತ ಹೇಳಿ. ದೆನ್ ಹಿ ವುಡ್ ಸೇ ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಶಿ ಇಸ್ ರಿಟನ್, ದೀಸ್ ಆರ್ ದ ಒನ್ಸ್ ಯು ಹ್ಯಾವ್ ರಿಟನ್. ಸೊ ನೀನ್ ಬರದೇ ಇಲ್ದಾಗ ನೀನ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ನಂಗೆ ಅರ್ಥ ಆಗಿಲ್ಲ. ನೆಕ್ಸ್ಟ್ ಸರ್ತಿ ನೀನ್ ಬರಿ. It's not like it's easy to be partial to you because you're my daughter, but I don't want to do that. Life ಅಲ್ಲಿ ಎಲ್ಲವೂ ನಿನ್ಗೆ that is something that he has always told. ಇಲ್ಲಿ ನಾನು ಐ ಆಮ್ ಯುವರ್ ಟೀಚರ್, ಇಲ್ಲಿ ನಿನ್ನ ವಿಸಿಬಿಲಿಟಿ ನಿನ್ನ ವಿಸಿನಿಟಿ ಅಲ್ಲಿ ನಾನು ಇರ್ತೀನಿ. ಸೊ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಲೈಫ್ ಅಲ್ಲಿ ಯಾವಾಗ್ಲೂ ಹಂಗೆ ಯಾರು ನಿನಗೆ ಸ್ಪೂನ್ ಫೀಡ್ ಮಾಡಕ್ ಯಾರು ಬರಲ್ಲ. ಸೊ ಗೆಟ್ ಯೂಸ್ ಟು ದಿಸ್. ಸೊ ಕ್ಲಾಸಲ್ಲೂ ಅಷ್ಟೇ, ಯಾರಾದ್ರೂ ತಪ್ಪು ಮಾಡಿರ್ಲಿ, ಆ ತಪ್ಪಲ್ಲಿ ನಾನಿದ್ರೆ ನನಗ್ ಫಸ್ಟ್ ಬೈಯೋರು, ಅದಾದ್ಮೇಲೆ ಅವ್ರಿಗೆಲ್ಲ ಇವ್ರಿಗೆಲ್ಲ ಅನ್ಸೋದು ನಾವು ಮಾಡಿದ್ವಲ್ಲ ನಮಗ್ ಬೈದಿಲ್ಲ, ಚೈತ್ರನ್ ಮಾತ್ರ ಫಸ್ಟ್ ಬೈದ್ರು ಅಂತ. ಸೊ ನನ್ನಮ್ಮನು ಲೆಕ್ಚರರ್ ಆಗಿದ್ದವರು. ಸೊ ಈ ಮಾಸ್ತರರ ಮಕ್ಕಳು ಅಂತ ಒಂದು ಜಯಂತ್ ಕಾಕಿಣಿ ಅವ್ರದೊಂದು ಕತೆ ಇದೆ. ಅಂದ್ರೆ ಇವ್ರದ್ದೆಲ್ಲರದು ಇದೇ ಕತೆ ಅಂತ. ಆಕ್ಚುಲಿ ಅವ್ರಿಗೆ ಇದು ಫೇವರ್ ಮಾಡ್ತಾರೆ ಅನ್ಕೋತಾರೆ, ಉಲ್ಟಾ ಫಸ್ಟ್ ನನಗ್ ಬೈಯೋರು, ಇವ್ರಿಗೆಲ್ಲ ಸಿಂಪತಿ ಬರೋದು. ನಾವು ಅದೇ ಮಾಡಿದ್ವಿ, ಪಾಪ ಚೈತ್ರನ್ ಬೈದ್ಬಿಟ್ರು ಅಂತ. ಸೊ ಇಟ್ ವಾಸ್ ನೆವರ್ ಗಿವನ್ ಆ ಪ್ರಿವಿಲೇಜಸ್ ಯಾವಾಗ್ಲೂ ಸಿಗ್ಲಿಲ್ಲ. ಅಂಡ್ ಪಾರ್ಶಿಯಾಲಿಟಿ ಮಾಡಿಸ್ಕೊಂಡ್ಲಿಲ್ಲ. ಸೊ ಎಲ್ಲಾನು ಗೋ ಗೆಟ್ ಇಟ್. ಸೊ ಏನ್ ಕಮ್ಮಿ, ನೀನ್ ಹೋಗ್ ಮಾಡೋ. ನೀನ್ ಯಾರಾದ್ರೂ ಇವಾಗ ಲೆಟ್ಸ್ ಸೇ ಅಂಗಡಿಯಲ್ಲಿ ಯಾರೋ ಒಬ್ರು 5 ರೂಪಾಯಿ ವಾಪಸ್ ಕೊಟ್ಟಿಲ್ಲ, ನಾವು ಮಕ್ಳು ಅಂತ ಬಿಟ್ಬಿಟ್ರು ಅಂತ, ಅವ್ರು ಬಂದ್ಬಿಟ್ಟು ಸಪೋರ್ಟಿಗೆ ನಿಲ್ತಾ ಇರ್ಲಿಲ್ಲ. ಯಾಕೆ ಅಂತ ಕೇಳ್ತಿರ್ಲಿಲ್ಲ. ಹೋಗಿ ಕೇಳು ಯಾಕೆ ಅಂತ. They would come when we couldn't do it. ತುಂಬಾ ಚಿಕ್ಕ ವಯಸ್ಸು. I think all those small things that they have done,
ಈಗ ನನ್ಗೇನಾದ್ರು ಆದ್ರೆ ಐ ಕ್ಯಾನ್ ಗೋ ಆಸ್ಕ್, ಯಾಕೆ ನಾನೇ ಕೇಳ್ಬೋದು. ಸೊ ಆ ಒಂದು ಇಂಡಿಪೆಂಡೆನ್ಸಿ ಈಗ ಬಂದಿರೋದೇ ಬಿಕಾಸ್ ಆಫ್ ಆಲ್ ದಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ದೇವ್ ಡನ್. ಸೊ ಅದು ಎಲ್ಲ ಮ್ಯಾಟರ್ ಆಗುತ್ತೆ, ಆ ವ್ಯಾಲ್ಯೂಸ್ ಬಿಲ್ಡ್ ಆಗೋಕ್ಕೂ ಆ ನಿಜವಾಗ್ಲು. ಅಂಡ್ ದ ಪರ್ಸನ್ ಐ ಆಮ್ ಟುಡೇ, ಐ ನೋ ನಾನೇನು ತಪ್ಪು ಮಾಡಿಲ್ಲ ಅಂತ ಇದ್ದಾಗ ನನ್ಗೆ ಹೂ ಎವರ್ ನೀವ್ ಯಾರೇ ಬನ್ನಿ ನನ್ನ ಎದುರುಗಡೆ, ಐ ಕ್ಯಾನ್ ಟಾಕ್ ಟು ಯು ಅಂಡ್ ದೆನ್ ಟೆಲ್ ನೀವ್ ಮಾಡಿದ ತಪ್ಪು. ಬಿಕಾಸ್ ನನಗೆ ಗೊತ್ತು ಅಂಡ್ ನನ್ ಕಾನ್ಸಿಯಸ್ ತುಂಬಾ ಕ್ಲಿಯರ್ ಇದೆ, ಬಿಕಾಸ್ ನಾನು ಅದನ್ನ ಮಾಡಿಲ್ಲ, ಯುನೋ. ಅಂಡ್ ಯಾರಾದ್ರೂ ತಪ್ಪು ಹೇಳಿದ್ರು ನನ್ ಬಿಕಾಸ್ ಐ ನೋ ಐ ವಿಲ್ ನಾಟ್ ಡೂ ಇಟ್, ಐ ಕ್ಯಾನ್ ಈಸಿಲಿ ಟೆಲ್ ಅದನ್ನ ಮಾಡ್ಬೇಡಿ. ನಾನೇನಾದ್ರೂ ನಾನ್ ತಪ್ಪು ಮಾಡ್ತಾ ಇದ್ದೀನ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಬಿಕಾಸ್ ನಾನೇ ಅದನ್ನ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಹೇಳೋ ಅರ್ಹತೆ ನನ್ಗಿರಲ್ಲ. ಸೊ ಅದನ್ನ ನಾನು ಹೇಳಕ್ ಹೋಗಲ್ಲ. ಸೊ ಈ ಮೋಸ್ಟ್ ಆಫ್ ದ ಟೈಮ್ ಈ ಕಾಮೆಂಟಿಂಗ್ ಬಗ್ಗೆ ಎಲ್ಲ ಬಂದಾಗ ಹಂಗ್ ಹೇಳ್ಬಿಡ್ತೀರಾ, ಏನೋ ಯಾಕೆ ಹೇಳ್ತೀರಾ ಅಂತ ಹೇಳಿದಾಗ ನಾನ್ ಯಾರ ಬಗ್ಗೆನೂ ಹಂಗ್ ಮಾತಾಡ್ತಾ ಇಲ್ಲ. ಸೊ ನನಗೆ ರೈಟ್ಸ್ ಇದೆ ಟು ಟೆಲ್, ಮಾಡ್ಬೇಡಿ ಅದನ್ನ, ಅಟ್ ಲೀಸ್ಟ್ ಐ ಕ್ಯಾನ್ ಟೆಲ್ ಅಂತ. ಸೊ ಆಲ್ ಆಫ್ ದೀಸ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ಅದು ಚಿಕ್ಕ ವಯಸ್ಸಿಂದನೂ ತುಂಬಾ ಏನೋ ಸ್ಮಾಲ್ ಏನೋ ಹನಿ ಸೇರಿದ್ರೆ ಹಳ್ಳ ಅನ್ನೋ ತರ ಇದೆಲ್ಲಾನು ಆಡಪ್ ಆಗುತ್ತೆ. ಅಂಡ್ ದಟ್ ಇಸ್ ವಾಟ್ ಯುಲ್ ಬಿಕಮ್ ವೆನ್ ಯು ಗ್ರೋ ಅಪ್. ಕರೆಕ್ಟ್. ಸೊ ಆಕ್ಚುಲಿ ನೀವ್ ಹೇಳ್ತಾ ಇದ್ರಿ ಇದು ಏನಾದ್ರು ಮ್ಯಾನೇಜ್ಮೆಂಟ್ ಕೆಲಸ ಅದೆಲ್ಲ ಇಷ್ಟ ನಮ್ಗೆ ಅಂತ, ಬಟ್ ನಿಮ್ಗೆ ಇನ್ನೊಂದು ಮಾಡೋದಕ್ಕೂ ಇಷ್ಟ ಅಂತ ನಮ್ಗೆ ಇನ್ಫಾರ್ಮೇಶನ್ ಯಾರೋ ಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದ್ ಇನ್ಫಾರ್ಮೇಶನ್ ನಿಮಗ್ ಬೈಕ್ ರೈಡಿಂಗ್ ತುಂಬಾ ಇಷ್ಟ ಅಂತ. ಹೌದು, ನನ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಈ ಮಹಿರಾ ಸಿನಿಮಾ ಕಲ್ತ್ಬಿಟ್ನಾ, ಅದಾದ್ಮೇಲೆ ನನ್ಗೆ ಓಡ್ಸಕ್ಕೆ ಏನೋ ಇಷ್ಟ, ಭಯ. ಆಮೇಲೆ ಮನೇಲೂ ಅಷ್ಟೇ, ಬೇಡ ಓಡ್ಸೋದ್ ಬೇಡ ಅಂತ ಎಲ್ಲ ಒಂದ್ ಸ್ವಲ್ಪ ಹೇಳ್ತಾರ. ನನ್ಗೆ ಅದೊಂದು ಏನೋ ಯಾವಾಗ್ಲೂ ಸುಮ್ನೆ ಕಳ್ತನದಲ್ಲಾದ್ರೂ ತಗೊಂಡೋಗಿ ಓಡಿಸ್ಬಿಡೋಣ ಅಂತ ಯಾವಾಗ್ಲೂ ಅನ್ಸ್ತಾ ಇರುತ್ತೆ. ಬಟ್ ಬಿದ್ಗಿದ್ದು ಆಮೇಲೆ ಯಾಕೆ ಬೇಕು ಅಂತ ಐ ಸ್ಟಾಪ್. ಬಟ್ ತುಂಬಾ ಇಷ್ಟ ನನ್ಗೆ ಬೈಕ್ ರೈಡಿಂಗ್. ಆಮೇಲೆ ನಿಮ್ದು ನಂಗೆ ಆಕ್ಚುಲಿ ದೇರ್ ಇಸ್ ದಿಸ್ ಭೂಮಿ ಶೆಟ್ಟಿ ಆಕ್ಟ್ರೆಸ್ ಇದಾರಲ್ಲ, ಶಿ ಗೋಸ್ ಆನ್ ದೋಸ್ ಬೈಕ್ ರೈಡ್ಸ್. ಪೋಸ್ಟ್ ಮಾಡಿದಾಗೆಲ್ಲ ನನ್ಗೆ ವಾಟ್ ಇಫ್ ಐ ಕುಡ್ ಡೂ ದಿಸ್ ಅಂತೆಲ್ಲ ಅನ್ಸುತ್ತೆ. ಅದೆಲ್ಲ ಬಿಡಲ್ಲ, ಬಟ್ ಆತರ ಮಾಡ್ಬೇಕು ಅನ್ನೋ ಆಸೆ ಮಾಡ್ತೀನಿ ಅನ್ಸುತ್ತೆ ಒಂದಿನ, ಬಟ್ ಯಾವತ್ತಾದ್ರೂ. ಬಟ್ ಯಾ ಆಸೆ. ಇನ್ನೊಂದು ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ವೆನ್ ಚಾಯ್ ಕ್ಲಿಕ್ಸ್ ಅಂತ. ಸೊ ನಿಮಗೆ ಫೋಟೋಗ್ರಫಿನೂ ತುಂಬಾ ಇಷ್ಟ. ಅಂದ್ರೆ ಐ ನಾಟ್ ಅ ಪ್ರೊಫೆಷನಲ್. ನನ್ಗೆ ಈ IS ಅದು ಇದು ಶಟರ್ ಸ್ಪೀಡ್ ಅವೆಲ್ಲ ಏನ್ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಅರ್ಥ ಆಗಲ್ಲ ಅಂತಲ್ಲ, ನಾನು ಅದು ಗಮನ ಕೊಟ್ಟಿಲ್ಲ ಕಲಿಯೋದಕ್ಕೆ. ಮೋಸ್ಟ್ಲಿ ಐ ವಿಲ್. ಬಟ್ ಈಗ ಸದ್ಯಕ್ಕೆ ಫೋನ್ ಅಲ್ಲಿ ನನ್ಗೆ ಫ್ರೇಮಿಂಗ್ಸ್ ಇಷ್ಟ. ಆಮೇಲೆ ಯಾರೋ ಏನೋ ಒಂದ್ ನೋಡಿದ್ರೆ ಐ ಸಿ ಸಮ್ ಎಮೋಷನ್ಸ್ ಬಿಹೈಂಡ್ ಇಟ್. ಸೊ ನನ್ಗೆ ಅದನ್ನ ಹಂಗೆ ಕ್ಯಾಪ್ಚರ್ ಮಾಡಕ್ ಇಷ್ಟ. ಸೊ ನಾನು ಪಟ್ ಅಂತ ಈ ಕ್ಯಾಮ್ರಾ ಇಟ್ಕೊಂಡಿದ್ರೆ ಅದು ಸ್ವಲ್ಪ ಈ ಕ್ಯಾಮ್ರಾ ಇಟ್ಕೊಂಡು ಅದೆಲ್ಲ ಒಂದು ಪ್ರಾಸೆಸ್. ಫೋನ್ ಇದ್ರೆ ಪಟ್ ಅಂತ ಅಲ್ಲೇ ಕ್ಲಿಕ್ ಮಾಡ್ಬೋದು ಅಂತ. ಸೊ ಹಾಗಾಗಿ ನನ್ಗೆ ಹಂಗ್ ಸ್ಟಾರ್ಟ್ ಆಗಿದ್ದು. ಐ ಥಿಂಕ್ ಸಮ್ 3 years ಬ್ಯಾಕ್ ನನ್ಗೆ ಐ ಸ್ಟಾರ್ಟೆಡ್ ಡೂಯಿಂಗ್. ದೆನ್ ಐ ವಾಸ್ ಲೈಕ್, ನನ್ ಒಂದ್ ಇದೆಲ್ಲ ಸುಮ್ನೆ ಕಳ್ದೋಗತ್ತೆ, ಹಾಳಾಗೋ ಬದಲು ಎಷ್ಟ್ ಚೆನ್ನಾಗಿದೆ ನನಗ್ ನಾನ್ ನೋಡ್ಕೊಳಕ್ ಇರ್ಲಿ ಒಂದ್ ಪೇಜ್ ಅಂತ ಐ ಕ್ರಿಯೇಟೆಡ್ ಒನ್ ಪೇಜ್ ಅಂಡ್ ಸ್ಟಾರ್ಟೆಡ್ ಡಂಪಿಂಗ್ ದೋಸ್ ಇಮೇಜಸ್. ದಟ್ಸ್ ಹೌ ವಿ ಸ್ಟಾರ್ಟೆಡ್. ನೌ ಲೈಕ್ ಇವಾಗ ಇವೆಂಚುಲಿ ನನ್ಗೆ ಲೈಕ್ ದ ವೇ ಐ ಆಮ್ ಎಡಿಟಿಂಗ್, ದ ವೇ ಇವಾಗ ನಾನೇ ಫೋನ್ ಅಲ್ಲಿ ಲೈಟ್ ರೂಮ್ ಹಾಕೊಂಡು ಅಲ್ಲಿ ಒಂದೊಂದು ಏನೇನೋ ಮಾಡಿ ಆ ತರದೆಲ್ಲ ಕಲಿತಾ ಇದೀನಿ. ಸೊ ಅದೇ ನನ್ಗೆ ಒಂದ್ ಲರ್ನಿಂಗ್ ಒಂದು ಏನೋ ಹೊಸದೇನೋ ಕಲಿತಂಗೆ. ಅಂಡ್ ಯಾ ಐ ಲವ್ ಫೋಟೋಗ್ರಫಿ ಇನ್ ಜನರಲ್ ಲೈಕ್ ದಟ್. ಸೊ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಟು ಬೈ ಅ ಕ್ಯಾಮ್ರಾ ಸಮ್ ಡೇ ಅಂತ ಯೋಚನೆನೂ ಇದೆ. ಬಟ್ ಅಲ್ಲಿ ಹೋಗಕ್ಕೂ ಮುಂಚೆ ನಾನು ಸ್ವಲ್ಪ ಇದನ್ನ ಎಂಜಾಯ್ ಮಾಡೋಣ. ಇಟ್ಸ್ ನಾಟ್ ಅ ಪ್ರೆಷರ್. ಇದು ಮಾಡ್ತಿರೋದು ನನ್ ಖುಷಿಗೆ. ಇದರಿಂದ ಏನೋ ಮಾಡ್ಬೇಕು ಅದೆಲ್ಲ ಏನು ಇಲ್ದೇ ಇರೋದ್ರಿಂದ ನಾನು ಅಷ್ಟೆಲ್ಲ ಏನು ಯೋಚನೆ ಮಾಡಿಲ್ಲ. ಬಟ್ ಪ್ರಾಬಬ್ಲಿ ಒನ್ ಡೇ ಕ್ಯಾಮ್ರಾ ಹೆಂಗ್ ತೆಗಿಯೋದು ಆತರ ಅಂತ ಕಲಿತೀನೇನೋ, ನೋಡೋಣ. ಓಕೆ. ಸೊ ಇಷ್ಟೊತ್ತು ಲೈಫ್ ಬಗ್ಗೆ ಮಾತಾಡಿದ್ವಿ. ಮೊದಲನೇ ಸೆಗ್ಮೆಂಟ್ ಅಲ್ಲಿ ನಿಮ್ ಜಿಮ್ ಬಗ್ಗೆ ಮಾತಾಡಿದ್ವಿ. ಥರ್ಡ್ ಸೆಗ್ಮೆಂಟ್ ತುಂಬಾ ಸೀರಿಯಸ್ ಆಗಿರೋ ಸೆಗ್ಮೆಂಟ್ ಆದ್ರಿಂದ ಒಂದ್ ವಾಕ್ ತಗೊಂಡ್ ಮಾತಾಡೋಣ. ಸಹಿತ ಆಕ್ಟಿಂಗು ಮತ್ತೆ ಆಕ್ಟರ್ಸ್ ಬಿಸ್ನೆಸ್ ಅನ್ನೋದು ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿರುವಂತ ಒಂದ್ ವಿಷಯ. ಸೊ ಬಟ್ ನೀವು ಈ ನಿಮ್ ಪ್ಯಾಷನ್ ಅಂತ ಇದು ಚಾಯ್ಸ್ ಆಫ್ ಫೀಲ್ಡ್ ಮಾಡ್ಬಿಟ್ಟಿದೀರಾ. ಬಟ್ ಅಂತ ಸಮಯದಲ್ಲಿ ನೀವು ಅದಕ್ಕೆ ಕನೆಕ್ಟೆಡ್ ಆಗಿರೋದಕ್ಕೆ ಏನ್ ಎಫರ್ಟ್ಸ್ ಹಾಕ್ತೀರಾ? ಬಿಕಾಸ್ ಹೇಳಕ್ಕಾಗಲ್ಲ, ನಿಮ್ಗೆ ಇವತ್ತೊಂದು 10 ಸಿನಿಮಾ ಕೈಯಲ್ಲಿರುತ್ತೆ, ನಾಳೆ ಕಡಿಮೆ ಆಗ್ಬೋದು, ಇಲ್ಲ ತುಂಬಾ ಜಾಸ್ತಿ ಆಗ್ಬೋದು. ಇಟ್ಸ್ ಸೋ ಅನ್ಪ್ರಿಡಿಕ್ಟಬಲ್ ಯಾವಾಗ್ಲೂ. ಹೌ ಡು ಯು ಸ್ಟೇ ಟ್ರೂ ಟು ಯುವರ್ ಪ್ಯಾಷನ್ ಇನ್ ದ ಟೈಮ್ ಅಲ್ಲಿ? ಸಿ ಐ ಲವ್ ಆಕ್ಟಿಂಗ್. ನಾನು ಚಿಕ್ಕ ವಯಸ್ಸಿಂದನು ಇವನ್ ನನ್ನ 11th 12th ಅಲ್ಲೂ ವೆನ್ ಪೀಪಲ್ ಆಸ್ಕ್ ಐ ಸೆಡ್ ಐ ವಾಂಟ್ ಟು ಬಿ ಅನ್ ಆಕ್ಟರ್. ಆಮೇಲೆ ಐ ವಾಂಟೆಡ್ ಟು ಬಿ ಅ ಬಯೋಟೆಕ್ ಇಂಜಿನಿಯರ್ ಅಂತ ಹೇಳಿದೀನಿ. ಅದನ್ನ ಮಾಡಿದೆ. ಆಯ್ತಾ, ಐ ಬಿಕೇಮ್ ಅ ಬಯೋಟೆಕ್, ಐ ಫಿನಿಶ್ ಮೈ ಡಿಗ್ರಿ. ಅದಾದ್ಮೇಲೆ ಆಕ್ಟರ್ ಅನ್ನೋದು, ಫಿಲ್ಮ್ ಆಕ್ಟಿಂಗ್ ಅನ್ನೋದೆಲ್ಲ ಏನಿರ್ಲಿಲ್ಲ. ಅದಾಯ್ತು ಅಷ್ಟೇ. ನಾನು ಆಕ್ಟರ್ ಆಗ್ಬೇಕಂತ. ಸೊ ನಾನು ಯಾವಾಗ್ಲೂ ಹೇಳೋದು, ನನ್ನ ಬೀದಿ ನಾಟಕಕ್ಕೆ ಹಾಕಿ ನಾನು ಆಕ್ಟ್ ಮಾಡ್ತೀನಿ, ಆಡಿಟೋರಿಯಂ ಅಲ್ಲಿ ನಿಲ್ಸಿ ನಾನು ಆಕ್ಟ್ ಮಾಡ್ತೀನಿ, ಸಿನಿಮಾ ಕೊಡಿ ನಾನು ಆಕ್ಟ್ ಮಾಡ್ತೀನಿ, ಎಲ್ಲಿ ಮನೇಲಿ ಆಕ್ಟ್ ಮಾಡಿಸ್ತೀರಾ ಮನೇಲೂ ಆಕ್ಟ್ ಮಾಡ್ತೀನಿ. ಸೊ ಇದು ಒಂದು ಸೆಟ್ ಆದ್ಮೇಲೆ ನನ್ಗೆ ಐ ಡೋಂಟ್ ಹ್ಯಾವ್ ಸೊಸೈಟಿ ಪ್ರೆಷರ್ ಅಬೌಟ್ ಮೈ ಸ್ಟೇಟಸ್ ಆರ್ ವಾಟ್ ಐ ವಾಂಟ್ ಟು ಬಿ ಆರ್ ಮೈ ಇಮೇಜ್ ಆಫ್
ಏನೋ ನಾನ್ ಹೆಂಗಿರ್ಬೇಕು, ಜನರ ಕಣ್ಣಲ್ಲಿ ನಾನು ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ನಂಗೆ ಏನಿಲ್ಲ. ನಾನ್ ಹೇಗಿದ್ದೀನಿ ಅದನ್ನ ಜನ ನೋಡಿದ್ರೆ ದಟ್ ಇಸ್ ವಾಟ್ ಐ ವಾಂಟ್. ಅವ್ರು ಹೇಗ್ ಅನ್ಕೋತಾರೆ ಆತರ ನಾನ್ ಆಗ್ಬೇಕು ಅಂದ್ರೆ ಇಟ್ಸ್ ಅ ಪಪೆಟ್ ಶೋ. ಐ ಡೋಂಟ್ ವಾಂಟ್ ಟು ಬಿ ದಟ್ ಪರ್ಸನ್. ಸೊ ಆ ವಿಷಯದಲ್ಲಿ ಏನೋ ಇವತ್ ಫಿಲ್ಮ್ ವರ್ಕ್ ಆಗ್ತಾ ಇದೆಯಾ, ಗ್ರೇಟ್. ಏನೋ ಇಲ್ಲ ಅದಾದ್ಮೇಲೆ ಐ ಡೂ ಥಿಯೇಟರ್, ಅದು ಆಗ್ತಾ ಇಲ್ವಾ, ಐ ಡೂ ಸೀರಿಯಲ್ಸ್, ಅದು ಆಗ್ತಾ ಇಲ್ವಾ, ಐ ಡೂ ಬೀದಿ ನಾಟಕ, ಅದು ಆಗ್ತಾ ಇಲ್ವಾ, ಏನೋ ಒಂದ್ ಸ್ಕೂಲಲ್ಲಿ ಆಕ್ಟಿಂಗ್ ಟೀಚರ್ ಆದ್ರೂ ಆಗ್ತೀನಿ ಕೋರ್ಸ್ ಮಾಡ್ಕೊಂಡು. ಇದು ನಂದು ಅಪ್ರೋಚ್. ಸೊ ದಟ್ ವೇ ಯಾವತ್ತು ಆಕ್ಟಿಂಗ್ ಇಂದ ಅಂತೂ ದೂರ ಆಗಲ್ಲ ಏನೋ. ಬಟ್ ಆಲ್ಸೋ ಲೈಕ್ ಐ ಸೆಡ್ ಮೀಡಿಯಾ ನಂಗೆ ಇಷ್ಟ ಇರೋದ್ರಿಂದ ಪ್ರಾಬಬ್ಲಿ I might do ಅಕಸ್ಮಾತ್ in that case ಅಂತ ಒಂದು ಸಿಚುವೇಶನ್ ಬಂದು ನಾನು ಆಕ್ಟಿಂಗ್ ಮಾಡಕ್ ಆಗ್ತಲ್ಲ, ಏನ್ ಮಾಡೋದು ಅಂದ್ರೆ ಮೀಡಿಯಾಲ್ ಇರ್ತೀನಿ, ಬ್ಯಾಕ್ ಅಂಡ್ ಬಿಹೈಂಡ್ ದ ಕ್ಯಾಮ್ರಾ. I probably will be, like I said, I might be a production manager or I'll be in some channel. Adlunu with different educational qualification, you will get different roles alla. When if you are educated enough and you also know creative field ಅಲ್ಲಿ ಏನೇನ್ ಆಗುತ್ತೆ, ಗ್ರೇಟ್. ಅವ್ರಿಗೆ ಅದಕ್ಕಿಂತ ಕಾಂಬಿನೇಷನ್ ಏನ್ ಬೇಕು. ಸೊ ಅಪ್ಲಿಕೇಶನ್ ಜಾಸ್ತಿ ಇರುತ್ತಲ್ವಾ, ಸೊ ಪ್ರಾಬ್ಲಿ ದಟ್. ಸೊ ಅಂಡ್ ಪೀಪಲ್ ಸ್ಕಿಲ್ಸ್ ಇದೆ, ಪ್ರಾಬ್ಲಿ ಐ ಡು ಯೂಸ್ ಆಲ್ ಆಫ್ ದಿಸ್. ಒಟ್ನಲ್ಲಿ ಹಸ್ಕೊಂಡಂತೂ ಮಲ್ಕೊಳಲ್ಲ. ಸೊ ದಟ್ ಐ ಮೇಕ್ ಶೂರ್ ಐ ಡು ಸಮಥಿಂಗ್ ಅಬೌಟ್ ಇಟ್. ಸೊ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಬಂತು. ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಸಿನಿಮಾ ಬಗ್ಗೆ, ಬಟ್ ಅದು ಇಟ್ ಎಕ್ಸೀಡೆಡ್ ದಿ ಎಕ್ಸ್ಪೆಕ್ಟೇಷನ್ಸ್. ಅಂಡ್ ಎಲ್ಲಾ ಭಾಷೆಗಳಲ್ಲೂ ಜನ ಅದನ್ನ ನೋಡಿದ್ರು, ಮಾತಾಡಿದ್ರು. ಹೇಗೆ ಅನ್ನಿಸ್ತು ಚೈತ್ರ ದಿಸ್ ಕೈಂಡ್ ಆಫ್ ರೆಕಗ್ನಿಷನ್ ಆನ್ ಸಚ್ ಅ ಬಿಗ್ ಲೆವೆಲ್? The reception has been great. I'm not even kidding. ಇವಾಗ್ಲೂ ಪ್ರತಿ ದಿನ ಮಿನಿಮಮ್ 200-300 ಟ್ಯಾಗ್ಸ್ ಆಗತ್ತೆ. ಅಂಡ್ ದಟ್ ಈಸ್ ಇನ್ಸೇನ್. ಅಂದ್ರೆ ಹಿಂದಿಯಲ್ಲಿ ಬಂದ್ಮೇಲಂತೂ ಇನ್ನೂ ಏನೋ ಆಲ್ ನಾರ್ತ್ ಇಂದಾನು ಜಾಸ್ತಿ ರಿಸೆಪ್ಷನ್ ಚೆನ್ನಾಗಾಗಿದೆ. ಬಟ್ ಇಲ್ಲಿ ರಿಲೀಸ್ ಆದಾಗ ತೆಲುಗುಲಿರ್ಬೋದು, ತಮಿಳಲ್ಲಿರ್ಬೋದು, ಮಲಯಾಳಮಲ್ಲಿ ಕೂಡ ಎಷ್ಟು ಆ ರೀಲ್ಸ್ ಕಟ್ ಮಾಡಿ ಅವ್ರು ಹಾಕದೇನೆ ಅಷ್ಟೊಂದು ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡಕ್ ಆಗಲ್ಲ ಅಂತ ಇವಾಗಂತೂ ನಾನು ಸ್ಟಾಪೇ ಮಾಡ್ಬಿಡಿನಿ. ಸೊ ಐ ಕೀಪ್ ಜಸ್ಟ್ ಲೈಕಿಂಗ್. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಲೈಕ್ ಮಾಡ್ಕೊಂಡಿರೋದು. ಬಟ್ ಇಟ್ಸ್ ಇಂಪಾರ್ಟೆಂಟ್ ದ ಲವ್ ದಟ್ ದೇ ಗೇವ್ ಅಲ್ವಾ. ಅಂಡ್ ಎಸ್ಪೆಷಲಿ ನಾನು ಯಾವಾಗ್ಲೂ ಅನ್ಕೊಂಡಿದ್ದು ಸೈಡ್ ಎ ರುಕ್ಮಿಣಿ ಅವ್ರದ್ದು ಮತ್ತೆ ಅವ್ರದ್ದು ಲವ್ ಸ್ಟೋರಿ ನೋಡಿದ್ದಾರೆ, ಸೈಡ್ ಬಿ ಅಲ್ಲಿ ದಿಸ್ ಲೇಡಿ ಇಸ್ ಕಮಿಂಗ್. ಆಕ್ಚುಲಿ ಹಂಗೂ ಇತ್ತು, ವಾಟ್ ಇಸ್ ದಿಸ್ ಗರ್ಲ್ ಕಮಿಂಗ್ ಡೂಯಿಂಗ್, ಆ ತರ ಎಲ್ಲ ಒಂದಷ್ಟು ಕಮೆಂಟ್ಸ್. ನಾನು ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದಾರೆ, ಹಂಗಾರೆ ನನ್ನ ಕ್ಯಾರೆಕ್ಟರ್ ಇಷ್ಟಪಡಲ್ಲ ಇವರು ಅಂತೆಲ್ಲ ಅನ್ಕೊಂಡು. ದೆನ್ ಲೇಟು ಫಿಲ್ಮ್ ಬಂದ್ಮೇಲೆ ದ ಲವ್ ದಟ್ ಸುರಭಿ ಹ್ಯಾಡ್, ಐ ಆಮ್ ಸೋ ಗ್ರೇಟ್ಫುಲ್. ಅಂಡ್ ಇದು ನನ್ಗೆ ಆ ವಿಸಿಬಿಲಿಟಿ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಕೊಟ್ಟಿದೆ. ಅಂಡ್ ನನ್ಗೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ ಕ್ಯಾರೆಕ್ಟರ್ ಅಂಡ್ ಆ ಜನ ಅದನ್ನ ರಿಸೀವ್ ಮಾಡಿದ ರೀತಿ. ಬಿಕಾಸ್ ಬೇರೆ ಬೇರೆ ಭಾಷೆಗಳಲ್ಲಿ ಈಗ ನಾನು ಐ ಸೈನ್ಡ್ 2 ತಮಿಳ್ ಫಿಲ್ಮ್ಸ್, ಮಲಯಾಳಂ ಸ್ಕ್ರಿಪ್ಟ್ಸ್ ಬರ್ತಾ ಇದೆ ನನಗೆ, ತೆಲುಗುಲ್ಗೆ ನನ್ನ ಕೇಳ್ತಾ ಇದಾರೆ ಅಂದ್ರೆ ಐ ಮೀನ್ ಅಫ್ಕೋರ್ಸ್ ದೇ ಪ್ರಾಬಬ್ಲಿ ಇಂಡಸ್ಟ್ರಿ ಅವ್ರಿಗೆ ಯಾರೋ ಒಬ್ರಿಗೆ ಗೊತ್ತಿತ್ತೇನೋ, ಬಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ಬಿಗ್ ಸ್ಕೇಲ್ ಪ್ರಾಜೆಕ್ಟ್ ಒಂದೊಂದ್ಸರ್ತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ದ ವಿಸಿಬಿಲಿಟಿ ಬಿಕಮ್ಸ್ ಮೋರ್. ಅಂಡ್ ಅದು ಖಂಡಿತ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಅನ್ನೋದು. ಬಿಕಾಸ್ ಇಟ್ಸ್ ಜಸ್ಟ್ ನಾಟ್ ಅ ಬಿಗ್ ಪ್ರಾಜೆಕ್ಟ್ ಬಟ್ ಆಲ್ಸೋ ಅ ಗುಡ್ ಪ್ರಾಜೆಕ್ಟ್. ಕರೆಕ್ಟ್. ಈ ತೆಲುಗು, ತಮಿಳ್ ಮತ್ತೆ ಮಲಯಾಳಂ ಅಲ್ಲಿ ಸಪ್ತ ಡಬ್ ಆಯ್ತು. ಅದ್ರಲ್ಲಿ ನಿಮ್ ವಾಯ್ಸ್ ನಿಮ್ಗೆ ಇಷ್ಟ ಆಯ್ತಾ ಡಬ್ಬಿಂಗ್ ಮಾಡಿರೋದು? ಹೆಂಗ್ ಅನ್ನಿಸ್ತು ನಿಮ್ಗೆ? ಇಟ್ಸ್ ವೆರಿ ವಿಯರ್ಡ್ ಟು ಸೀ ಮೈ ಸೆಲ್ಫ್. ಬೇರೆ ವಾಯ್ಸ್ ಅಲ್ಲಿ ಕನೆಕ್ಟ್ ಆಗದ್ ನನಗ್ ಕಷ್ಟ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನನಗೆ ಅಯ್ಯೋ ಇದೇನಪ್ಪ ಇದು ಅಂತ ಅನ್ಸುತ್ತೆ. ಹಿಂದಿ ನಾನೇ ಡಬ್ ಮಾಡಿದೆ, ನನ್ ಕೈಲಿ ಮಾಡಿಸಿದ್ರು. ನಾನ್ ಹಿಂದಿ ನನ್ ಬರಲ್ಲ ಅಂತ ಹೇಳಿ ನನ್ ಕೈಲೇ ಮಾಡಿಸ್ಬಿಟ್ರು, ಅದು ಓಕೆ. ಬಟ್ ಬೇರೆದೆಲ್ಲ ನನ್ಗೆ ಐ ವಿಶ್ ಐ ಕುಡ್ ಹವ್ ಡನ್ ಇಟ್ ಅಂತ. ಬಟ್ ಇನ್ ದ ಕಮಿಂಗ್ ಡೇಸ್ ಐ ವಿಲ್ ಮೇಕ್ ಶೂರ್ ಐ ಲರ್ನ್ ದ ಲ್ಯಾಂಗ್ವೇಜಸ್ ದಟ್ ಐ ಆಮ್ ಆಕ್ಟಿಂಗ್ ಇನ್. ನೋಡೋಣ if I can do that. But ಇವಾಗ ಸ್ವಲ್ಪ weird ಅನ್ಸುತ್ತೆ, but they've done a good job actually, compared to all that. But ನಂದೇ ವಾಯ್ಸ್ ಇದ್ರೆ ಇನ್ನೊಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ನನ್ ಕಡೆಯಿಂದ ಇರ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಸೊ ಸಪ್ತ ಬಗ್ಗೆ ಮಾತಾಡ್ತೀವಿ. ಸಪ್ತ ಅದು ಒಂದು ಹಾಡಿನ ಒಂದೆರಡು ಸಾಲುಗಳನ್ನ ನೀವ್ ಹಾಡ್ಬೇಕು, ನೀವ್ ಚೆನ್ನಾಗಿ ಹಾಡ್ತೀರಾ. ನೀವು ಸಿಂಗರು, ನಾನು ಸಿಂಗರು, ಹಾಡ್ಬಿಡೋಣ. ನಿಮ್ ಯಾವ ಹಾಡು ಇಷ್ಟ ಸಪ್ತ ಅಲ್ಲಿ? ನನಗೆ ಎಲ್ಲಾ ಸಾಂಗ್ಸು ಇಷ್ಟ. ನಂಗೆ ಚರಣ್ ಅಂದ್ರೇನೆ ತುಂಬಾ ಇಷ್ಟ, ಅವ್ರ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಬಟ್ ಒಲವೇ ಒಲವೇ something everybody loves. Oh yes, ರುಕ್ಮಿಣಿ ಅವ್ರ ಸಾಂಗ್ ಅದು. ರುಕ್ಮಿಣಿ ಅವ್ರ ಆಮೇಲೆ ಶ್ರೀಲಕ್ಷ್ಮಿ ಬೆಲ್ಮಣ್ಣ ಅವರು ಹಾಡಿರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಲವ್ಲಿ ವಾಯ್ಸ್, ಲವ್ಲಿ ಸಿಂಗಿಂಗ್. ಹೌದು. ಸೊ ವಿಲ್ ಸಿಂಗ್ ದಟ್? ಖಂಡಿತ. ತಂಗಾಳಿಯ ಆಲಾಪರೆ ತಿಸು ಮಾತಿನ ಶೃಂಗಾರವೇ
ಆಕಾಶದಾಚೆ ನನವಿಲಾಗಿದೆ ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ ಮನದಾಳದಿ ಗುನುಗೋ ಸಿಹಿಯಾದ ಸ್ವರದ ಈ ನನ್ನ ಹಾಡಿನ ಶ್ರುತಿ ನೀನೇ ಅಲ್ಲವೇ ಒಲವೇ 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 ಈ ನದಿಗೆ ಕಡಲಾಗಿರುವೆ ಒಲವೇ 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 ನನ್ನೀ ಜೀವಾನಿ ಮುಡಿಪಾಗಿರುವೆ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಸೊ ಇಂಟರ್ವ್ಯೂ ಜೊತೆ ಹಾಡು ಹಾಡಿಸ್ಬಿಟ್ರು. ಎಸ್. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ನಾವು ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂತ ನೋಡ್ತಿರ್ತೀವಿ. ನಿಮಗ್ ಸಿನಿಮಾದಲ್ಲಿ ಈ ಸಿನಿಮಾ ಗ್ರೀನ್ ಫ್ಲಾಗ್ ಸಿನಿಮಾ ಅಪ್ಪ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ತರ ಆದ್ರೆ ಆ ಗ್ರೀನ್ ಫ್ಲಾಗ್ಸ್ ಯಾವ್ದಾವ್ದು ಸಿನಿಮಾ ಅಲ್ಲಿ? ಒಂದು the story line, what they're trying to say, ಅದು ಏನೋ ಸ್ಟ್ರಾಂಗ್ ಸಖತ್ತಾಗಿದೆ, ಇದು ವೆರಿ ಯುನೀಕ್ ಆಗಿದೆ, ಎಲ್ಲೂ ಕೇಳಿಲ್ಲಪ್ಪ ನೋಡೇ ಇಲ್ಲ ಅನ್ನೋದು ಒಂದು. ಅದಾದ್ಮೇಲೆ ಸಿನಿಮಾಟೋಗ್ರಫಿ, ದ ಮೊಮೆಂಟ್ ಯು ಸಿ ಆ ಫ್ರೇಮ್ಸ್ ಹೆಂಗ್ ಇಟ್ಟಿದ್ದಾರೆ. ಒಂದೊಂದ್ಸರ್ತಿ ಬ್ಯಾಡ್ ಫಿಲ್ಮ್ಸ್ ಇರುತ್ತೆ ಸ್ಟೋರಿ ವೈಸ್, ಬಟ್ ಈ ಕ್ವಾಲಿಟಿ ಆಫ್ ಮೇಕಿಂಗ್ ಇರುತ್ತಲ್ಲ, ದಟ್ ಈಸ್ ಓಕೆ, ಒನ್ ಟೈಮ್ ವಿನ್ನರ್ಸ್ ನನ್ಗೆ. ವಿತ್ ರೆಸ್ಪೆಕ್ಟ್ ಟು ಮೀ, ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ನನಗೆ ಸಿನಿಮಾಟೋಗ್ರಫಿ ಒಂದು. ಅದಾದ್ಮೇಲೆ ಮ್ಯೂಸಿಕ್, ಆಫ್ ಕೋರ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಏನೋ ಅದೊಂದು ಗ್ರೀನ್ ಫ್ಲಾಗ್ ಚೆನ್ನಾಗಿರುತ್ತೆ ಅಂತ ಗೊತ್ತಾಗತ್ತೆ, ಯು ವಿಲ್ ನೋ ವೇರ್ ಇಟ್ ಇಸ್ ಗೋಯಿಂಗ್. ಸೊ ಅದು ಒಂದು. ಎಲ್ಲದಕ್ಕಿಂತ ಮುಂಚೆ ಇದು ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಕಾಣಿಸೋದು ಆಕ್ಟಿಂಗ್. ಸೊ ಅದು ಗೊತ್ತಾಗತ್ತೆ ಇವ್ರು ಏನ್ ಮಾಡಿದಾರೆ ಇಲ್ಲಿ ಅಂತ. ಸೊ ಅದು ಚೆನ್ನಾಗ್ ಬಂದಿಲ್ಲ ಅಂದ್ರೆ ರೆಡ್ ಫ್ಲಾಗ್. ಆಕ್ಟಿಂಗ್ ಯುಲ್ ನೋ ಎಷ್ಟು ಅಥೆಂಟಿಕ್ ಆಗಿ ಬಂದಿದೆ, ಎಷ್ಟು ದೇವ್ ಲಿವ್ಡ್ ಇನ್ ದೋಸ್ ಕ್ಯಾರೆಕ್ಟರ್ಸ್, ಇಲ್ಲ ಬರೀ ಡೈಲಾಗ್ ಹೇಳ್ತಾ ಇದಾರ, ಅದೆಲ್ಲ ಅದು ಕಾಣಿಸುತ್ತೆ. ಬಿಕಾಸ್ ಇವಾಗಂತೂ ಎಷ್ಟು ವರ್ಲ್ಡ್ ಸಿನಿಮಾಸ್ಗೆ ಎಕ್ಸ್ಪೋಸ್ ಆರ್ಸೆಲ್ಸ್ ಅಂದ್ರೆ ನಮ್ಗೆ ಅಲ್ಲಿ ಅಯ್ಯೋ ಅಷ್ಟ್ ಚೆನ್ನಾಗಿ ಅಲ್ಲಿ ಮಾಡ್ತಾ ಇದಾರೆ, ನಾವ್ ಇಷ್ಟೇನೋ ಮಾಡ್ತಾ ಇರೋದು ಅನ್ನೋ ತರ ಎಲ್ಲ ಕಂಪ್ಯಾರಿಸನ್ ಬಂದ್ಬಿಡುತ್ತೆ ನಮ್ ತಲೆಲ್ಲೇ. ನಾನೇನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಇದು ಸ್ವಲ್ಪ ಕ್ಲೀಶೇಡ್ ಆಗೋಯ್ತಲ್ವಾ, ಇದೇನು ಈ ತರ ಮಾಡ್ತಾ ಇನ್ ನಾನು ಅಂತೆಲ್ಲ ನನ್ಗೆ ಅನ್ಸುತ್ತೆ. ಸೊ ಐ ಆಮ್ ಶೋರ್ ಲಾಟ್ ಆಫ್ ಅದರ್ ಆರ್ಟಿಸ್ಟ್ ಆಲ್ಸೋ ಫೀಲ್ ದ ಸೇಮ್ ಥಿಂಗ್. ಸೊ ಇದೆಲ್ಲ ಸ್ವಲ್ಪ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ವಿತ್ ರೆಸ್ಪೆಕ್ಟ್ ಟು ವಾಚಿಂಗ್ ಫಿಲ್ಮ್ಸ್. ನಿಮ್ ಫ್ರೀ ಟೈಮ್ ಅಲ್ಲಿ ನೀವು ಸಾಕಷ್ಟು ಸೀರೀಸ್ ಮತ್ತೆ ಸಿನಿಮಾಗಳನ್ನ ನೋಡ್ತೀನಿ ಅಂತ ಹೇಳ್ತಾರೆ. ನೀವು ವಾಟ್ ಇಸ್ ಯುವರ್ ಪ್ಯಾಟರ್ನ್ ಆಫ್ ವಾಚಿಂಗ್ ವೆಬ್ ಸೀರೀಸ್? ಅಂದ್ರೆ ಹೆಂಗ್ ನೋಡ್ತೀರಾ ನೀವು ಸಿನಿಮಾಗಳನ್ನ? ನಾನ್ ಬಿಂಜ್ ವಾಚರ್. ಹೌದಾ? ಒಂದ್ ಸರ್ತಿ ಕೂತ್ರೆ ಮುಗಿಯೋ ತನಕ ಐ ವಿಲ್ ನಾಟ್ ಗೆಟ್ ಅಪ್, ಐ ವಿಲ್ ನಾಟ್ ಗೋ ಔಟ್. ಚಾರ್ಜ್ ಕಮ್ಮಿ ಆಗ್ತಾ ಇರುತ್ತೆ, ಫುಲ್ ಚಾರ್ಜ್ ಕನೆಕ್ಟ್ ಮಾಡ್ಕೊಂಡು ನೋಡೋದು, ಹಂಗೆ ಆ ತರದ್ದು ವಾಚರ್ ನಾನು. ಅಂಡ್ ನನ್ಗೆ ಇನ್ಫ್ಯಾಕ್ಟ್ ಈ ಸ್ಟಾಪ್ ಮಾಡಿ ನೋಡೋದೆಲ್ಲ ಸ್ವಲ್ಪ ಇರಿಟೇಷನ್ ನನ್ಗೆ. ಅದಕ್ಕೆ ಐ ಲೈಕ್ ಟು ಗೋ ಟು ಸಿನಿಮಾ ಹಾಲ್ಸ್ ಟು ವಾಚ್ ಫಿಲ್ಮ್ಸ್. ನಮ್ ಮನೇಲಿ ಕುತ್ಕೊಂಡು ನೋಡೋದೆಲ್ಲ ಅನಿವಾರ್ಯ, ಯಾವ್ದೋ ಫಿಲ್ಮ್ ಥಿಯೇಟರ್ ಅಲ್ಲಿ ಇವಾಗ ನೋಡಕ್ಕಾಗಲ್ಲ ಅನ್ನೋದು ಅದಕ್ಕೋಸ್ಕರ ನಾವು ರೂಮಲ್ಲಿ ನೋಡ್ತೀನಿ. ಬಟ್ ಐ ಡೋಂಟ್ ಎಂಜಾಯ್ ದಟ್ ಬಿಕಾಸ್ ನನ್ಗೆ ಆ ಸೌಂಡ್, ನಾನು ವರ್ಸ್ ಸಿನಿಮಾನು ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು ನೋಡ್ತೀನಿ. ಸೊ ಹಂಗಿರುವಾಗ ನನ್ಗೆ ಐ ವಾಂಟ್ ಬಿ ಇನ್ ದಟ್ ಎನ್ವೈರನ್ಮೆಂಟ್. ಆ ಬಿಗ್ ಸ್ಕ್ರೀನ್ ಇರ್ಬೇಕು, ಆಮೇಲೆ ಯಾರು ಗಜಿಬಿಜಿ ಮಾಡ್ತಾ ಇರಬಾರ್ದು. ಸೊ ನಾನು ಅಲ್ಲಿ ಕಳ್ದೋಗ್ಬೇಕು, ಆ ತರದ್ದು ಫಿಲ್ಮ್ ವಾಚರ್ ನಾನು, ಎನಿ ಕಂಟೆಂಟ್ ವಾಚರ್. ಸೊ ಹಾಗಾಗಿ ನನ್ಗೆ ಐ ಆಮ್ ದಟ್ ಪರ್ಸನ್. ಸೊ ನನ್ಗೆ ಒಂದ್ ಸ್ಟ್ರೆಚ್ ಅಲ್ಲಿ ನೋಡ್ಬಿಡ್ಬೇಕು, ಬೆಗ್ಗಿಕ್ಕೆಲ್ಲ ತಗೋಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು, ಆ ತರದ ಪರ್ಸನ್. ಈಗ ರೈಟ್ ನಾವು ಯಾವ್ದು ನೋಡ್ತಾ ಇದೀರಾ? ನಿನ್ನೆ ಪಂಚಾಯತ್ ಸೀರೀಸ್ ಮುಗಿಸಿದೆ ನಾನು. ಐ ಆಮ್ ಆಕ್ಚುಲಿ ವೇಟಿಂಗ್ ಫಾರ್ ಏಕಮ್ ಸೀರೀಸ್. ನಮ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಕನ್ನಡ ಸೀರೀಸ್ ಪರಂಬ ಅವರು ಮಾಡ್ತಾ ಇದಾರೆ. ಸೊ ಅದಕ್ಕೆ ಕಾಯ್ತಾ ಇದೀನಿ ನೋಡೋಣ. ಸುಮಂತ್ ಅವರು ಅಂಡ್ ಮಿಥುನ್ ಅವರ ಮ್ಯೂಸಿಕ್ ಏನೇನೋ ಇದೆ ಅದ್ರದ್ದು. ಆಮೇಲೆ ಎಷ್ಟೊಂದ್ ಜನ ಒಳ್ಳೆ ಆಕ್ಟರ್ಸ್, ರಾಜ್ ಅವರು, ಶೈನ್ ಶೆಟ್ಟಿ, ಆಲ್ ಆಫ್ ದೆಮ್ ಹ್ಯಾವ್ ಆಕ್ಟೆಡ್. ಪ್ರಕಾಶ್ ರಾಜ್ ಅವರು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಕಾಯ್ತಾ ಇದೀನಿ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂತ. ಹೌದು, ಅಂದ್ರೆ ನಾವು ಆಕ್ಚುಲಿ ಕನ್ನಡದಲ್ಲಿ ವೆಬ್ ಸೀರೀಸ್ ಬರ್ಬೇಕು ಅಂತ ತುಂಬಾ ಜನರ ಆಸೆ ಅದು. ಇವಾಗ ಪರಂಬಾ ಡೂಯಿಂಗ್ ಇಟ್. ಐ ರಿಯಲಿ ವಿಶ್ ಬೆಸ್ಟ್ ಫಾರ್ ದೆಮ್. ಸೊ ಇದು ಗ್ರೀನ್ ಫ್ಲಾಗ್ ರೆಡ್ ಫ್ಲಾಗ್ ಅಂತ ಮಾತಾಡ್ತಿದ್ವಿ ಚೈತ್ರ. ನಾವು ಗ್ರೀನ್ ಮೇಲೆ ಕೂತ್ಕೊಳ್ಳೋಣ. ಗ್ರೀನ್ ಮ್ಯಾಟ್ ನೋಡಿ. ಸೊ ಇತ್ತೀಚೆಗೆ ಸಿನಿಮಾಗಳು ಬೇರೆ ಬೇರೆ ರೀತಿ ಸ್ಟೋರಿ ಟೆಲ್ಲಿಂಗು ಅದು ಇದು ಎಲ್ಲ ಬರ್ತಾ ಇದೆ. ಬಟ್ ಏನಂದ್ರೆ ಆಡಿಯನ್ಸ್ಗೆ ನಾವ್ ಏನ್ ಕನ್ವೆ ಮಾಡ್ತಿದೀವಿ ಸಿನಿಮಾ ಇಂದ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಲಾಟ್ ಆಫ್ ಪೀಪಲ್ ಸೇ ಅದು ಸಿನಿಮಾಗಳು ಇಂಪ್ಯಾಕ್ಟ್ ಮಾಡಲ್ಲ ಆಡಿಯನ್ಸ್ಗೆ, ಸಿನಿಮಾದಲ್ಲಿ ತೋರಿಸೋ ವೈಲೆನ್ಸ್ ಇಂಪ್ಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ವಾದ ಏನಂದ್ರೆ ಖಂಡಿತ ಇಂಪ್ಯಾಕ್ಟ್ ಮಾಡುತ್ತೆ. ಬಿಕಾಸ್ ನನ್ನಂತ ಒಬ್ಳು ಮೂವಿ ಬಫೋ ಅಥವಾ ಇನ್ಯಾರೋ ಅವ್ರ ಜೀವನದಲ್ಲಿ ಮೂವೀಸ್ ನ ತುಂಬಾ ಪ್ರಮುಖವಾಗಿ ಇಟ್ಕೊಂಡಿರೋರು ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತಿರ್ತಾರೆ. ಅಂಡ್ ಸಾಕಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ಆಡಿಯನ್ಸ್ ಸ್ಟೋರಿ ಟೆಲ್ಲಿಂಗ್, ಆಡಿಯನ್ಸ್ ನ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಯಾವ ರೀತಿ ಸ್ಟೋರಿ ಟೆಲ್ಲಿಂಗ್ ಬರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ?
ನನ್ಗೆ ಐ ಡೋಂಟ್ ಮೈಂಡ್ ಪ್ಲೇಯಿಂಗ್ ಎನಿ ಕ್ಯಾರೆಕ್ಟರ್. ನನ್ಗೆ ಒಂದು ಸೈಕೋ ಕಿಲ್ಲರ್ ಕ್ಯಾರೆಕ್ಟರ್ ನಾನ್ ಮಾಡ್ತೀನಿ, ಇಲ್ಲ ಏನೋ ಒಂದು ರೇಪ್ ವಿಕ್ಟಿಮು ಮಾಡ್ತೀನಿ, ಇಲ್ಲ ಪ್ರಾಬ್ಲಿ ಒಂದು ರೇಪಿಸ್ಟು ಮಾಡ್ತೀನಿ. ಆದ್ರೆ ಅದನ್ನ ಗ್ಲೋರಿಫೈ ಮಾಡೋದು ನನ್ಗೆ ಆಗಲ್ಲ. ಸರಿ. ಆಸ್ ಅ ಸ್ಟೋರಿ ಯು ಶುಡ್ ಶೋ ದಟ್ ಆಫ್ಟರ್ ಡೂಯಿಂಗ್ ಸಮಥಿಂಗ್ ದಟ್ ಪರ್ಸನ್ ಅದ್ರ ಔಟ್ಕಮ್ ಏನು, ಅದು ಗ್ಲೋರಿಫೈ ಮಾಡಿದ್ದೇ ನಡೆಯುತ್ತೆ ಅಂತ ಹೇಳೋದ್ರಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಆತರ ಕ್ಯಾರೆಕ್ಟರ್ಸ್ ಯಾರು ಆಕ್ಚುಲಿ ಅಟ್ ದಿ ಎಂಡ್ ನಾವು ಪೂರ್ತಿನೂ ಸಿನಿಮಾ ಮೇಲೆ ಹಾಕಕ್ಕಾಗಲ್ಲ. ಎಲ್ಲಾನು ಸಿನಿಮಾ ಇಂದಾನೇ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಿಮ್ ಮನೆಯಲ್ಲಿ ಏನ್ ಹೇಳ್ಕೊಡ್ತಾರೆ ಹೇಳ್ಕೊಟ್ಟಿದ್ರು ನೀವ್ ಹೆಂಗ್ ಎಫೆಕ್ಟ್ ಆಗ್ತೀರಾ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಐಡಲ್ ವರ್ಷಿಪ್ ಆಗತ್ತಲ್ಲ, ಅದನ್ನ ತುಂಬಾ ಐಡಿಯಲ್ ಆಗಿ ಇಟ್ಕೊಂಡ್ ಬಿಡ್ತಾ ಇದಾರೆ ಎಲ್ಲ, ಏನೋ ಕರೆಕ್ಟ್ ಹಿಂಗ್ ಮಾಡ್ಬೇಕು ಅಂತ. ಹಂಗಿರುವಾಗ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಲೈಕ್ ಇವಾಗ ನಾನು ಹಾಕೋ ತರ ಬಟ್ಟೆನ ಇನ್ನೊಬ್ರು ಯಾರೋ ಹೊಲ್ಸ್ಕೊತಾ ಇದ್ದಾರೆ ಅಂದ್ರೆ ಐ ಮೇಡ್ ಅನ್ ಇಂಪ್ಯಾಕ್ಟ್. ಲೈಕ್ ಅವ್ರಿಗೇನೋ ಅನ್ಸಿದೆ, ಏನೋ ಇಷ್ಟ ಆಯ್ತು ನಾನ್ ಮಾಡಿರೋದ್ರಲ್ಲಿ, ಅದಕ್ಕೆ ಇಷ್ಟ ಆಗ್ತಾ ಇದೆ. ಅಂಡ್ ಅಕಸ್ಮಾತ್ ಲೆಟ್ಸ್ ಸೇ ಐ ಆಮ್ ಸ್ಮೋಕಿಂಗ್ ಅಂಡ್ ಐ ಜಸ್ಟ್ ಐ ಡೂ ಇಟ್ ಇನ್ ಅ ಸರ್ಟನ್ ವೇ, they'll get influenced 100%. ಇಟ್ ಇಸ್ ಮೈ ಡ್ಯೂಟಿ. ಇಟ್ ನಾಟ್ ಲೈಕ್ ಅಲ್ಲಿ ಸ್ಮೋಕರ್ಸೇ ಇಲ್ಲ ಅಂತ ನಾವು ಹೇಳ್ದೇ ಇದ್ರು ಅಲ್ಲಿ 100 ಜನ ಸ್ಮೋಕ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿದ್ರು ಅದು ಏನೋ ಹಾರ್ಮ್ಫುಲ್ ಅಂತ ದೇ ವಿಲ್ ಡೂ. ಬಟ್ it is my responsibility to say it is, that is why you see those things telling smoke ಮಾಡಬೇಡಿ, it is injurious. when someone is showing alcohol ಕುಡಿತಿದ್ದಾರೆ ಕೆಳಗಡೆ ಹೇಳ್ತಾರೆ ಮಾಡಬೇಡಿ ಅಂತ. ಆಮೇಲೆ ಹೆಲ್ಮೆಟ್ ಇಲ್ಲದೆ ನಾವು ಗಾಡಿ ಕರೆಕ್ಟ್ ಫಿಲ್ಮ್ಗೋಸ್ಕರ ಮಾಡಿರ್ತೀವಿ, ಬಟ್ ವಿ ಆಲ್ವೇಸ್ ಟೆಲ್ ನಾವು ಸಿನಿಮಾಗೋಸ್ಕರ ಮಾಡಿರೋದು ಇನ್ ಅ ವೆರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ಪ್ಲೀಸ್ ವೇರ್ ಹೆಲ್ಮೆಟ್ಸ್ ವೆನ್ ಯು ಗೈಸ್ ರೈಡ್. ಸೊ ಇದೆಲ್ಲ ನಮ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಟು ಟೆಲ್ ಪೀಪಲ್ ದಟ್ ನಾವು ಯಾವ್ದೊಂದು ಗ್ಲೋರಿಫೈ ಮಾಡ್ತಾ ಇಲ್ಲ, ಪ್ಲೀಸ್ ಡೂ ದಿಸ್ ಅಂತ. ಬಟ್ ನನಗೆ ಗ್ಲೋರಿಫಿಕೇಶನ್ ಇಂದ ಪ್ರಾಬ್ಲಮ್ ಇದೆ. ಅಂಡ್ ಐ ಡೋಂಟ್ ಥಿಂಕ್ at least still today I've selected scripts where they've ಏನು ರಿಸಲ್ಟೇ ಇಲ್ಲದೆ ಅವ್ರು ಹೊಟ್ಟೋದ್ರು, ಅದರಿಂದ ಏನು ಆಗೇ ಇಲ್ಲ ಅನ್ನೋ ತರದ್ದೆಲ್ಲ ಆಗಿಲ್ಲ. ಸೊ ಎಲ್ಲದಕ್ಕೂ ಲೈಕ್ ಲೆಟ್ಸ್ ಸೇ ಟೋಬಿ ಹಿ ಡಸ್ ಸಮಥಿಂಗ್ ಆತರ ವೈಲೆನ್ಸ್ ಮಾಡ್ತಾ ಇರ್ತಾನೆ, ಬಟ್ ಹಿಲ್ ಗೆಟ್ ಅರೆಸ್ಟೆಡ್. ಸೊ ಅವ್ನು ಫೈಟ್ ಸಕಲಾಗಿರ್ಬೋದು, ಬಟ್ ಲಾಸ್ಟ್ ಅಲ್ಲಿ ಪೊಲೀಸ್ ಬಂದ್ ಕರ್ಕೊಂಡು ಹೋದ್ರು. ಯಾಕೆ ಅವನೇನೋ ಮಾಡ್ದ, ತಪ್ಪು ಮಾಡ್ದ. ಮನು ಕ್ಯಾರೆಕ್ಟರ್ ಅವ್ನು ತಪ್ಪು ಮಾಡದೇ ಇರ್ಬೋದು, ಬಟ್ ಆತರ ಸಿಗಾಕೊಳ್ಳೋರು ತುಂಬಾ ಜನ ಇರ್ತಾರೆ ಆ ಒಂದ್ ಸಿಚುವೇಶನ್ ಅಲ್ಲಿ. ಈ ತರದ್ ಆಗುತ್ತೆ. ಸೊ ಅಂತ ಸಿಚುವೇಶನ್ ಏನಾಗುತ್ತೆ, ಎಂತ ಸೌಕಾರ ಆದ್ರೂ ಬಿಡಲ್ಲ, ಅವ್ರು ಯಾವ ಇನ್ಫ್ಲೂಯೆನ್ಸ್ ವರ್ಕ್ ಆಗಲ್ಲ. ಯು ವಿಲ್ ಜಸ್ಟ್ ಪುಟ್ ಹಿಮ್ ಇನ್ ಜೈಲ್. Manu's owner could have taken him out of the jail, but he couldn't because this case was strong, whatever, that something happened. So idella ತೋರಿಸಬೇಕು. ಅದು there should be an end to it. Or ಆಯ್ತು ಅಂತ ನಾದ್ರು ಮಾಡ್ಬೇಕು. ಆ ಗ್ಲೋರಿಫಿಕೇಶನ್ ನನಗೆ ಐ ಡೋಂಟ್ ಥಿಂಕ್, ಬಿಕಾಸ್ ಲೈಕ್ ಯು ಸೆಡ್ ಪಬ್ಲಿಕ್ ಫಿಗರ್ಸ್ ನ ಇಷ್ಟೊಂದು ಡೆಮಿಗಾಡ್ಸ್ ಅಂತ ಟ್ರೀಟ್ ಮಾಡುವಾಗ ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ಬಟ್ ನಮ್ಮ ಪ್ರೀವಿಯಸ್ ಜನರೇಷನ್, ನಮ್ಮ ತಂದೆ ತಾಯಿಯವರೆಲ್ಲ ರಾಜ್ಕುಮಾರ್ ಅವ್ರ ಸಿನಿಮಾಗಳಾಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಾಗಿರ್ಬೋದು, ಅಂಬರೀಶ್ ಅವ್ರದ್ದೆಲ್ಲದನ್ನು ಎಷ್ಟು ಸೀರಿಯಸ್ ಆಗಿ ನೋಡ್ತಿದ್ರು. ಅಂಡ್ ಅಣ್ಣ ಅವ್ರದ್ದು ಬಂಗಾರದ ಮನುಷ್ಯ ಚಿತ್ರವನ್ನ ನೋಡಿ ಎಷ್ಟೊಂದ್ ಜನ ಫಾರ್ಮಿಂಗ್ ಹೋದ್ರು ಅಂತೆಲ್ಲ ಹೇಳ್ತಿದ್ದಾಗ, ಆ ಒಂದು ಹಿಸ್ಟ್ರಿ ಇಟ್ಕೊಂಡು ಬಂದಿರುವಂತ ಕನ್ನಡ ಸಿನಿಮಾ ಕೆಲವು ಸಲ ಎಲ್ಲಿ ಇದನ್ನ ವೈಭವೀಕರಿಸ್ಬಿಟ್ಟು ನಾವು ತಪ್ಪುದಾರಿ ಹಿಡಿತಿದೀವಿ ಅಂತ ನಮಗ್ ತುಂಬಾ ಸಲ ಅನ್ಸಿದ್ದು ಇದೆ. ಇನ್ಫ್ಯಾಕ್ಟ್ ರಾಜ್ ಸರುನು ಅವ್ರದ್ದು ಗರುಡ ಗಮನ ಹೇಳ್ಬೇಕಾದ್ರೆ he pointed out that ನಾನು ಗ್ಲೋರಿಫೈ ಮಾಡಿಲ್ಲ, ಅವನನ್ನ ಕೊನೆಗೆ ನಾಯಿ ಹೊಡೆದಾಗ್ತಾರೆ. ಸೊ ಅದು ಔಟ್ಕಮ್ ಏನು ಅನ್ನೋದನ್ನ ನಾವು ತೋರಿಸ್ಲೇಬೇಕು. ಅಂದ್ರೆ ಅದು ಇವಾಗ ಯಾರೋ ದಿ ಹೀರೋ ಲುಕ್ಸ್ ಕೂಲ್ ವೆನ್ ಹಿ ಹೋಲ್ಡ್ಸ್ ಒನ್ ಲಾಂಗ್ ಏನು ಇಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾರೆ, ಅದೆಲ್ಲ ಆಯ್ತು ಅಂತ ತೋರಿಸ್ಬೋದು. ಬಟ್ ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಹಂಗಿಲ್ಲ. ಅಂದ್ರೆ ನೀವು ಹಂಗೆಲ್ಲ ಮಾಡ್ಕೊಂಡು ಓಡಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಚೆನ್ನಾಗಿ ಬೀಳತ್ತೆ ಒಂದು. ಅದಾದ್ಮೇಲೆ ಈಚೆ ಬರ್ದಿರೋ ಹಂಗ್ ಯು ವಿಲ್ ಸ್ಟೇ ಇನ್ ಸೈಡ್. ನೀವ್ ಹೋದ್ರೆ ಹೋಗ್ತೀರಾ, ನಿಮ್ ಫ್ಯಾಮಿಲಿ ಹೂಸ್ ಡಿಪೆಂಡೆಂಟ್ ಆನ್ ಯು ಅಂಡ್ ಆಲ್ ಆಫ್ ದಟ್, ನಿಮ್ ಸುತ್ತಮುತ್ತ ಇರೋ ಜನ ಏನಾಗ್ತಾರೆ. ಸೊ ಆಲ್ ದಿಸ್ ಯು ಹ್ಯಾವ್ ಟು ಥಿಂಕ್. ಅಂದ್ರೆ ಇಟ್ ಬಿಕಮ್ಸ್ ಪರ್ಸನ್ ಯಾರು ನೋಡ್ತಾ ಇದಾರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಸಹ. ಅಂದ್ರೆ ನಾವು ಮಾತ್ರ ಅಲ್ಲ, ನೋಡ್ತಿರೋರ್ಗು ಒಂದ್ ಸ್ವಲ್ಪ ಸೆನ್ಸ್ ಇರ್ಬೇಕು. ದಿಸ್ ಇಸ್ ವಿ ಆರ್ ವಾಚಿಂಗ್ ದಿಸ್ ಫಾರ್ ಎಂಟರ್ಟೈನ್ಮೆಂಟ್. ಅಂಡ್ ಅವರು ಆಗ್ತಿರೋದನ್ನೇ ತೋರಿಸ್ತಾ ಇರೋದು, ಏನೋ ಕ್ರಿಯೇಟ್ ಮಾಡಿ, ಅವತಾರ ಅಲ್ಲ, ಏನೋ ಇಲ್ದಿರೋ ಪ್ರಪಂಚ ಕ್ರಿಯೇಟ್ ಮಾಡಿ ಏನೋ ಹೇಳ್ತಾ ಇದಾರೆ ಫಿಕ್ಷನ್ ಅಂತ. ಏನಾದ್ರು ರಿಯಲಿಸ್ಟಿಕ್ ಸಿನಿಮಾ ಈ ತರ ತೋರಿಸ್ತಿದ್ದಾರೆ ಅಂದ್ರೆ ದೇ ಶುಡ್ ನೋ. ನಮ್ಮ ಮನೆಯಲ್ಲೇ ಒಂದ್ ₹5 ನಮ್ಮ ಅಪ್ಪನ ಜೋಬಿಂದ ತಗೊಂಡ್ರೆ ಬೆಲ್ಟ್ ತಗೊಂಡು ಅಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡಿದ್ದೀನಿ ನಾನು, ಈ ತರ ಮಾಡಂಗಿಲ್ಲ ನಾನು ಅಂತ. ಸೊ ಈ ಸೆನ್ಸಿಬಿಲಿಟಿ ನಿಮ್ಮಲ್ಲಿ ಇಲ್ಲ, ನೀವು ಬಂದು ಫಿಲ್ಮ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೀರಾ ಅಂದ್ರೆ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು ನಿಮ್ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಚೂಸ್ ಯುವರ್ ಐಡಲ್ಸ್. ಕರೆಕ್ಟ್. ಯು ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಇದು ಒಂದು ಪಾರ್ಟ್ ಆಫ್ ದಿ ಸ್ಟೋರಿ ಆದ್ರೆ, ಇನ್ನೊಂದು ಪಾರ್ಟ್ ಆಫ್ ದಿ ಸ್ಟೋರಿ ಏನಂದ್ರೆ, ನೀವು ಇತ್ತೀಚೆಗೆ ಬ್ಲಿಂಕ್ ಅನ್ನುವಂತ ಚಿತ್ರ ಮಾಡಿದ್ರಿ. ಸಾಕಷ್ಟು ಆಡಿಯನ್ಸ್, ನಮ್ಮ ಆಡಿಯನ್ಸ್ ಈ ತರದ್ದು ಒಂದು ಜಾನ್ರ ಆಫ್ ಮೂವಿಗೆ ತೆರೆದುಕೊಂಡಿರಲ್ಲ, ಅವರ ಮೈಂಡ್ ಓಪನ್ ಇರಲ್ಲ, ಅಥವಾ ಕೆಲವು ಸಲ ನೋಡಿರಲ್ಲ. ಅದನ್ನ ಆಸ್ ಅನ್ ಆಕ್ಟರ್
ನಮ್ಮ ಆಡಿಯನ್ಸ್ಗೆ ತರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೈಫೈ ಅನ್ನೋ ಜಾನ್ರ ಬೇರೆ ಕಡೆ ನಾವು ನೋಡಿದೀವಿ ಆಲ್ರೆಡಿ, ಹಾಲಿವುಡ್ ಅಲ್ಲಿ ನೋಡಿದೀವಿ, ಬೇರೆ ಬೇರೆ ಸಿನಿಮಾಗಳನ್ನ ನೋಡಿದೀವಿ. ಆದ್ರೆ ನೀವ್ ಇಲ್ಲಿ ಮಾಡಿದಾಗ ಇಟ್ ವಾಸ್ ಅ ವೆರಿ ಫ್ರೆಶ್ ಟೇಕ್. ಲೂಸಿಯಾ ಬಂದಿತ್ತು, ಬಟ್ ಅದೇ ರೀತಿಯಾದ ಒಂದು ಚಿತ್ರ ಬಂದಾಗ ಆಡಿಯನ್ಸ್ ನ ಕೂಡ ಅದೇ ರೀತಿ ಎಜುಕೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ. ಎಜುಕೇಟ್ ಮಾಡೋದು ಅನ್ನೋದಕ್ಕಿಂತ ಅವ್ರಿಗೆ ಈ ಸಿನಿಮಾ ತಲುಪಬೇಕು, ಅದಕ್ಕೆ ಎಷ್ಟು ಪ್ರಮೋಷನ್ಸ್ ನಮ್ ಕೈಲಾಗುತ್ತೋ ಆನ್ ಅ ಗ್ರೌಂಡ್ ಲೆವೆಲ್ ನಾವು ಮಾಡ್ಬೇಕು. ಬಿಕಾಸ್ ಆ ಸಿನಿಮಾ ನೋಡ್ದಾಗ್ಲೇ ಅವ್ರಿಗೆ ಗೊತ್ತಾಗೋದು, ಓ ಈ ತರದ ಸಿನಿಮಾನು ಇದೆ, ಇದು ಒಂಥರ ಚೆನ್ನಾಗಿದೆಯಲ್ವಾ ಅಂತ. ಕರೆಕ್ಟ್. ಸೊ ಅದೇ ಆಗಿದ್ದು ಬ್ಲಿಂಕ್ ವಿಚಾರದಲ್ಲಿ ಕೂಡ. ನಾವು ಏನೋ ಪ್ರಾಬಬ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಇರ್ಬೋದು, ಇಲ್ಲ ಯಂಗ್ ಜನರೇಷನ್ಸ್ ಇರ್ಬೋದು, ಈ ತರ ಸಿನಿಮಾಗಳೆಲ್ಲ ಬಂದಾಗ ಟಿವಿಲೋ ಇಲ್ಲ ಏನೋ ಅವ್ರು ಇಂಟರ್ನೆಟ್ ಅಲ್ಲಿ ನೋಡಿರ್ತಾರೆ, ಕೆಲವರು ಸಿನಿಮಾ ಹಾಲ್ ಅಲ್ಲಿ ನೋಡಿರ್ತಾರೆ. ಬಟ್ ಇವಾಗ ನನ್ನಮ್ಮ ಈ ತರ ಸಿನಿಮಾನ ಆಬ್ವಿಯಸ್ಲಿ ಏನೋ ಅವ್ರಿಗೆ ಜಾನರ್ ಏನಿದು ಅವ್ರ ಫ್ಯಾಮಿಲಿ ಡ್ರಾಮಾಸ್ ಇಷ್ಟ ಇರುತ್ತೆ ಅನ್ಕೊಳ್ಳೋಣ. ಇನ್ನ ಮೊನ್ನೆ ಆ ಸಿನಿಮಾ ನೋಡಿದಾಗ ಅವರು ಏನೋ OTT ಅಲ್ಲಿ ಬಂದ ಮೇಲೆ ಸಿನಿಮಾ ಬಂದಾಗ, ಸೊ ಶಿ ವಾಚ್ಡ್ ಇಟ್ ಅಗೇನ್ ಆನ್ OTT ಟು ಅಂಡರ್ಸ್ಟ್ಯಾಂಡ್ ಈ ಸ್ಮಾಲ್ ಡೀಟೇಲ್ಸ್. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಬೇಸಿಕ್ ಜಿಸ್ಟ್ ಆಫ್ ದ ಫಿಲ್ಮ್ ಅರ್ಥ ಆಯ್ತು, ಏನೇನ್ ಮಾಡ್ತಿದ್ದಾರೆ, ಎಲ್ಲಿಂದ ಎಲ್ಲೆಲ್ಲಿ ಹೋದ್ರು ಅಂತ. OTT ಬಂದ್ಮೇಲೆ ನೋಡಿದಾಗ, ಓ ಹಿಂಗೆಲ್ಲ ಮಾಡ್ತಾರ, ಓ ಹಿಂಗೆಲ್ಲ ಇರತ್ತಾ, ನಿಜವಾಗ್ಲೂ ಆಗತ್ತಾ ಅಂತ ಕೇಳಿದ್ರು ಒಂದ್ ಕ್ವೆಶ್ಚನ್. ಬಟ್ ಅದ್ ನಿಜವಾಗ್ಲೂ ಆಗಲ್ಲ, ಅದು ಗೊತ್ತಿಲ್ಲ ಯಾರಿಗೂ. ಬಟ್ ದಿಸ್ ಇಸ್ ಸಮ್ ಫಿಕ್ಷನಲ್ ಥಿಂಗ್ ದಟ್ ವಿವ್ ಕ್ರಿಯೇಟೆಡ್. ಈ ತರ ಸಿನಿಮಾಗಳಿದೆ, ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಮಾಡಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಬಿಟ್ಟಾಕಿದ್ದಾರೆ. ನಾವು ಕನ್ನಡದಲ್ಲಿ ಈಗ ಲೈಕ್ ಅಟ್ಲೀಸ್ಟ್ ಪ್ರಯತ್ನ ಪಡ್ತಾ ಇದೀವಿ. ಇನ್ನೊಂದು ಏನೋ ಸಿನಿಮಾ ಮಾಡಿದ್ವಿ, ಅದ್ ಹಾಕಿದ್ವಿ, ಎಲ್ಲ ಬರ್ಬೇಕು ಅನ್ನೋದಿಲ್ಲ. ಸಿನಿಮಾ ಮಾಡಿದ್ವಿ, ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಆಕ್ಚುಲ್ ಆಗಿ ಕನ್ವಿನ್ಸಿಂಗ್ ಆಗಿದೆ ಅನ್ನೋದು ಮ್ಯಾಟರ್ ಆಗೈತೆ. ಸೊ ಎಷ್ಟೊಂದ್ ಸಿನಿಮಾ ಹೇಳ್ಬೋದೇ ನಾವು ಹಂಗ್ ಸಿನಿಮಾ ಮಾಡಿದೀವಿ ಅಂತ. ಸೊ ಇಫ್ ಯು ಪುಟ್ ಆಲ್ ಯುವರ್ ಎನರ್ಜಿ ಇನ್ ಟು ಮೇಕಿಂಗ್ ಸಮಥಿಂಗ್ ರಾಂಗ್ ಆರ್ ಸಮಥಿಂಗ್ ಆಫ್ ನಾಟ್ ಆಫ್ ಗುಡ್ ಕ್ವಾಲಿಟಿ, ಅಂಡ್ ದೆನ್ ಯು ಎಕ್ಸ್ಪೆಕ್ಟ್ ಪೀಪಲ್ ಟು ಕಮ್ ಅಂಡ್ ವಾಚ್ ಇಟ್, ಇಟ್ಸ್ ಆಫ್ ನೋ ಯೂಸ್. ಯು ಕಾಂಟ್, ನಾನು ಓದೇ ಇಲ್ಲ ಎಕ್ಸಾಮ್ಗೆ ಅಂದಾಗ ನಾನು ಪಾಸ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ನೀವು ಎಫರ್ಟ್ ಹಾಕಿದೀರಾ, ಯು ನೋ ದೇರ್ ಇಸ್ ಸಮ್ ಏನೋ ಇನ್ ದಟ್, ಸೊ ಯು ಕ್ಯಾನ್ ಪುಷ್ ಇಟ್. ಜನ ಆಲ್ಸೋ ಥಿಂಗ್ಸ್ ಏನೋ ದೇರ್ ಇಸ್ ಸಮಥಿಂಗ್ ಇನ್ ಇಟ್, ಗ್ರೇಟ್. ಇವಾಗ ನಾವು ಇಟ್ಸ್ ಲೈಕ್ ಟೂ ವೇ ಸ್ಟ್ರೀಟ್. ಸೊ ಎಲ್ಲರೂ ಒಟ್ಟಿಗೆ ಅದನ್ನ ಪುಷ್ ಮಾಡ್ಬೋದು. ಸೊ ಹಂಗೆ ಅದ್ ಈ ತರ ವರ್ಲ್ಡ್ ಲೆಟ್ಸ್ ಸೇ ಮೊನ್ನೆ ಆವೇಶಂ ಏನೋ ನೋಡಿದಾಗ, ಸಿ ದಟ್ ಬೈ ಏನೋ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಫಿಲ್ಮ್. ಅದ್ರಲ್ಲಿ ಏನಾದ್ರು ಮೆಸೇಜ್ ಕಲಿತಾ ಇದೀರಾ? ನೋ, ಇಟ್ಸ್ ಜಸ್ಟ್ ಎಂಟರ್ಟೈನ್ಮೆಂಟ್. ದಟ್ ಇಸ್ ಅನದರ್ ಜಾನರ್ ಆಲ್ ಟುಗೆದರ್. ನಿಮ್ಗೆ ಎಲ್ಲಾ ಫಿಲ್ಮ್ ಅಲ್ಲಿ ಮೆಸೇಜಸ್ ಸಿಗ್ಬೇಕು ಅಂತ ಏನಿಲ್ಲ, ಎಲ್ಲಾ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಇರ್ಬೇಕು, ಏನೋ ಬರೀ ಏನೋ ಆಲ್ ದಿಸ್ ಬರೀ ಎಂಟರ್ಟೈನ್ ಸ್ಟಾಕ್ ಇರ್ಬೇಕು ಅಂತೆಲ್ಲ. But you have to explore. Only when you explore and people appreciate it, you will know that it is going to work. You know, adu one. Ee survival stories like Manjumal Boys itto. So adu aa tharad one story. And then all of that. Then Kalki trailer release aitu. Actually a commendable job, because recent agi when I watched Mad Max Furiosa, the amount of production they've put in it and all that pidi, our production value bare irutte. But Indian standards ge these people have actually tried something. We need to watch film ಅಲ್ಲಿ ಏನ್ ಮಾಡಿದ್ದಾರೆ. But trailer looks very promising and very we'll know that ಅವ್ರು ಖರ್ಚು ಮಾಡಿದ್ದಾರೆ, we'll know technically they work ಮಾಡಿದ್ದಾರೆ, superb ಆಗಿ ಮಾಡಿದ್ದಾರೆ. And at the same time we've also seen films which have failed miserably in despite of putting a lot of money, despite of having best of the best technical teams in it, and 500-600 crores ಅಂತ ಹೇಳಿರೋದನ್ನು ವರ್ಕ್ ಆಗದೆ ಇರ್ಬೋದು. ಸೊ ಈ ತರ ಜಾನರ್ಸ್ ನೆಲ್ಲ ನಾವು ಕರೆಕ್ಟ್ ವೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ, ಕರೆಕ್ಟ್ ವೇ ಅಲ್ಲಿ ತಂದ್ರೆ, ಐ ಥಿಂಕ್ ಇಟ್ ವಿಲ್ ವರ್ಕ್. And as actors, only thing that we can do is when someone like Srinidhi Bengaluru comes to me and then tells ನಾನು ಡಿಫ್ರೆಂಟ್ ಐಡಿಯಾ ಇದೆ ಮೇಡಮ್, ನೀವು ಒಪ್ತಿರೋಲ್ಲೋ ಗೊತ್ತಿಲ್ಲ ಬಟ್ ಮಾಡ್ತೀರಾ, ಆ ಒಂದು ಟ್ರಸ್ಟ್ ಇಟ್ಕೊಂಡು ಆ ಫಿಲ್ಮ್ ನ ಸೆಲೆಕ್ಟ್ ಮಾಡಿದ್ರೆ ಅದು ಹಿಟ್ ಆಗ್ಬೋದು, ಫ್ಲಾಪ್ ಆಗ್ಬೋದು, ಜನಕ್ಕೆ ಇಷ್ಟ ಆಗ್ಬೋದು, ಜನ ನೋಡದೇ ಇರ್ಬೋದು. ಬಟ್ ಆ ಒಂದು ಆ ಜಡ್ಜ್ಮೆಂಟ್ ಒಂದ್ ಸರ್ತಿ ಓಕೆ he has that in him, I think he will do something ಅಂತ ಆ ಒಂದು ಟ್ರಸ್ಟ್ ಇಟ್ಕೊಂಡು ಮಾಡೋದು ನನ್ನ ಕೆಲಸ. ಅದನ್ನ ನಾನು ಮಾಡಿದೆ, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ at this point of time. So as actors ಅದೊಂದು ಹೊಸ ಜಾನ್ರಾಸ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಕನ್ನಡಕ್ಕೆ ಅನ್ನೋದು ನಿಮ್ಗೆ ಒಂದು ಹೌದು ಜವಾಬ್ದಾರಿ ಅನ್ನಲ್ಲ ನಾನು, ಬಿಕಾಸ್ ಅದು ಜವಾಬ್ದಾರಿ ಅಂತ ಹೇಳಿ ಎನಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಆಫ್ ಆಲ್ ಈ ಫೀಲ್ಡ್ ಬಂದಿರೋದೇ ನಾವು ಆ ತರ ಒಂದ್ ಯಾವ್ದೋ ಕಟ್ ಬಿದ್ದು ಏನು ಮಾಡೋದ್ ಕೆಲಸಗಳನ್ನ ಮಾಡದೇ ಇರೋದಕ್ಕೆ. ಸೊ ಹಾಗಾಗಿ ಬಟ್ ನಾವು ಮಾಡ್ತಿರೋ ಕೆಲಸಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಜನಕ್ಕೆ ನಮಗೆ ಬೋರ್ ಆಗ್ಬಾರ್ದು ಅನ್ನೋದಕ್ಕೆ ತಗೊಂಡ್ಬೇಕು ಆಕ್ಚುಲಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ. ಅಲ್ಲೂ ಎಷ್ಟೊಂದ್ ಜನ ಸಾಕು ಇದೇ ತರದ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಫಾರ್ಮುಲಾ ಸೆಟ್ ಆದ್ರೂ ಆಕ್ಟರ್ಸ್ ಇದಾರೆ. ಬಟ್ ನನಗೆ ಅದು ಆಗಕ್ ಇಷ್ಟ ಇಲ್ಲ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಅಂಡ್ ಐ ಥಿಂಕ್ ಐ ಶುಡ್ ಸ್ಟಿಕ್ ಟು ಇಟ್. ಆಫ್ ಕೋರ್ಸ್ ಒಂದೇ ತರದ ಪಾತ್ರ ಏನೋ ಎಷ್ಟೊಂದ್ ಜನ ಒಂದೇ ತರ ಕಾಣಿಸ್ತಾರೆ. ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲಾ ಆಂಟಿದಿರು ಸೀರೆ ಉಟ್ಕೊಂಡಿರ್ತಾರೆ, ಬಟ್ ಎಲ್ಲಾ ಆಂಟಿದಿರದು ಪರ್ಸನಾಲಿಟಿ ಸೇಮ್ ಇರಲ್ಲ. ಕರೆಕ್ಟ್. ಸೊ ದಟ್ ಇಸ್ ವಾಟ್ ಐ ವಾಂಟ್ ಟು ಡು. ರೈಟ್.
ನಾನ್ ಸೀರೆ ಹಾಕೊಂಡು ಅದನ್ನ ಸೀರೆ ಮಾತ್ರ ಟೈಪ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಯು ಕಾಲ್ ಇಟ್, ಐ ಡೋಂಟ್ ಮೈಂಡ್, ಬಟ್ ಐ ವಿಲ್ ಸ್ಟಿಲ್ ಡೂ ಆಲ್ ದ ವುಮೆನ್ ಹೂ ವೇರ್ ಚೂಡಿದಾರ್ ಸಾರಿ ಆಲ್ ದ ಟೈಮ್, ಬಟ್ ಐ ವಿಲ್ ಟ್ರೈ ಬ್ರಿಂಗಿಂಗ್ ಇನ್ ಸಮಥಿಂಗ್ ಟು ದೇರ್ ಕ್ಯಾರೆಕ್ಟರ್ಸ್. ಸೊ ವೈಲ್ ಐ ಆಮ್ ಡೂಯಿಂಗ್ ಇಟ್, ಸೊ ದಟ್ ಇಸ್ ಒನ್ ಥಿಂಗ್ ದಟ್ ವಿ ಶುಡ್ ಡೂ. ಓಕೆ, ಸೊ ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ವಿ. ನಿಮ್ಮ ಫೇವ್ರೆಟ್ ಓಪನಿಂಗ್ ಆಫ್ ಅ ಸಿನಿಮಾ, ಇಂಟರ್ವಲ್ ಆಫ್ ಅ ಸಿನಿಮಾ, ಕ್ಲೈಮ್ಯಾಕ್ಸ್ ಆಫ್ ಅ ಸಿನಿಮಾ ಅಂತ ಅನ್ಸೋದಾದ್ರೆ ಯಾವ್ದದು? ಅಂದ್ರೆ ನಿಮ್ಗೆ ಜ್ಞಾಪಕ ಬಂದ್ರೆ ಸಿಕ್ಕಾಪಟ್ಟೆ ಇದೆ, ಬಿಗ್ ಲಿಸ್ಟ್. Okay, so okay, let me just see. Okay, ರೀಸೆಂಟ್ ಆಗಿ ಮೆಮರಿ ಇರೋದನ್ನ ಹೇಳ್ಬಿಡ್ತೀನಿ. ಸೊ ನನ್ಗೆ ಸ್ಟಾರ್ಟಿಂಗ್ ದ ಓಪನಿಂಗ್ ಆಫ್ ದ ಫಿಲ್ಮ್, ಪ್ಯಾರಾಸೈಟ್ ಫಿಲ್ಮ್, ನನ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಫಿಲ್ಮ್ ತುಂಬಾ ಇಷ್ಟ ಆಯ್ತು. ಟು ಶೋ ದ ಪಾವರ್ಟಿ and how they're actually living like that to and differentiation our rich people alla hengirtare aa one differentiation, so the establishment of this poverty, where they come from adella, so adu nange starting ishta aitu. And interval of course it has to be Garuda Gamana Rishabha Vahana, because of that song nana hard idu haadiddu el place agide nange idea ne irlilla. Okay, so when that happened nange usre kattu, nange wow hingela use ಮಾಡಬಹುದಾ ಏನೋ ಒಂದು ಸಾಂಗ್ ನ ಅಂತ ಎಲ್ಲ ಅನ್ಸಿದ್ದು. that is one thing the interval ಅಲ್ಲಿ. Okay, and climax I think everything everywhere all at once ಈ ಸಲ ಆಸ್ಕರ್ ವಿನ್ ಆಯ್ತು, ಬಟ್ ಸೂಪರ್ ಮ್ಯಾಡ್ ಎಂಡಿಂಗ್. ಫುಲ್ ಫಿಲ್ಮ್ ನೇ ಸಿಕ್ಕಾಪಟ್ಟೆ ಮ್ಯಾಡ್ ಇದೆ, ಕ್ರೇಜಿ ಮೂವಿ. ಬಟ್ ಲಾಸ್ಟ್ ಅಲ್ಲಿ ದಟ್ ವುಮೆನ್ ಇಸ್ ಲೈಕ್ ಓ ಮೈ ಗಾಡ್ ವಾಟ್ ಅನ್ ಆಕ್ಟರ್, ಸೂಪರ್ ಎಂಡಿಂಗ್. ಸೊ ದಟ್ ವೈಸ್ ಐ ಥಿಂಕ್ ದಿಸ್ ಪೀಪಲ್ ನೀವ್ ಹೇಳಿದ ಎರಡು ಚಿತ್ರನೂ ಆಸ್ಕರ್, ಎಸ್ಪೆಷಲಿ ಪ್ಯಾರಾಸೈಟ್ ಅಂತೂ ಅದ್ರಲ್ಲಿ ಮಳೆ ಬರ್ತಿರತ್ತೆ, ಅವ್ನ್ ಕಾರ್ ಓಡಿಸ್ತಿರ್ತಾನೆ, ಶಿಲ್ ಬಿ ಸೇಯಿಂಗ್ ಎಷ್ಟ್ ಚೆನ್ನಾಗಿ ಇವ್ರ ಮನೆಯಲ್ಲಿ ಫುಲ್ ಫ್ಲಡ್ ಆಗ್ತಾ ಇರುತ್ತೆ. ಬ್ಯೂಟಿಫುಲಿ ಮೇಡ್ ಮೂವೀಸ್. ಯು ನೋ ವಾಟ್, ರೀಸೆಂಟ್ಲಿ ಯಾವ್ದೋ ರೀಲ್ ಅಲ್ಲಿ ನಾನು ಈ ಇನ್ಫಾರ್ಮೇಶನ್ ನೋಡಿದೆ. ಸೊ ದೇರ್ ಇಸ್ ಆಲ್ ವೆನೆವರ್ ದಿಸ್ ಪರ್ಸನ್ ಅಂಡ್ ದ ಅದರ್ ಕ್ಲಾಸ್ ಗೈ ಮೀಟ್, ದೇರ್ ಇಸ್ ಅ ಲೈನ್, reference line in every frame, just to make sure will this character cross the line. Oh my god, I was like what, ingella yaar yochne ಮಾಡ್ತಾರೆ, ಯಾರ್ ಈ ಡೀಟೇಲ್ಸ್ ಯೋಚನೆ ಮಾಡ್ತಾರೆ ಅಂತ. so good. ಬ್ಯೂಟಿಫುಲ್, ಒಳ್ಳೆ ಚಿತ್ರಗಳನ್ನ ನಮಗೆ ಜ್ಞಾಪಿಸಿದ್ರಿ. ಅದ್ ಬಿಟ್ಟು ಇನ್ನು ಎಷ್ಟೊಂದು ಐ ಥಿಂಕ್ ಕ್ಲೈಮ್ಯಾಕ್ಸ್ ಇಷ್ಟ ಆಗಿದ್ದು ಕಾಂತಾರ ಲಾಸ್ಟ್ 20 minutes is something that I really enjoyed. And ಕಾಂತಾರ ಅಲ್ಲಿ of course it's they followed all the commercial aspects of it, full film ಅಲ್ಲಿ ಅದೆಲ್ಲ great. But ನನಗೆ especially performance wise ಇಲ್ಲ movie plot wise last 20 minutes is brilliant. And you know ರಿಷಬ್ ಅವ್ರು ಅದ್ ಹೆಂಗ್ ಹಂಗ್ ಪರ್ಫಾರ್ಮ್ ಮಾಡಿದ್ರು is superb. So that is one thing. Another climax is Saptasagara side B. Hemant has written it so beautifully, metaphorically so beautiful. ನನಗೆ ಸಪ್ತಸಾಗರ ಸೈಡ್ ಬಿ ಅದು ಇಷ್ಟ. ನನಗೆ ಗರುಡ ಗಮನ ಅದು ಕ್ಲೈಮ್ಯಾಕ್ಸ್ ಸಕ್ಕತ್ ಇಷ್ಟ. ಸಿ ಅದರಲ್ಲಿ ಅಗೇನ್ ಗ್ಲೋರಿಫೈ ಮಾಡಿಲ್ಲ, ಇಷ್ಟೆಲ್ಲ ಮಾಡಿದವನು ಲಾಸ್ಟ್ ಅಲ್ಲಿ ಚಿಕ್ಕ ಮಕ್ಳ ಕೈಲಿ ಹೊಡ್ಸ್ಕೊಂಡು ಹಿಲ್ ಡೈ, ಏನೋ ಆ ತರದ್ ಒಂದು ಕ್ಲೈಮ್ಯಾಕ್ಸ್. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್. ಅಂಡ್ ವಾಟ್ ಎಲ್ಸ್, ನಂಗೆ ಗಂಟು ಮೂಟೆದು ಇಂಟರ್ವಲ್ ಇಷ್ಟ ಆಕ್ಚುಲಿ. ಗಂಟು ಮೂಟೆ ಇಸ್ ಅ ವೆರಿ ಕ್ಯೂಟ್ ಫಿಲ್ಮ್. ಸೊ ಗಂಟು ಮೂಟೆದ ಇಂಟರ್ವಲ್ ಇಷ್ಟ. ಎಷ್ಟೊಂದಿದೆ ಎಲ್ಲ ಸಿನಿಮಾದು ಒಂದೊಂದು ಪೋರ್ಷನ್, ತುಂಬಾ ಸಿನಿಮಾ. ಸೊ ಒಂದೊಂದು ಪೋರ್ಷನ್ ಒಂದೊಂದು ಹೇಳ್ಬೋದು. ನಿಮಗೆ ಯಾವ್ದು ಇಷ್ಟ? ನಾನು ಹೇಳ್ದಂಗೆ ನಾನು ತುಂಬಾ ಸಿನಿಮಾಗಳನ್ನ ನೋಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ನನ್ಗೆ ಎಷ್ಟು ನೋಡಿರ್ತೀನಿ ಅಂದ್ರೆ ಜ್ಞಾಪಕ ಇರಲ್ಲ, ಸಿಕ್ಕಾಪಟ್ಟೆ ನೋಡಿರ್ತೀನಿ. ನನಗೆ ಅದು ಸಿನಿಮಾ ಆಕ್ಟರ್ಸ್ ಹೆಸರಲ್ಲಿ, ಸಿನಿಮಾ ನೇಮ್ಸ್ ಹೆಸರಲ್ಲಿ ಆಗತ್ತೆ ಸರ್. ಹೌದು, ತುಂಬಾ ಕನ್ಫ್ಯೂಸ್ ಆಗತ್ತೆ. ಬಟ್ ನನ್ಗೆ ಐ ಪರ್ಸನಲಿ ಲೈಕ್ ಅ ಡೈರೆಕ್ಟರ್ ಟರಾಂಟಿನೋ ತುಂಬಾ ಇಷ್ಟ ನನಗೆ. ಹ್ಯೂಜ್ ಫ್ಯಾನ್ ಆಫ್ ಟರಾಂಟಿನೋ. ಸೊ ಟರಾಂಟಿನೋ ಸಿನಿಮಾಗಳಲ್ಲಿ ಓಪನಿಂಗ್ ಸೀನು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸ್ ಅಂತೆಲ್ಲ ಏನಿರಲ್ಲ. ಫಸ್ಟ್ ಯಾವಾಗ ಓಪನ್ ಆಗುತ್ತೋ ಕೊನೆ ತನಕನೂ ನಿಮ್ಗೆ ಸಖತ್ತಾಗಿರತ್ತೆ. ಅದ್ರಲ್ಲಿ ನಂಗೆ ಕಿಲ್ ಬಿಲ್ ಟು ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ. ಅವಳು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಓಕೆ, ಸೊ ಶಿ ಕಿಲ್ಸ್ ಎವ್ರಿಬಡಿ ಅವಳ ಲಿಸ್ಟ್ ಅಲ್ಲಿ ಇರೋರ್ನ. ಇಟ್ಸ್ ಅ ರಿವೆಂಜ್ ಸ್ಟೋರಿ ಬೇಸಿಕ್ಲಿ. ಸೊ ಲಾಸ್ಟ್ ಅಲ್ಲಿ ಕಾಟ್ ಮಾಡ್ಬಿಟ್ಟು ಬಿಲ್ ಹೆಸರನ್ನ ಹೋಗ್ತಿರ್ತಾಳೆ. ಅದ್ರಲ್ಲಿ ಒಂದು ನೆಕ್ಸ್ಟ್ ಸೀಕ್ವೆಲ್ ಬರುತ್ತೆ ಅನ್ನೋ ತರ ತೋರ್ಸಿದಾರೆ, ಬಟ್ ಇನ್ನ ಮಾಡಿಲ್ಲ. ವೆರಿ ಸ್ಯಾಡ್. ಪ್ಲೀಸ್ ನೋಡಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ನಂಗೆ ಕಾಂತಾರದು ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು, ತುಂಬಾ ಅದ್ಭುತವಾಗಿತ್ತು. ಅಂಡ್ ನಂಗೆ ಗೋಧಿ ಬಣ್ಣ ತುಂಬಾ ಇಷ್ಟ. ಗೋಧಿ ಬಣ್ಣ ತುಂಬಾ ಚೆನ್ನಾಗಿ ಹೇಮಂತ್
ಮೊದಲನೇ ಚಿತ್ರ ಅಂತ ಅದು ಅನ್ಸೋದೇ ಇಲ್ಲ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ನನಗೆ ಒಂದು ವಾಟ್ ಐ ಲೈಕ್ ಅಬೌಟ್ ಮಲಯಾಳಂ ಮೂವೀಸ್ ಇಸ್ ಅವ್ರದ್ದು ಈ ಬೇರೆ ಚಿತ್ರರಂಗಗಳ ತರ ಓಪನಿಂಗ್ ಹಿಂಗೆ ಇಡ್ಬೇಕು, ಇಂಟರ್ವಲ್ ಬ್ಲಾಕ್ ಹಿಂಗ್ ಇರ್ಬೇಕು ಅಂತದ್ ಏನು ಇರೋದಿಲ್ಲ. whatever creatively they think ಸ್ಲೈಸ್ ಆಫ್ ಲೈಫ್ ಅನ್ನೋ ತರ ತೋರಿಸ್ತಿರ್ತಾರೆ. ಜಸ್ಟ್ ಲೈಕ್ ಆರ್ ಲೈಫ್ಸ್, ನಮ್ಗೇನು ಓಪನಿಂಗ್ ಯಾರು ಕೊಟ್ಟಿಲ್ಲ, ಇಂಟರ್ವಲ್ ಯಾರು ಕೊಟ್ಟಿಲ್ಲ. ಸೊ ಅದು ತುಂಬಾ ಇಷ್ಟ ಆಗುತ್ತೆ. ಕೆಲವೊಮ್ಮೆ ಆ ಒಂದು ವಿಜೃಂಭಣೆಯಿಂದ ತೋರ್ಸೋದು ಬೇಕಾಗಿಲ್ಲ, ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. simple approach towards everything. ಅದು ನಂಗೆ ತುಂಬಾ ಇಷ್ಟ. ತುಂಬಾ ಸಿನಿಮಾಗಳಿದೆ ಕನ್ನಡದಲ್ಲಂತೂ. ನನ್ಗೆ ಹಳೆ ಚಿತ್ರಗಳು, ನನ್ ಹ್ಯೂಜ್ ರಾಜ್ಕುಮಾರ್ ಫ್ಯಾನ್ ನಾನು. ಸೊ ಅದ್ ಹೇಳ್ತಾ ಹೋದ್ರೆ ಮಯೂರ, ಬಬ್ರುವಾಹನ ನಂಗೆ ನಿನ್ನೆ ದಿಗ್ಗಜರು ಯಾವ್ದೋ ಬರ್ತಾ ಟಿವಿಯಲ್ಲಿ, ನಂಗೆ ಅದು ಏನೋ ಅಂಬರೀಶ್ ಅವರು ಮತ್ತೆ ವಿಶ್ವ, ಸೋ ಮೆನಿ ಫಿಲ್ಮ್ಸ್ ಆರ್ ಸಚ್ ಜೆಮ್ಸ್. ಹೌದು, ಅದೆಲ್ಲ ಎಷ್ಟು ಸಕಲಾಗಿ ಬರ್ತಾ ಇದೆ. ಗಾಡ್. ಸೊ ಬರ್ತಾನೆ ಇರುತ್ತೆ ಸಿಕ್ಕಾಪಟ್ಟೆ ಸಿನಿಮಾಗಳಿದೆ. ಸೊ ನಾವು ತುಂಬಾ ವಿಷಯಗಳು ಮಾತಾಡಿದ್ವಿ ಚಂದ್ರ ಇವತ್ತು. ಜಿಮ್ ಇಂದ ಹಿಡಿದು ಸಿನಿಮಾಗಳ ಬಗ್ಗೆನೂ ಮಾತಾಡಿದೀವಿ. ಒಂದು ಸೆಟ್ ಆಫ್ ಕ್ವೆಶನ್ಸ್ ಇದೆ, ರ್ಯಾಪಿಡ್ ಫೈರ್ ತರ ಅಲ್ಲ, ಸುಮ್ನೆ ಒಂದು ಹೇಳ್ತಾ ಹೋಗ್ತೀನಿ. ರೇಟ್ ಯೋರ್ ಸೆಲ್ಫ್ ಔಟ್ ಆಫ್ 10. ಓಕೆನಾ? ಆಕ್ಟಿಂಗ್ 8. ಐ ವುಡ್ ಗಿವ್, ನಾನು ಹೇಳ್ತೀನಪ್ಪ ಆನ್ಸರ್ ಇದಕ್ಕೆ, ಬಿಕಾಸ್ ಇಫ್ ಇಟ್ ಇಸ್ ಅಬೌಟ್ ಯು ಐ ವುಡ್ ಗಿವ್ ಅ 9. ಕುಕಿಂಗ್ 4. ನೀವು ಇನ್ನು ನಾನು ಅಡಿಗೆ ತಿನ್ನಿಲ್ಲ, 0 ಕೊಡ್ತೀರಾ? ಉಪ್ಪಿಟ್ಟು ಮಾಡ್ಕೊಡ್ತೀರಾ? ಚಪಾತಿ ಟೊಮೆಟೊ ಗೊಜ್ಜು ಮಾಡ್ಕೊಡ್ತೀನಿ. ಓಕೆ, ಸೂಪರ್. ಅದು ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ಬೇಕಾದ್ರೆ ಯು ಕ್ಯಾನ್ ಗಿವ್ ಬಿ 9. ಓಕೆ. ಟ್ರಾವೆಲಿಂಗ್ 5. ಐ ಡೋಂಟ್ ಟ್ರಾವೆಲ್ ಜಾಸ್ತಿ, ಇಷ್ಟನೂ ಇಲ್ಲ, ಆಮೇಲೆ ಅಷ್ಟು ಮಾಡಲ್ಲ. ವೆರಿ ರೇರ್, ಯಾರಾದ್ರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕು. ಇದು ನಾನೇ ಹೇಳ್ತೀನಿ. ಪ್ರೊಕ್ರಾಸ್ಟಿನೇಟಿಂಗ್ 10 ಇಲ್ವಾ? ಐ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಟ್ ಆಲ್. ಅದೇ ಹೇಳೋದಲ್ಲ, ಇವಾಗ ಆಗ್ಬಿಡ್ಬೇಕು. ಸೊ 0. ಓಕೆ. ಫ್ಯಾಷನ್ ಐ ಟ್ರೈ ಎವ್ರಿಥಿಂಗ್, ಸೊ ಮೇ ಬಿ 10. ಓಕೆ, ಗುಡ್. ಡಯಟ್ ಕಾನ್ಶಿಯಸ್ನೆಸ್ 10. ವೆರಿ ವೆರಿ ಡಯಟ್ ಕಾನ್ಶಿಯಸ್. ಸಿಂಗಿಂಗ್ 7, 8. ಓಕೆ. ಏನಿಲ್ಲ, ಚೆನ್ನಾಗಿ ಆಡ್ತೀರಾ, ಸುಮ್ನೆ ಅವರು ಹಂಬಲ್ ಆಯ್ತಾ? ಬಾರ್ಗೇನಿಂಗ್ ಒಂದೊಂದ್ಸರ್ತಿ ಆಕ್ಚುಲಿ ಬ್ಯಾಡ್, ಒಂದೊಂದ್ಸರ್ತಿ ನಿಜವಾಗ್ಲೂ ಐ ಗೆಟ್ ವೆರಿ ಗುಡ್. ನೌ ಐ ಆಮ್ ಗೆಟಿಂಗ್ ಬೆಟರ್ ಅಟ್ ಇಟ್, ಸೊ ಐ ವಿಲ್ ಗಿವ್ ಮೈ ಸೆಲ್ಫ್ 8.5. ಓಕೆ. ಕ್ವಾರ್ಲಿಂಗ್ 10 ಕೊಡ್ಬೋದು. ನಾನು ಚೆನ್ನಾಗಿ ಜಗಳ ಹಿಡಿಬೇಕಷ್ಟೇ ಜಗಳಕ್ಕೆ, ಆಮೇಲೆ ಐ ವಿಲ್ ಟೇಕ್ ಓವರ್. ಸೊ 9, 10. ಓಕೆ. ಮನಿ ಮ್ಯಾನೇಜ್ಮೆಂಟ್ ಐ ಆಮ್ ಗೆಟಿಂಗ್ ಬೆಟರ್ ಅಟ್ ಇಟ್, ಸೊ ಐ ವಿಲ್ ಗಿವ್ ಮೈ ಸೆಲ್ಫ್ 7. ಓಕೆ. ಸೊ ಇಷ್ಟು ದಿವಸ ಖರ್ಚು ಮಾಡ್ತೀನಿ. ಸೊ ಈ ಖರ್ಚು ಮಾಡ್ಬೇಕು, ಬೇಕಾಗಿರೋದಕ್ಕೆ, ಆಮೇಲೆ ಉಳಿಸ್ಲೇಬೇಕು ಅನ್ನೋ ಬಂದಿದೆ. ದುಡ್ಡು ಜಾಸ್ತಿ ಬಂದಂಗೆ ಸೇವ್ ಜಾಸ್ತಿ ಮಾಡ್ಬೇಕಂತ ಗೊತ್ತಾಗ್ತಾ ಇದೆ ಈಗ. ಪೊಲಿಟಿಕಲ್ ಇಂಟ್ರೆಸ್ಟ್ I have my opinions about it, but I don't speak about it publicly. But I know ಅಂದ್ರೆ ವಿಷಯಗಳು ಗೊತ್ತು ನಿಮಗೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಪಬ್ಲಿಕ್ ಅಲ್ಲಿ. And it's always what is right and wrong alla. Correct. So it's always gets down to that. And with respect to who I would vote, ಯಾರು ಇದಾರೆ, ಅದು ಯಾವ್ದನ್ನು ಯಾವತ್ತು ಪಾರ್ಟಿ ಮೇಲೆ ಹೋಗೋದೇ ಇಲ್ಲ. ನಮ್ಮ ಏರಿಯಾ ನಿಜ ಜನ ಕೆಲಸ ಮಾಡಿದಾರ. Whole world is against a party and that person has done good job in my area, I'm going to vote for him. Okay. Likewise. Correct. ಹಂಗದು. ಸೊ ಇಟ್ಸ್ ನೆವರ್ ಬೇಸ್ಡ್ ಆನ್ ವಾಟ್ ಪಾರ್ಟಿ. ಹಿಂಗ್ ನಮಗ್ ಬೇಕಾಗಿರೋದು ಕೆಲಸ ಆಗ್ಬೇಕು. ದಟ್ ಇಸ್ ವೈ ಯು ಆರ್ ಎಲೆಕ್ಟೆಡ್. ಅಂಡ್ ಇಫ್ ಯು ಡೂಯಿಂಗ್ ಯರ್ ಜಾಬ್ ವೆಲ್, ಯು ಬಿ ಇನ್ ಎನಿ ಪಾರ್ಟಿ ಆರ್ ಸ್ಟೇ ಸಿಂಗಲ್, ಅದು ಅದು ಡಸಂಟ್ ಮ್ಯಾಟರ್. ಸೊ ದಟ್ಸ್ ವಾಟ್ ಐ ಬಿಲೀವ್. ಸೊ ಐ ಥಿಂಕ್ ಐ ಹ್ಯಾವ್ ದಟ್ ವೈ ಐ ಆಮ್ ವೆರಿ ಸಾರ್ಟೆಡ್. 10. ಸೂಪರ್. ಸೊ ಅಷ್ಟೇ. ನಿಮ್ಗೆ ವಾಟ್ ಇಸ್ ಯುವರ್ ಪೊಲಿಟಿಕಲ್? ನನಗೂ ತುಂಬಾ ಸಿಕ್ಕಾಪಡೆ ಒಪಿನಿಯನ್ಸ್ ಇದೆ, ನಂಗೂ ತುಂಬಾ ಸಿದ್ಧಾಂತಗಳಿದೆ, ನನ್ನ ಐಡಿಯಾಲಜೀಸ್ ಇದೆ. ಬಟ್ ನಾನೇನಂದ್ರೆ ಜಸ್ಟ್ ಲೈಕ್ ಯು, ನಾನು ಪಬ್ಲಿಕ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಒಂದು ನಾನೇನ್ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ, ನೋಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪೊಲಿಟಿಕಲ್ ಐಡಿಯಾಲಜಿ. ಇಟ್ ಇಸ್ ಯೋರ್ ಐಡಿಯಾಲಜಿ, ನೀವು ಮಾಡಿ. ಅದನ್ನ ಇನ್ನೊಬ್ರ ಮೇಲೆ ನೀವು ಹೇರ್ಬಾರ್ದು. ಆಮೇಲೆ ಅದನ್ನ ನೀನ್ ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ಯಾ ಅಂತ ತುಂಬಾ ಜನ ಅದನ್ನ ಕೇಳಿ ಜಗಳಗಳಾಗುತ್ತೆ. ನನಗೆ ಒಂದು, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಅ ಫೈಟ್, ಬಿಕಾಸ್ ಅದು ಇಟ್ ವಿಲ್ ಆಲ್ವೇಸ್ ಎಂಡ್ ಅಗ್ಲಿ. ಹಾಗಾಗಿ ನನ್ನ ಐಡಿಯಾಲಜೀಸ್, ನನ್ನ ಪೊಲಿಟಿಕಲ್ ಇಂಟ್ರೆಸ್ಟ್ ಏನೇ ಇದ್ರು ಖಂಡಿತ ಇದೆ. ನಂಗೆ ಸಿದ್ಧಾಂತಗಳು ತುಂಬಾ ಇದೆ. ಅದನ್ನ ನಾನು ಎಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಮಾತ್ರ ಮಾಡ್ತೀನಿ. ಅದಕ್ಕೆ ನಾನ್ ಸುಮ್ಮನೆ ಹೇಳೋದು, ಓಟ್ ಹಾಕ್ಬಿಟ್ಟು ಬಂದಾಗ ಯಾರಿಗೆ ಹಾಕ್ದೆ ಅಂತ ಯಾರಾದ್ರೂ ಕೇಳಿದ್ರೆ ಯಾರು ಗೆಲ್ತಾರೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಬರೋದು. ಕರೆಕ್ಟ್, ಬೆಸ್ಟ್ ಆನ್ಸರ್ ಅದು. ಐ ನೋ. ಹಾಡುಗಳು ಅಂತ ಬಂದಾಗ ನಿಮ್ಗೆ ಯಾವ ಹಾಡುಗಳು ಜಾಸ್ತಿ ಇಷ್ಟ ಆಗುತ್ತೆ?
ಭಾವಗೀತೆನ, ದೇವ್ರ ನಾಮನ, ಸಿನಿಮಾ ಹಾಡುಗಳ? ದೇವ್ರ ನಾಮ ಇಷ್ಟ, ಭಾವಗೀತೆಗಳು ತುಂಬಾ ಇಷ್ಟ. ಸಿನಿಮಾ ಹಾಡು ಸಿನಿಮಾಲೇ ಇರೋದ್ರಿಂದ ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಆದಷ್ಟು ಅದ್ ಯಾವ್ದ್ ಅದ್ರ ಬಗ್ಗೆ ಇನ್ ಜನರಲ್ ಓಕೆ ಎನಿವೇಸ್ ವಿ ಕೀಪ್ ಡೂಯಿಂಗ್ ದಿಸ್, ಅದರ್ವೈಸ್ ಏನ್ ಮಾಡೋಣ ಅಂತ. ಭಾವಗೀತೆಗಳು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ? ನನ್ಗೆ ನನ್ ಫೇವ್ರೆಟ್ ಜಾನ್ರ ಮೊದ್ಲಿಂದನೂ ಭಾವಗೀತೆಗಳೇನೆ. ಒಂದು ಪ್ರಾಬಬ್ಲಿ ಬಿಕಾಸ್ ನಾನು ಸ್ವಲ್ಪ ನಮ್ಮ ಮನೇಲಿ ಸಾಹಿತ್ಯದ ವಾತಾವರಣ ಇದ್ದಿದ್ರಿಂದ ಭಾವಗೀತೆಗಳನ್ನ ಜಾಸ್ತಿ ಕೇಳ್ಕೊಂಡ್ ಬೆಳೆದಿದ್ದೀನಿ ಅಂಡ್ ಅದೇ ಇಷ್ಟ ಕೂಡ ನನಗೆ. ಭಾವಗೀತೆ ಐ ಥಿಂಕ್ ಎಷ್ಟು ಚೆನ್ನಾಗಿ ಅವ್ರು ಆಕ್ಚುಲಿ ಹೆಸರಿಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಲಿರಿಕ್ಸ್ ಚೆನ್ನಾಗಿರುತ್ತೆ, ಭಾವ ತುಂಬಿರುತ್ತೆ. ಹೌದು, ಬ್ಯೂಟಿಫುಲ್. ಐ ಮೀನ್ ಎಷ್ಟೊಂದು ಸಾಂಗ್ಸ್ ಅಂಡ್ ಅದು ಕನ್ನಡಕ್ಕೇನೆ ಒಂದು ಏನೋ ಮುಡುಪಾದಂತಹ ಒಂದು ಜಾನ್ರ, ಬೇರೆ ಎಲ್ಲೂನು ಆ ಜಾನ್ರ. ಕರೆಕ್ಟ್. ಬಟ್ ಇಟ್ಸ್ ಯುನೋ ಅಂಡ್ ಎಷ್ಟು ಪೊಯೆಟ್ಸ್ ಅದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಅಂದ್ರೆ ಎಷ್ಟೊಂದು ಸಾಂಗ್ಸ್. ಹೌದು, ಅದ್ರಲ್ಲಿ ಒಂದ್ ಯಾವ್ದಾದ್ರು ಒಂದು ಖಂಡಿತ ಹೇಳೋಣ. ಇತ್ಲಾಗೆ ದೇವ್ರ ನಾಮ ತರಾನು ಅನ್ಸ್ಬೇಕು, ಅತ್ಲಾಗೆ ಭಾವಗೀತೆನು ಅಂತ ಅನ್ಸ್ಬೇಕು. ಅಮ್ಮ ನಾನು ದೇವರಾಣಿ. ಖಂಡಿತ. ಎಸ್, ಓಕೆ, ಸ್ಟಾರ್ಟ್. ನೀವು ಸ್ಟಾರ್ಟ್ ಮಾಡಿ, ನಾನು ಜಾಯ್ನ್ ಆಗ್ತೇನೆ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ. ಶ್ಯಾಮ ಹೇಳಿದ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ, ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ, ಬೆಣ್ಣೆ ಒರೆಸಿದ ಕೈಯ, ಬೆಣ್ಣೆ ಒರೆಸಿದ ಕೈಯ, ಬೆಣ್ಣೆ ಒರೆಸಿದ ಕೈಯ, ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಮರೆಸುತ್ತ, ಅಮ್ಮ ನಾನು ನಾನು ನಾನು, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ. ಸಾರಿ, ಒಬ್ಬೊಬ್ರು ಸಂಗತಿ ಚೈತ್ರ ತುಂಬಾ ಮಾತಾಡ್ಬಿಡಿದ್ವಿ, ಬಾರ್ಕೆ ಆಗ್ತದೆ. ಒಂದ್ಸರಿ ಎಳ್ನೀರ್ ಕೊಡ್ತೀವಿ. ಲಾಸ್ಟ್ ಕ್ವೆಶ್ಚನ್ ಆಫ್ ದ ಇಂಟರ್ವ್ಯೂ ಕೇಳ್ಬಿಡ್ತೀನಿ ಸರ್. ಒಂದ್ 2 ಎಳ್ನೀರ್ ಕೊಟ್ಬಿಡಿ ಸರ್. 1 2 ಅಲ್ಲ, 2 ಎಳ್ನೀರ್. ನಮ್ಮ ತಂದೆ ಊರ್ ಕಿತ್ತೂರು, ತುಮಕೂರು, ಮಲಪ್ನಳ್ಳಿ. ನಮ್ದು ತೋಟ ತಂಗಿನ ತೋಟನೇ ಇರೋದು. ಸೊ ಇವಾಗ ನಮ್ಮಪ್ಪ ಇದೆಲ್ಲ ಕುಡ್ದ್ಬಿಟ್ರೆ ಇದೆಲ್ಲ ಎಲ್ಲಿಂದ ಹೋಗಿತಾರೆ. ಏನ್ ನಿಮ್ಗೇನು ಅದು 40 ರೂಪಾಯಿ ಕೊಟ್ಟು ಅಂತ. ಸ್ವಲ್ಪ ತಂಪಾಯ್ತಲ್ವಾ? ಸೊ ಕೊನೆಯದಾಗಿ ಕೇಳೋದಾದ್ರೆ ಚೈತ್ರ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದ್ರೆ ಯಾವ್ದಾದ್ರು ಮಾಡ್ತಾ ಇದ್ದೀರಾ? ಈಗ ಹ್ಯಾಪಿ ಬರ್ಡೇ ಟು ಮೀ ಅಂತ ರಿಲೀಸ್ ಆಗ್ತಾ ಇದೆ ಜೂನ್ 28ಕ್ಕೆ. ಸೂಪರ್. ಸೊ ಅದು ರಿಲೀಸ್ಗಿದ್ರೆ ಉತ್ತರಾಖಂಡ ಶೂಟ್ ಮಾಡ್ತಾ ಇದೀನಿ. ಇನ್ನೊಂದು ಕನ್ನಡ ಫಿಲ್ಮು, ಅದಕ್ಕೆ ಟೈಟಲ್ ಏನು ಬಿಟ್ಟಿಲ್ಲ. ಹರಿ ಅಂತ ಡೈರೆಕ್ಟರ್, ಅವ್ರದ್ದು ಡೆಬ್ಯೂ. ಅಂಡ್ ಪ್ರವೀಣ್ ತೇಜ್, ನಾನು, ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್, ಮಜಾ ಇದೆ ಕತೆ. ಸೊ ಐ ಆಮ್ ಶೂಟಿಂಗ್ ಫಾರ್ ದಟ್ ಕರೆಂಟ್ಲಿ. ಅದು ಬಿಟ್ಟರೆ ಐ ಸೈನ್ಡ್ 2 ತಮಿಳ್ ಫಿಲ್ಮ್ಸ್. ಸೊ ಅದ್ರ ಶೂಟಿಂಗ್ ಇಟ್ ಶುಡ್ ಸ್ಟಾರ್ಟ್. ಸೊ ಯಾ, ಸೊ ಇಷ್ಟು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲಾ ಪ್ರಾಜೆಕ್ಟ್ಸ್ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ಸಕ್ಸಸ್ ಬರ್ತಾಗ್ಲಿ, ಇನ್ನೂ ಜಾಸ್ತಿ ಸೂಪರ್ ಹಿಟ್ ಆಗ್ಲಿ. ಅಂಡ್ ನಾವು ಮತ್ತೆ ಸಿಗ್ತಾ ಇರೋಣ. ಖಂಡಿತ. ಒಂದು ಒಳ್ಳೆ ಚಿಟ್ ಚಾಟ್ ಮಾಡಿದ್ವಿ, ಹಾಡ್ ಹೇಳಿದ್ವಿ, ಎಳ್ನೀರ್ ಕುಡಿತಾ ಇದೀವಿ. I loved everything about today. Thank you. Same here. So you've already made half of my day. In next half a day ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬೇಕು. ಸೊ ಗುಡ್ ಮಾರ್ನಿಂಗ್ ಶೋ ಅಲ್ಲಿ ನಿಜವಾಗ್ಲೂ ಇದು ಗುಡ್ ಮಾರ್ನಿಂಗ್ ಇಬ್ರಿಗೂ. ಸೊ ಥ್ಯಾಂಕ್ ಯು. ನಮ್ಮ ಮೊದಲನೇ ಸಂಚಿಕೆಯನ್ನ ನೋಡಿದಿರಾ ದ ಗುಡ್ ಮಾರ್ನಿಂಗ್ ಶೋ ಅಲ್ಲಿ ವಿತ್ ಚೈತ್ರ ಆಚಾರ್. ಇನ್ನಷ್ಟು ಎಪಿಸೋಡ್ಗಳು ಬರ್ತಾ ಹೋಗುತ್ತೆ. ಮೆಟ್ರೋ ಸಾಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇನಾ? ಅಷ್ಟೇ.